ವಾಕ್ಯವನ್ನು ನಾವು ಕೇಳೋರಾಗೋಣ. ಆಮೆನ್. ಥ್ಯಾಂಕ್ ಯು ಜೀಸಸ್. ಇವತ್ತಿನ ವಾಕ್ಯ ಏನು ಅಂತಂದ್ರೆ, ದೇವರಲ್ಲಿ ಕಾಯ್ಕೊಂಡು ಇರುವುದು. ವೇಟ್ ಆನ್ ಯೋರ್ ಲಾರ್ಡ್. ಹಲ್ಲೆಲೂಯಾ. ನಿಮ್ಮ ದೇವರ ಮೇಲೆ ನೀವು ಕಾಯ್ಕೊಂಡಿರೋದು. ನಾನು ನಿಮಗೆ ಕೇಳ್ತೇನೆ, ನೀವು ನಿಜವಾಗ್ಲೂ ದೇವರ ವಿಷಯದಲ್ಲಿ ದೇವರು ನಿಮ್ಮ ಲೈಫಲ್ಲಿ ಮಾಡ್ಬೇಕಂತ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಾಯ್ತಾ ಇದ್ದೀರಾ? ಅಥವಾ ನೀವೇ ಅರ್ಜೆಂಟ್ ಮಾಡಿ ಕೆಲವು ಕೆಲಸಗಳನ್ನು ಮಾಡ್ತಾ ಇದ್ದೀರಾ? ವಾಟ್ ಆರ್ ಯು ಡೂಯಿಂಗ್? ಅನೇಕ ಜಾಗದಲ್ಲಿ ಫೇಲಿಯರ್ಸ್ ಎಲ್ಲ ಆಗ್ತಾರೆ ಅಂತಂದ್ರೆ, ದೇವರು ಮಾಡೋವರೆಗೂ ನಾವು ಕಾಯಲ್ಲ. ವಿ ಡೋಂಟ್ ವೇಟ್ ಫಾರ್ ಗಾಡ್ ಟು ಪರ್ಫಾರ್ಮ್ ಇನ್ ಅವರ್ ಲೈಫ್. ವಿ ಟ್ರೈ ಟು ಔಟ್ ಪರ್ಫಾರ್ಮ್ ಗಾಡ್. ದೇವ್ರಿಗೆ ಗೊತ್ತಿಲ್ವೇನೋ, ನಾವು ಅನ್ಕೊಳ್ಳೋದಂಗೆ ದೇವ್ರಿಗೆ ನಮ್ಮ ಪರಿಸ್ಥಿತಿ ಗೊತ್ತಿಲ್ವೇನೋ, ನಾವೇ ಏನಾದ್ರೂ ಮಾಡ್ಬೇಕೇನೋ ಅನ್ನುವಂತ ಆಲೋಚನೆಗೆ ಹೋಗಿ ನಾವು ಏನೇನೋ ಮಾಡಕ್ ಹೋಗ್ತೀವಿ, ವಿಚ್ ವಿಲ್ ಬ್ರಿಂಗ್ ಡಿಸಾಸ್ಟರ್ಸ್ ಇನ್ ಅವರ್ ಲೈಫ್. ಅದು ನಮ್ಮ ಲೈಫ್ ಅಲ್ಲಿ ಬಹಳ ಆಘಾತವನ್ನು ತಗೊಂಡ್ಬಂದ್ಬಿಡ್ತಾರೆ. ಹಲ್ಲೆಲೂಯಾ. ಅನೇಕ ಜನ ನನ್ನ ಹತ್ರ ಬರ್ತಾರೆ, ಅವರ ಕೆಲಸಕ್ಕಾಗಿ, ಅವರ ಮದುವೆ ವಿಷಯದಲ್ಲಿ ಅಥವಾ ಬೇರೆ ವಿಷಯದಲ್ಲಿ ಅವ್ರು ಬಂದು ನನ್ನನ್ನು ಕೇಳ್ತಾರೆ, ಬ್ರದರ್ ಇದನ್ನ ನಾನು ಇವ್ರನ್ನ ಮದುವೆ ಆಗ್ಬೋದಾ, ಬ್ರದರ್ ನಾನು ಈ ಕೆಲಸ ಮಾಡ್ಬೋದಾ, ಬ್ರದರ್ ನಾನು ಈ ಬಿಸ್ನೆಸ್ ಮಾಡ್ಬೋದಾ, ಬ್ರದರ್ ಇದನ್ನ ನಾನು ಮಾಡ್ಬೋದಾ ಅಂತ ಹೇಳಿ ನನ್ನನ್ನ ಕೇಳ್ತಾರೆ. ಕೇಳ್ತಾರೆ, ಆದ್ರೆ ನಾನು ಉತ್ತರ ಕೊಡೋವರೆಗೂ ಕಾಯಲ್ಲ. ದೇವ್ರಿಗಿಂತ ಅವ್ರ ಕುದುರೆ ಮೇಲೆ ಇರ್ತಾರೆ. ಯಾಕಂದ್ರೆ ದೇವ್ರಿಗೆ ಗೊತ್ತಿರೋ ಅಷ್ಟು ಅವ್ರ ಲೆಕ್ಕದಲ್ಲಿ ಏನಂದ್ರೆ, ನನಗ್ ಕೊಟ್ಟಿರೋ ಅಷ್ಟು ದೇವ್ರಿಗೆ ಗೊತ್ತಿಲ್ಲ. ದೇವ್ರು ತಡ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ? ದೇವರು ಎಲ್ಲಾರ್ಗು ಅದೇ ಮೈಂಡ್ ಅಲ್ಲಿ, ಏನೋ ಗೊತ್ತಿಲ್ಲ ಬ್ರದರ್ ದೇವ್ರು ಡಿಲೇ. ಏನಮ್ಮ ಇವತ್ತು ಇದು ಆಗ್ಲಿಲ್ವಾ? ಏನೋ ಗೊತ್ತಿಲ್ಲ ಬ್ರದರ್ ದೇವ್ರು ಡಿಲೇ ಮಾಡ್ತಾ ಇದ್ದಾರೆ. ನಿನ್ನ ಅರ್ಜೆಂಟ್ ದೇವ್ರು ಮಾಡೋನಲ್ಲ, ದೇವರಿಗೆ ಕಾಯುವವರಿಗೆ ದೇವ್ರು ಮಾಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಯಾರು ದೇವರಲ್ಲಿ ಕಾಯ್ತಾರೋ ಅವರಿಗೆ ತಕ್ಕ ಸಮಯದಲ್ಲಿ ದೇವರು ಮೇಲಕ್ಕೆತ್ತುವ ಆತನಾಗಿದ್ದಾನೆ ಪ್ರಿಯ ಸಹೋದರ. ಹಲ್ಲೆಲೂಯಾ. ನೋಡ್ರಿ, ಎಲೈಜಾ 40 ದಿವಸ ದೇವರ ಸನ್ನಿಧಿಯಲ್ಲಿ ಕಾದು, ಮೋಶೆ 40 ದಿವಸ ದೇವರ ಹತ್ರ ಮಾತಾಡ್ಲಿಕ್ಕೆ ಬೆಟ್ಟದ ಮೇಲೆ ಹೋಗಿ ಕಾದು. ಹಲ್ಲೆಲೂಯಾ. ಆದ್ರೆ ಆ ಮೋಶೆನ ನಡೆಸಿದಂತ ಆ ಜನರನ್ನ ನಡೆಸಿದ ಮೋಶೆ ಹೋಗಿ ಬೆಟ್ಟದ ಮೇಲೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆದ್ರೆ ಮೋಶೆ ದೇವ್ರ ಹತ್ರ ಮಾತು ಕೇಳಿ ಆ ಉತ್ತರ ತಗೋಬರೋವರೆಗೂ ಕೆಳಗಡೆ ಇರುವಂತ ಇಸ್ರಾಯೇಲ್ಗೆ ಕಾಯೋಕೆ ಶಕ್ತಿ ಇಲ್ಲ. ದೇ ಆರ್ ನಾಟ್ ರೆಡಿ. ಅವ್ರ ಕುದುರೆ ಮೇಲೆ ಹೋಗ್ಬೇಕು. ನಮಗೆ ಮೋಶೆ ಇಲ್ಲ, ನಮಗೆ ದೇವರಲ್ಲ, ನಮಗೆ ದೇವ್ರು ಹೇಳಿರುವ ಕಾನಾನ್ ಬೇಕು. ಓಡೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಇದ್ರ ನಿಮಿತ್ತವಾಗಿ ಏನ್ ಮಾಡಿದ್ರು ಅಂತಂದ್ರೆ, ಅವರು ದೇವರನ್ನು ಬಿಟ್ಟು ಅವ್ರ ಹತ್ರ ಇರುವ ಗೋಲ್ಡ್ ಎಲ್ಲ ಹಾಕಿ ಅವರೇ ಒಂದು ದೇವ್ರನ್ನ ಸೃಷ್ಟಿ ಮಾಡೋದು. ಅರ್ಥ ಆಗ್ತಾ ಇದೆಯಾ? ಇವತ್ತು ಅನೇಕರಿಗೆ ದೇವರಾಗಿಲ್ಲ. ನಿನ್ನ ಅರ್ಜೆಂಟು, ನಿನ್ನ ಶರೀರ, ನಿನ್ನ ಬುದ್ಧಿನೇ ನಿನಗೆ ದೇವರಾಗ್ಬಿಟ್ಟಿದ್ದಾರೆ. ಯಾವತ್ತವರೆಗೂ ನಿನ್ನ ಅರ್ಜೆಂಟು, ನಿನ್ನ ಶರೀರ ದೇವರಾಗಿರ್ತದೋ ಅಲ್ಲಿವರೆಗೂ ದೇವರು ನಿನ್ನ ಜೀವಿತದಲ್ಲಿ ಏನು ಮಾಡಕ್ಕಾಗಲ್ಲ. ನೀವು ಅನ್ಕೊಂಡಿರ್ತೀರಾ, ನನ್ನ ಲೈಫಲ್ಲಿ ಇದು ಲೇಟ್ ಆಗ್ತದೆ ಪಾಸ್ಟ್ರೆ, ಅವ್ರಿಗೆ ಬೇಕಾಗಿದೆ, ಪಾಸ್ಟ್ರೆ ಇವ್ರಿಗೆ ಬೇಕಾಗಿದೆ, ಪಾಸ್ಟ್ರೆ ನನಗೆ ಇನ್ನೂ ಆಗಿಲ್ಲ. ಪಾಸ್ಟ್ರೆ, ನಿನ್ ವಿಷಯದಲ್ಲಿ ದೇವ್ರು ಏನೋ ಕಾಯ್ತಾ ಇದ್ದಾನೆ. ಏನೋ ದೊಡ್ಡದಾಗಿ ಮಾಡೋದಕ್ಕೆ ಕಾಯ್ತಾ ಇದ್ದಾನೆ. ಏನೋ ಅದ್ಭುತವಾಗಿ ಮಾಡೋದನ್ನು ಕಾಯ್ತಾ ಇದ್ದಾನೆ. ಏನೋ ವಿಶೇಷ ಕಾರ್ಯಗಳು ಮಾಡಬೇಕು ಅಂತ ಕಾಯ್ತಾ ಇದ್ದಾನೆ. ಅಥವಾ ನಿನ್ನ ಮುಖಾಂತರವಾಗಿ ದೇವರು ತನ್ನ ಹೆಸರನ್ನು ಮಹಿಮೆ ಪಡಿಸ್ಕೋಬೇಕು ಅಂತ ಕಾಯ್ತಾ ಇದ್ದಾನೆ. ಗಾಡ್ ಇಸ್ ಆಸ್ಕಿಂಗ್ ಯು ಪೀಪಲ್, ಆರ್ ಯು ವೇಟಿಂಗ್ ಆನ್ ಮೀ? ನೀನ್ ಇನ್ನೂ ನನ್ನ ಮೇಲೆ ಹತ್ಕೊಂಡಿದ್ಯಾ? ಥ್ಯಾಂಕ್ ಯು ಜೀಸಸ್. ಎಷ್ಟು ಜನ ಹೇಳ್ತೀರಾ, ಹೌದು ಬ್ರದರ್, ಎಷ್ಟೋ ವಿಷಯಗಳಲ್ಲಿ ನಾನು ಆತರ ಪಟ್ಟಿದ್ದೆ. ಆತರ ಪಟ್ಟಿದ ನಿಮಿತ್ತವಾಗಿ ಇಸ್ರಾಯೇಲರಿಗೆ ಏನಾಯ್ತು ಗೊತ್ತಾ? ಅವ್ರಿಗೆ ದೇವರು ಒಂದು ಗೋಲ್ಡ್ನ ಆಶೀರ್ವಾದ ಕೊಟ್ಟಿದ್ರ? ಏನ್ ಕೊಟ್ಟಿದ್ರು? ಇಲ್ಲಿ ನೋಡ್ರಿ, ಇಲ್ಲಿ ಕೇಳ್ರಿ. ಅವ್ರಿಗೆ ಗೋಲ್ಡ್, ಐಗುಪ್ತ ದೇಶದಿಂದ ಇಸ್ರಾಯೇಲ್ ಬರ್ಬೇಕಾದ್ರೆ ಅವ್ರಿಗೆ ಗೋಲ್ಡ್ ಸಿಗುವಂತೆ ದೇವ್ರು ಮಾಡಿದ್ರು. ಹೌದಾ? ಇವಾಗ ಆ ಗೋಲ್ಡ್ ಅನ್ನೇ ಹಾಕಿ ಅವ್ರೊಂದು ದೇವ್ರು ಮಾಡ್ಬಿಟ್ಟಿದ್ದಾರೆ. ಈಗ ದೇವ್ರು ಬಂದ ಕೂಡಲೇ ಏನ್ ಮಾಡ್ತಾರೆ ಅಂದ್ರೆ, ಓ ನಿಮ್ಮ ಹತ್ರ ಗೋಲ್ಡ್ ಇದ್ರೇನೆ ನಾ ಇದು ಹಾಳು ಮಾಡೋದು, ಕೊಡ್ರಿ ವಾಪಸ್ ಅದನ್ನೆಲ್ಲ. ಏನಾಯ್ತು? ಅವ್ರಿಗೆ ಆಶೀರ್ವಾದ ಕಳ್ಕೊಂಡ್ರು. ಜನರು ಯಾವಾಗ ದೇವರಲ್ಲಿ ಕಾಯೋದಿಲ್ವೋ ಅವ್ರಿಗೆ ನಿಜವಾದ ದೇವರಾಗಿರಲ್ಲ. ಅವ್ರಿಗೆ ಯಾವ್ದು ದೇವರಾಗಿರುತ್ತೋ ಅದೇ ದೇವರಾಗ್ಬಿಡುತ್ತೆ. ಹಲ್ಲೆಲೂಯಾ. ಇವತ್ತು ಅನೇಕ ಕ್ರೈಸ್ತರು ಆಶೀರ್ವಾದನ ಕಳ್ಕೊಂತ ಇರೋ ಕಾರಣ ಏನು ಅಂದ್ರೆ, ಅವ್ರು ಪ್ರೇಯರ್ ಮಾಡಲ್ಲ ಅಂತಲ್ಲ, ಅವ್ರು ಕೆಟ್ಟ ಕ್ರೈಸ್ತರು ಅಂತಲ್ಲ, ಆದ್ರೆ ದೇವರಲ್ಲಿ ಕಾಯ್ಕೊಂಡಿರುವಂತ ಕ್ರೈಸ್ತರಾಗ್ತಾ ಇಲ್ಲ. They are not able to wait on the Lord. ಎಲ್ಲ ಅರ್ಜೆಂಟ್. ಇವತ್ತೊಂದು ಕೆಲಸ ನೀವು ಓದಿದ್ದೀರಾ, ಮಾಡಿದ್ದೀರಾ, ದೇವ್ರು ಒಂದು ಕೆಲಸ ಕೊಡ್ಬೇಕು. ದೇವ್ರು ಗೊತ್ತಿದೆ ನಿಮ್ಗೆ ಹೆಂಗ್ ಕೊಡ್ಬೇಕು. ನಿನ್ ಎಲ್ಲಿ ಬೆಂಡ ಆದ್ರೆ ನಿನ್ ಕೆಲಸ ಕೊಡ್ಬೇಕು ಅಂತ ದೇವ್ರು ತೀರ್ಮಾನ ಮಾಡಿರ್ತಾರೆ. ತೀರ್ಮಾನ ಮಾಡಿ ನಾವೇನ್ ಮಾಡ್ತೀವಿ? ಹಂಗ್ ಬಿಟ್ಬಿಡ್ತೀವಿ. ನಾವೇ ಲಂಚ ಕೊಟ್ಟು ಕೆಲಸ ಕೊಡ್ಕೋಕ್ ಹೋಗೋದು, ನಾವೇ ದುಡ್ಡು ಕೊಟ್ಟು ಕೆಲಸ ಮಾಡಕ್ ಹೋಗೋದು.
ಹಲ್ಲೆಲೂಯಾ. ಅವಾಗ ಏನಾಗಿದೆ ಅಂದ್ರೆ ನಿಮ್ಗೆ ಆ ಕೆಲಸ ದೇವರಾಗಿದೆ, ದೇವ್ರು ದೇವರಾಗಿಲ್ಲ. ಆಗ ದೇವ್ರು ಏನ್ ಮಾಡ್ತಾರೆ, ನಿನ್ಗೆ ಅವನೇ ದೇವ್ರು, ನಿನ್ಗೆ ಏನ್ ಬೇಕೋ ನೀನ್ ಅವನ ಹತ್ರನೇ ಹೋಗು ಅಂತ. ಆಶೀರ್ವಾದನ ಕಳ್ಕೊಳ್ಳೋದು ನೀವು ಪ್ರಿಯ ಸಹೋದರ ಸಹೋದರ. ಯು ಆರ್ ಮಿಸ್ಸಿಂಗ್ ದ ಪ್ರೆಸೆನ್ಸ್ ಆಫ್ ಗಾಡ್, ಯು ಆರ್ ಮಿಸ್ಸಿಂಗ್ ದ ಬ್ಲೆಸಿಂಗ್ಸ್ ಆಫ್ ಗಾಡ್. ಇವತ್ತು ಅನೇಕರು ಏನ್ ಮಾಡ್ತಾರೆ ಅಂತಂದ್ರೆ, ಸಿಚುವೇಶನ್ ನೋಡಿ, ಅವರೊಂದು ಪರಿಸ್ಥಿತಿಗೆ ಬಂದ್ರೆ ಅವ್ರಿಗೆ ಕಾಯ್ಕೊಂಡಿರಕ್ಕಾಗಲ್ಲ, ಅರ್ಜೆಂಟ್ ಮಾಡ್ಬೇಕು, ಅರ್ಜೆಂಟ್ ಆಗ್ಬಿಡ್ಬೇಕು, ಇವತ್ತು ನಾಳೆ ಅಂದ್ರೆ ನಾಳೆನೆ ಆಗ್ಬಿಡ್ಬೇಕು, ಇವತ್ತಂದ್ರೆ ಇವತ್ತನೇ ಆಗ್ಬಿಡ್ಬೇಕು, ಅವ್ರು ಇವತ್ತು ಪ್ರೇಯರ್ ಮಾಡಿದ್ರೆ ನಾಳೆ ಬಿಡುಗಡೆ ಆಗ್ಬಿಡ್ಬೇಕು. ದೊಡ್ಡ ಬಲಹೀನತೆ ಏನು ಅಂತಂದ್ರೆ, ದೇವರು ಮಾಡೋವರೆಗೂ ಕಾಯ್ದೆ ಇರುವುದೇ ನಿನ್ನ ಬಲಹೀನತೆ. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ನಿನ್ನ ಬಲಹೀನತೆ ದೇವ್ರು ಮಾಡೋವರೆಗೂ ಕಾಯ್ದೆ ಇರೋದು. Hallelujah. That is your weakness. You are not waiting on the Lord for things to be fulfilled. ಪರಿಸ್ಥಿತಿ ಬಂದ ಕೂಡಲೇ ನಮ್ಗೆ ಏನಾಗುತ್ತೆ, ಭಯ ಬರುತ್ತೆ. ಪರಿಸ್ಥಿತಿ ಬಂದ ಕೂಡಲೇ ನಮಗೆ ಏನ್ ಬರ್ತದೆ, ಅಳು ಬರ್ತದೆ. ಪರಿಸ್ಥಿತಿ ಬಂದ ಕೂಡಲೇ ನಮಗೆ ಏನ್ ಬರ್ತದೆ, ಗುಡುಗುಟ್ಟುವಿಕೆ ಬರ್ತದೆ, ಡೌಟ್ ಬರ್ತದೆ. ದೇವ್ರ ಮೇಲೆ ಡಿಪೆಂಡ್ ಆಗಲ್ಲ, ಮನುಷ್ಯರನ್ನು ಡಿಪೆಂಡ್ ಆಗ್ತೀವಿ, ಫ್ರೆಂಡ್ಸ್ ಅನ್ನು ಡಿಪೆಂಡ್ ಆಗ್ತೀವಿ, ಫ್ಯಾಮಿಲಿ ಡಿಪೆಂಡ್ ಆಗ್ತೀವಿ. ಆಮೇಲೆ ಏನ್ ಮಾಡ್ತೀವಿ, ನಮ್ಮ ಸ್ವಂತ ಬುದ್ಧಿನ ಡಿಪೆಂಡ್ ಆಗ್ತೀವಿ. ನಾವೇನ್ ಹೇಳ್ತೀವಿ ಅದೇ ರೈಟ್. ಹಲ್ಲೆಲೂಯಾ. ಯಾರೊಬ್ಬ ವ್ಯಕ್ತಿ ನಾವೇನ್ ಹೇಳ್ತೀವಿ ಅದೇ ರೈಟ್ ಅಂತ ಇರ್ತಾನಲ್ಲ, ಅವನು ಎಂದಿಗೂ ದೇವರ ಅದ್ಭುತವನ್ನು ನೋಡ್ಲಿಕ್ಕೆ ಆಗೋದೇ ಇಲ್ಲ. They can never see the blessings of God when they are not waiting on the Lord. ನೀನ್ ದೇವರನ್ನ ಆತ್ಕೊಂಡಿಲ್ಲ ಅಂತಂದ್ರೆ ನೀನ್ ಯಾವತ್ತು ದೇವರ ಆಶೀರ್ವಾದವನ್ನು ಹೊಂದ್ಕೊಳ್ಳೋಕ್ಕೂ ಆಗಲ್ಲ, ನೀನ್ ಯಾವತ್ತು ದೇವರೊಟ್ಟಿಗೆ ನಡೆಯೋದಕ್ಕೆ ಆಗಲ್ಲ. ಯಾಕಂದ್ರೆ ದೇವರು ಏನೇ ಮಾಡಿದ್ರು ತಾಳ್ಮೆಯಿಂದ ಮಾಡುವಂತನು. ಹೇಳ್ರಿ, ತಾಳ್ಮೆಯಿಂದ. ಹೆಂಗ್ ಮಾಡ್ತಾರೆ ದೇವರು? ತಾಳ್ಮೆಯಿಂದ ಮಾಡಿ. ನಮ್ಗೇನಂತಂದ್ರೆ, ನಾವು ಈಗ ಫಾರ್ ಎಕ್ಸಾಂಪಲ್ ಎಷ್ಟೋ ಜನ ಮನೇಲಿ ಟಿವಿ ತಗೊಂಡಿರ್ತಾರೆ ಗೊತ್ತಾ. ಅವ್ರು ಟಿವಿ ತಗೊಂಡಿರೋ ಕಾರಣ ಏನ್ ಗೊತ್ತಾ, ಅವ್ರ ಹತ್ರ ದುಡ್ಡು ಬಂತು ಅಂತಲ್ಲ, ಪಕ್ಕದ ಮನೆಯಲ್ಲಿ ಅವ್ರು ಟಿವಿ ತಗೊಂಡ್ರು ಅಂತ. ಹಲ್ಲೆಲೂಯಾ. ಪಕ್ಕದ ಮನೆಯವ್ರು ಗಾಡಿ ತಗೊಂಡ್ರು ಅಂತ ಗಾಡಿ ತಗೊಂಡಿರ್ತೀವಿ. ವಿ ಆರ್ ನಾಟ್ ರೆಡಿ ಟು ವೇಟ್. ನಾವು ದೇವರಲ್ಲಿ ಡಿಪೆಂಡ್ ಆಗಿಲ್ಲ, ದೇವರನ್ನ ಆತ್ಕೊಂತ ಇಲ್ಲ. ಪ್ರಿಯ ಸಹೋದರ ಸಹೋದರರೇ, ಇಸ್ರಾಯೇಲರು ಯಾವಾಗ ದೇವರು ಮೋಶೆ ಬರೋವರೆಗೂ ಕಾಯ್ಲಿಲ್ವೋ, ದೇವರ ವಾಕ್ಯಕ್ಕಾಗಿ ಕಾಯ್ಲಿಲ್ವೋ, ಅವ್ರಿಗೆ ಆಶೀರ್ವಾದ ಬೇಕಾಗಿತ್ತು, ದೇವ್ರು ಬೇಕಾಗಿಲ್ಲ. ಇವತ್ತು ಅನೇಕರು ದೇವ್ರನ್ನ ಯಾಕೆ ನೀವು ದೇವರು ಬಂದು ಕೆಲಸ ಮಾಡೋವರೆಗೂ ಕಾಯ್ತಾ ಇಲ್ಲ ಅಂತಂದ್ರೆ, ನಿಮಗೆ ದೇವರಲ್ಲ ಮುಖ್ಯ, ನಿಮ್ಮ ಆಶೀರ್ವಾದಗಳು, ನಿಮ್ಮ ಪರಿಸ್ಥಿತಿ ಬದಲಾಗೋದು, ನಿಮ್ಮ ಹಣ, ನಿಮ್ಮ ಕೆಲಸ, ಇದೇ ನಿಮಗೆ ಮುಖ್ಯ ಆಗಿದೆ. ಇದ್ರಲ್ಲೇ ಗೊತ್ತಾಗತ್ತೆ ನೀವು ದೇವ್ರಿಗಾಗಿ ಕಾಯ್ತಾ ಇರ್ತೀರಾ ಇಲ್ವಾ ಅಂತ ಹೇಳಿ. ಹಲ್ಲೆಲೂಯಾ. ಎಷ್ಟು ಜನ ನಾವು ಈ ತಪ್ಪು ಮಾಡಿದ್ವಿ. ಎಷ್ಟೋ ಸತಿ ದೇವರ ಕಾರ್ಯಕ್ಕಾಗಿ ನಾವು ಕಾಯೋದೇ ಇಲ್ಲ, ದೇವರು ಹೇಳೋದವರೆಗೂ ಕಾಯೋದೇ ಇಲ್ಲ. ದೇವ್ರು ಹೇಳ್ತಾರೆ, ನೀನ್ ಕಾಯಿ ಮಗನೆ, ನಾನು ಮಾಡ್ತೀನಿ. ಹಲ್ಲೆಲೂಯಾ. ಯಾರೊಬ್ಬ ವ್ಯಕ್ತಿ ದೇವರಿಗಾಗಿ ಕಾಯಲ್ವೋ ಆತ ಅವನ ಯುದ್ಧನ ಅವನೇ ಮಾಡ್ಬೇಕು, ದೇವ್ರು ಮಾಡಕ್ ಆಗಲ್ಲ. ಹಲ್ಲೆಲೂಯಾ. ಅವ್ರ ಯುದ್ಧನ. ಆದ್ರೆ ಯಾರೊಬ್ಬ ವ್ಯಕ್ತಿ ಅದಕ್ಕೆಲ್ಲ ಪ್ರತಿಕ್ರಿಯೆ ಕೊಡದೆ ಸುಮ್ಮನೆ ಇರ್ತಾನಲ್ಲ, ಅವನ ಯುದ್ಧನ ದೇವ್ರು ಮಾಡ್ತಾನೆ. ಹಲ್ಲೆಲೂಯಾ. ದೇವರು ನಿಮ್ಮ ಯುದ್ಧ ಯಾವಾಗ ನೀನು ದೇವರಲ್ಲಿ ಕಾಯ್ಕೊಂಡಿರ್ಬೇಕಾದ್ರೆ, ವೆನ್ ಯು ಸ್ಟಾರ್ಟ್ ವೇಟಿಂಗ್ ಆನ್ ದ ಲಾರ್ಡ್, ದೇವರಲ್ಲಿ ಕಾಯ್ಕೊಂಡಿರ್ಬೇಕಾದ್ರೆ ದೇವರು ಅದ್ಭುತ ಕಾರ್ಯವನ್ನು ಮಾಡುವಂತನಾಗಿದ್ದಾನೆ. ನಾವು ಒಂದು ವಾಕ್ಯ ಓದೋಣ, ಐಸಾಯ 49ನೇ ಅಧ್ಯಾಯದಲ್ಲಿ 23ನೇ ವಚನ. ರಾಜರು ನಿನಗೆ ಸಾಕು ತಂದೆಗಳು, ಅವರ ರಾಣಿಗಳು ನಿನಗೆ ಸಾಕು ತಾಯಿಯರು ಆಗುವರು. ನಿನಗೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿನ್ನ ಪಾದ ಧೂಳಿಯನ್ನು ನೆಕ್ಕುವರು. ನಾನೇ ಯೆಹೋವನು, ನನ್ನನ್ನು ನಿರೀಕ್ಷಿಸಿಕೊಂಡವರು ಆಶಾಭಂಗ ಪಡರು. People who wait on the Lord will never be put to shame. ನಿನ್ನನ್ನ ದೇವರ ಅವಮಾನಕ್ಕೆ ಗುರಿ ಮಾಡೋದಿಲ್ಲ. ಹಲ್ಲೆಲೂಯಾ. ನಿನ್ನ ದೇವರ ಅಪಮಾನಕ್ಕೆ. ಆದ್ರೆ ನಮಗೆ ಕಾಯೋಷ್ಟು ಪೇಷನ್ಸ್ ಇಲ್ಲ. ನಮಗೆ ಅರ್ಜೆಂಟ್, ದೇವರು ಮಾಡ್ತಾರೋ ಇಲ್ವೋ ನಮಗೆ ಗೊತ್ತಿಲ್ಲ, ಅಯ್ಯೋ ಅದ್ರ ಮುಂದೆ ನಾವೇ ಮಾಡ್ಬಿಡೋಣ, ನಾವೇ ಕೈ ಇಡೋಣ. ದೇವರು ಕೊಡೋವರೆಗೂ ಕಾಯುವಂತ ಪೇಷನ್ಸ್ ನಮ್ಮಲ್ಲಿ ಇಲ್ಲ. ಪ್ರಿಯ ಸಹೋದರ ಸಹೋದರರೇ, ಮೆನಿ ಪೀಪಲ್ ಟುಡೇ ಲ್ಯಾಕ್ ದ ಪೇಷನ್ಸ್. ನೋಡಿ ಏನಾಗತ್ತಂದ್ರೆ, ಒಂದ್ಸತಿ ಒಂದು ಮೀಟಿಂಗ್ ನಡೆಯುತ್ತೆ, ದೊಡ್ಡ ಮೀಟಿಂಗ್. ಓಕೆ, ಒಂದು ಚರ್ಚಲ್ಲಿ ಒಂದು ಮೀಟಿಂಗ್ ನಡೆಯುತ್ತೆ. ಪಾಸ್ಟರ್ ಏನ್ ಮಾಡ್ತಾರೆ ಅಂದ್ರೆ, ಕೊನೆ ದಿನ 3ನೇ ದಿನ ಊಟಕ್ಕೆ ನಾವು 2 ಕುರಿಗಳನ್ನ ಕಟ್ ಮಾಡೋಣ. ಎಷ್ಟು? 2 ಕುರಿಗಳನ್ನ ಕಟ್ ಮಾಡಿ ಎಂಜಾಯ್ ಮಾಡೋಣ, ಎಲ್ಲಾರ್ಗು ಊಟ ಹಾಕೋಣ ಅಂತ ಹೇಳಿ ಪ್ಲಾನ್ ಮಾಡ್ತಾರೆ. 2 ಕುರಿಗಳಿಗೆ ದುಡ್ಡಿರಲ್ಲ, ಕಾಯ್ತಾ ಇರ್ತಾರೆ ದೇವ್ರು ಕೊಡ್ಲಿ ಅಂತ ಕಾಯ್ತಾ ಇರ್ತಾರೆ, ದೇವ್ರು ಕೊಡ್ತಾರೆ ಅಂತ ಕಾಯ್ತಾ ಇರ್ತಾರೆ. ದಿನ ಹೋಗ್ತಾ ಇರ್ತದೆ, ಫಂಕ್ಷನ್ಸ್ ಹತ್ರ ಆಗ್ತಾ ಇರ್ತದೆ, 3ನೇ ದಿನ ಬಂದ್ಬಿಟ್ಟಿರ್ತದೆ. ಈಗ ಹೆಂಗ್ ಮಾಡೋದು ಅಂತ ಗೊತ್ತಿಲ್ಲ. ಸಡನ್ ಆಗಿ ಚರ್ಚಲ್ಲಿ ಇರುವ ಹಿರಿಯರು ಬಂದು ಹೇಳ್ತಾರೆ, ಪಾಸ್ಟ್ರೆ ಇನ್ನು ಎಷ್ಟು ದಿನ ಅಂತ ಕಾಯ್ತಾ ಇರ್ತೀರ?
ಮಾಡೋದಿದ್ರೆ ದೇವ್ರು ಇಷ್ಟು ಬೇಗ ಮಾಡ್ತಾ ಇರ್ಲಿಲ್ವಾ? ಇನ್ನೊಂದ್ 2 ದಿನ ಇದೆ ಫಂಕ್ಷನ್ಗೆ, ನೀವ್ ಈಗ್ಲೂ ತರ್ಲಿಲ್ಲ ಅಂದ್ರೆ ಕಷ್ಟ ಆಗತ್ತೆ, ತಂದ್ಬಿಡೋಣ ಬರ್ರಿ, ಅದೇನಾಗತ್ತೋ ನೋಡೋಣ ಅಂತ ಹೇಳಿದ್ ಕೂಡ್ರೆ ಪಾಸ್ಟರ್ ಕೂಡ ಹೌದಪ್ಪ ನೀನ್ ಹೇಳೋದು ಕರೆಕ್ಟ್, ಇಷ್ಟ ದಿನ ನಾನು ಕಾದೆ ದೇವ್ರು ಕೊಟ್ಟಿಲ್ಲ, ಹೋಗ್ ತಗೋಬರೋಣ ಅಂತ ಹೇಳಿ ಹೋಗಿ ತಗೊಂಡ್ಬಂದ್ಬಿಡ್ತಾರೆ. ತಗೊಂಡ್ ಬಂದು ಮೀಟಿಂಗ್ ಎಲ್ಲ ಚೆನ್ನಾಗಾಗತ್ತೆ, ಫುಲ್ ಖುಷಿಯಾಗಿ ತಿಂತಾರೆ, ಎಲ್ಲ ಮಜಾ ಮಾಡ್ತಾರೆ. ಆದ್ರೂ ಪಾಸ್ಟರ್ ಮನ್ಸಲ್ಲಿ ಒಂದು ಬೇಜಾರು, ಏನು ದೇವ್ರು ಕೊಟ್ಟಿಲ್ವಾ ಅಥವಾ ನಾನ್ ಕಾದಿಲ್ವಾ, ಏನು ದೇವ್ರು ಕೊಟ್ಟಿಲ್ವಾ ಅಥವಾ ನಾನ್ ಕಾಯ್ಲಿಲ್ವಾ, ಏನ್ ದೇವ್ರು ಕೊಟ್ಟಿಲ್ವಾ ಅಥವಾ ನಾನ್ ಕಾಯ್ಲಿಲ್ವಾ. ಸಡನ್ ಆಗಿ ಆ ದಿನ ಹೋಗಿ ನಿದ್ದೆ ಮಾಡಿದಾಗ ಒಂದು ಕನಸು, ಆ ಕನಸಲ್ಲಿ ಏನಂದ್ರೆ ಒಂದು ಹೆಬ್ಬಾವು, ದೊಡ್ಡ ಹಾವು ಏನ್ ಮಾಡಿದೆ ಅಂದ್ರೆ 2 ಕುರಿಗಳನ್ನ ನುಂಗಿ ಮಲಗಿದ್ಯಂತೆ. ಎಷ್ಟು ಕುರಿನ? ಇವ್ರು ಎಷ್ಟು ಕುರಿ ತರಬೇಕು ಅಂತಿದ್ರು? 2 ಕುರಿನ ನುಂಗಿ ಮಲಗಿದ್ಯಂತೆ ಹೆಬ್ಬಾವು. ಇವ್ರಿಗೆ ಕನಸಿಂದ ಎದ್ದು ಕೂಡಲೇ ಅರ್ಥನೇ ಆಗಿಲ್ವಂತೆ. ಸ್ವಾಮಿ ಇದೇನಿದು 2 ಕುರಿ ನಾವು ತರಬೇಕು ಅಂತಿದ್ವಿ, ಏನಿದು ನಾವು ತಿಂದ್ವಾ ಹೆಬ್ಬಾವು ತಿಂತ, ಏನಾಯ್ತು ಅಂತ ಯೋಚನೆ ಮಾಡ್ತಾ ಇದ್ದಾಗ ದೇವ್ರು ಹೇಳಿದ್ರಂತೆ, ಮಗನೇ ನೀನ್ ಯಾವಾಗ ಬೇಕು ಅಂತ ಕೇಳುದೋ ನಾನು ಆಗ್ಲೇ ನಿನಗೆ 2 ಕುರಿ ಕೊಟ್ಬಿಟ್ಟಿದ್ದೆ, ಆದ್ರೆ ಸಮಯಕ್ಕೆ ನಾನು ಅದು ನಿನ್ನ ಕೈ ತಲುಪೋವರೆಗೂ ನೀನು ಕಾಯ್ಲಿಲ್ಲ ಅಲ್ಲ, ನಿನ್ನ ಅಪನಂಬಿಕೆ ಆ ಕುರಿಗಳನ್ನ ನುಂಗ್ಬಿಡ್ತು ಅಂತ ಹೇಳ್ತಾರೆ. ಹಲ್ಲೆಲೂಯಾ. ನಿನ್ನ ಸ್ವಂತ ದೇವ್ರ ಮೇಲೆ ನಂಬಿಕೆ ಇಲ್ಲದ ಕಾರಣ ನೀನೇನ್ ಮಾಡಿದ್ಯಾ, ನಾನು ಕೊಡೋವರೆಗೂ ನೀನು ಕಾಯ್ಲಿಲ್ಲ, ಆತ್ರ ಪಟ್ಟಿದ ನಿಮಿತ್ತವಾಗಿ ದುರಾತ್ಮನು ಅದನ್ನ ನುಂಗುವಂತೆ ಮಾಡಿದೆ. ನಿನಗೆ ಬರ್ಬೇಕಾಗಿರುವ ಆಶೀರ್ವಾದ ಇವತ್ತು ಅದು ಆ ಕಡೆಗೆ ಹೋಗಿದೆ. ಇವತ್ತು ಈ ತರ ಎಷ್ಟು ಕ್ರೈಸ್ತರು ಅವರ ಆಶೀರ್ವಾದಗಳನ್ನು ಮಿಸ್ ಮಾಡಿದ್ದಾರೆ ಗೊತ್ತಾ? ಎಷ್ಟೋ ಆಶೀರ್ವಾದಗಳನ್ನು, ಎಷ್ಟೋ ಬಿಡುಗಡೆಗಳನ್ನು ಯು ಹ್ಯಾವ್ ಮಿಸ್ಟೆಡ್ ಜಸ್ಟ್ ಬಿಕಾಸ್ ಯು ಕುಡಂಟ್ ವೇಟ್ ಆನ್ ದ ಲಾರ್ಡ್. ನೀವು ದೇವ್ರನ್ನ ಕಾಯ್ಲಿಲ್ಲ, ಆತ್ರ ಪಟ್ಬಿಟ್ರಿ, ಇಲ್ಲ ಇದು ಹಿಂಗೆ ಆಗತ್ತೆ, ಇಲ್ಲ ಇದು ಹಂಗೆ ಆಗತ್ತೆ ಅಂತ ನಾವು ಅನ್ಕೊಂಡು ಹೋಗಿದ್ದ ನಿಮಿತ್ತವಾಗಿ ಏನಾಯ್ತು ಅಂತಂದ್ರೆ ನಾವು ದೇವರು ಕೊಡೋವರೆಗೂ ಕಾಯ್ಲಿಲ್ಲ. ಕಾಯ್ದೆ ಇರೋ ನಿಮಿತ್ತವಾಗಿ ದೇವರ ಆಶೀರ್ವಾದಗಳನ್ನು ನೀವು ಅನುಭವಿಸಕ್ ಆಗ್ತಾ ಇಲ್ಲ. ಇವತ್ತು ನೀವು ತುಂಬಾ ಜನ ನೀವು ಪ್ರೇಯರ್ ಮಾಡಿದ್ದೀರಾ, ನೀವು ಪ್ರಾರ್ಥನೆಗೆ ದೇವರು ಆಲ್ರೆಡಿ ಉತ್ತರ ಕೊಟ್ಟಿದ್ದಾನೆ, ಆದ್ರೆ ಅದು ನಿಮ್ ಕೈ ಸೇರೋವರೆಗೂ ನಂಬಿಕೆ ಇಲ್ಲದ ಕಾರಣ ನೀವು ಮತ್ತೆ ಸಾಲ ಮಾಡ್ತೀರಾ, ಮತ್ತೆ ಪಾಪಕ್ಕೆ ಬೀಳ್ತೀರಾ, ಮತ್ತೆ ತಪ್ಪು ಮಾಡ್ತಾ ಇದ್ದೀರಾ. ಆದ ಕಾರಣ ದೇವರ ಆಶೀರ್ವಾದನ ಅನುಭವಿಸಕ್ ಆಗ್ತಾ ಇಲ್ಲ. You are not able to enjoy the blessings of God because you are not able to wait on the Lord. Hallelujah. You are not able to wait on the Lord. If you can't wait on the Lord, it shows that there is disobedience inside you. ನಿನ್ನ ಒಳಗಡೆ ಅವಿದ್ಯತೆ ಇರುವ ತರ, ದೇವರು ಮಾಡೋವರೆಗೂ ಕಾಯ್ದೆ ಇರೋದೇ ಒಂದು ಅವಿದ್ಯತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ಸಹೋದರರೇ, ಯಾರೊಬ್ಬ ವ್ಯಕ್ತಿ ದೇವರಲ್ಲಿ ಕಾಯ್ತಾ ಇರ್ತಾನಲ್ಲ, ಆತನು ದೇವರ ಮೇಲೆ ನಂಬಿಕೆ ಇಟ್ಟಿರ್ತಾನೆ, ಅಂತವನೇ ದೇವರಲ್ಲಿ ಕಾಯಕ್ಕಾಗತ್ತೆ. ಯಾರೊಬ್ಬ ವ್ಯಕ್ತಿ ದೇವರಂದ್ರೆ ಏನು ಅಂತ ಗೊತ್ತಿರುತ್ತೋ, ಯಾರಿಗೆ ದೇವ್ರ ಬಲ ಅಂದ್ರೆ ಏನು ಅಂತ ಗೊತ್ತಿರುತ್ತೋ, ಯಾರಿಗೆ ದೇವರ ಪ್ರೀತಿ ಏನು ಅಂತ ಗೊತ್ತಿರುತ್ತೋ, ಯಾರಿಗೆ ದೇವರ ಸಮಯಗಳು, ಸೀಸನ್ಗಳು ಅರ್ಥ ಆಗುತ್ತೋ, ಅವನಷ್ಟೇ ದೇವರಿಗಾಗಿ ಕಾಯಕ್ಕಾಗತ್ತೆ. Only he can wait on the Lord. A person who can trust on God, a person who will understand the season and timing of God, a person who can understand the power and love of God will always wait on God. Hallelujah. Thank you, Jesus. The person who waits on God, he is a person who is only dependent on God. ಯಾರೊಬ್ಬ ವ್ಯಕ್ತಿ ದೇವರಿಗಾಗಿ ಕಾಯ್ತಾ ಇರ್ತಾನೋ ಆತನು ದೇವರ ಮೇಲೆ ಆತುಕೊಂಡಿರುವಂತ ವ್ಯಕ್ತಿ ಆಗಿದ್ದಾನೆ. ಮನುಷ್ಯರ ಅಲ್ಲ, ಕೆಲಸ ಅಲ್ಲ, ಬಿಸ್ನೆಸ್ ಅಲ್ಲ, ಮತ್ತೊಂದಲ್ಲ, ಟ್ಯಾಲೆಂಟ್ ಅಲ್ಲ, ಆತನು ದೇವರನ್ನ ನಂಬಿರುವಂತ ವ್ಯಕ್ತಿ ಆಗಿರ್ತಾನೆ. ಯಾರೊಬ್ಬ ವ್ಯಕ್ತಿ ದೇವರಿಗಾಗಿ ಕಾಯ್ತಾ ಇರ್ತಾನೋ ಆತನಲ್ಲಿ ವಿಧೇಯತೆ ಇರುತ್ತೆ. ಈಸ್ ಅನ್ ಒಬಿಡಿಯಂಟ್ ಪರ್ಸನ್. ಯಾರೊಬ್ಬ ವ್ಯಕ್ತಿ ದೇವರಿಗಾಗಿ ಕಾಯ್ತಾ ಇರ್ತಾನೋ ಅವನ ಜೀವಿತದಲ್ಲಿ ದೇವರು ಹೇಳಿರುವ ಪ್ರತಿಯೊಂದು ಪ್ರವಾದನೆಗಳು ನೆರವೇರ್ತದೆ. Every promises will be fulfilled to the person who is waiting on the Lord, not to a person who does everything in urgent. ನೀನು ಆತ್ರಪಟ್ಟು ಮಾಡೋದ್ರಿಂದ ಇವತ್ತು ಅನೇಕ ಪ್ರವಾದನೆಗಳು ನೀನು ಮಿಸ್ ಮಾಡ್ಕೊಂತ ಇದೆಯಾ. ನಿನ್ನ ಜೀವಿತದಲ್ಲಿ ದೇವರು ಹೇಳಿರುವಂತ ಅನೇಕ ಪ್ರಾಮಿಸ್ಗಳು ನಿನ್ನ ಲೈಫಲ್ಲಿ ನೆರವೇರ್ತಾ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ್ರು ಯಾವಾಗಲೂ ನೀನು ಕಾಯ್ಬೇಕು ಅಂತ ಹೇಳ್ತಾನೆ, ಯಾಕಂದ್ರೆ ಕಾಯುವವರಿಗೆ ದೇವ್ರ ಆಶೀರ್ವಾದ ಕೊಡುವಾಗ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಯೇಸು ಸ್ವಾಮಿ ದೇವ್ರು ಏನ್ ಮಾಡ್ತಾರೆ ಅಂದ್ರೆ, ಅವಳು ಹೋಗಿ ಆದಾಮನ ಹತ್ರ ಇದ್ದ ಆ ಹಣ್ಣನ್ನ ತಿಂದು ಆದಾಮನಿಗೂ ಕೊಟ್ಟು ಅವರಿಬ್ರು ತಿಂದ್ಬಿಡ್ತಾರೆ, ಆಡಮ್ ಅಂಡ್ ಈವ್. ಅವರಿಬ್ರು ತಿಂದ ಮೇಲೆ ದೇವರು ಅವ್ರಿಗೆ ಶಾಪನ ಹೇಳ್ತಾರೆ. ಅವಾಗ ದೇವರು ಹೇಳ್ತಾರೆ ಸೈತಾನನಿಗೆ, ನಿನಗೂ ಈ ಸ್ತ್ರೀಯ ಮಗನಿಗೂ ನಾನು ವೈರತ್ವವನ್ನು ಉಂಟು ಮಾಡ್ತೀನಿ, ಈ ಸ್ತ್ರೀಯ ಮಗನು ನೀನ್ ತಲೆ ಜಜ್ಜುವನು ಅಂತ ಹೇಳಿದಾರ. ಯಾವಾಗ ಹೇಳಿದ್ದದು? ಆದಿಕಾಂಡದಲ್ಲಿ. ಈಗ ತಲೆ ಜಜ್ಜವನು ಹುಟ್ಟಿದ್ ಯಾವಾಗ?
ಮ್ಯಾಥ್ಯೂ ಅಲ್ಲಿ ಎಷ್ಟು ವರ್ಷ ಆಯ್ತು? ಅಷ್ಟು ವರ್ಷ ದೇವರು ಕಾಯ್ತಾರೆ, ನಮಗೆ ಕಾಯಕ್ಕೆ ಆಗಲ್ಲ. ದೇವರು ಹೇಳಿದಂತ ಪ್ರವಾದನೆ ಅವರೇ ನೆರವೇರ್ಸಕ್ಕೆ 2 ವರ್ಷ ಕಾದವ್ರೆ. ನಮಗ್ ಮಾತ್ರ ದೇವ್ರು ಹೇಳೋ ಪ್ರವಾದನೆ ನಾಳೆ ಬೆಳಗ್ಗೆ ಆಗ್ಬೇಕು, ಮುಂದಿನ ತಿಂಗಳು ಆಗ್ಬಿಡ್ಬೇಕು, ನೆಕ್ಸ್ಟ್ ಮಂತ್ ಬ್ರದರ್, ನೆಕ್ಸ್ಟ್ ಮಂತ್ ನಾವು ಓಡ್ಬೇಕು, ನೆಕ್ಸ್ಟ್ ಇಯರ್ ನಾವು ಓಡ್ಬೇಕು. ಅಲ್ಲೆಲ್ಲೂಯ್ಯ. 20 ವರ್ಷ ಕಾಯ್ಕೊಂಡಿರ್ತಾರೆ. ಪಕ್ಕದ ಮನೆಯವರು ಒಂದು ಹೊಸ ಮನೆ ತಗೊಂಡಿದ ತಕ್ಷಣ, ಪಾಸ್ಟ್ರೆ ನನಗೆ ಗೊತ್ತಿಲ್ಲ, ನೆಕ್ಸ್ಟ್ ಇಯರ್ ನಾವ್ ಹೆಂಗನ ನಾವು ಹೊಸ ಮನೇಲಿ ಕಾಲಿಡ್ಬೇಕು. ಅವ್ರು ತಗೊಂಡಿದ್ದಾರೆ ಅಂತ ನೀನ್ ಮಾಡಿದ್ರೆ ಅದು ನೀನ್ ಕಾಲಿಡಲ್ಲ, ನೀನ್ ಕೈ ಇಡಲ್ಲ, ಕಾಲಿಡಲ್ಲ, ತಲೆನೂ ಇಡಲ್ಲ. ಅಲ್ಲೆಲ್ಲೂಯ್ಯ. ನಿನ್ ಸಮಯ ಬಂದಾಗ ಅದಕ್ಕಿಂತ ಶ್ರೇಷ್ಠವಾದ ಮನೆಯಲ್ಲಿ ದೇವ್ರು ನಿನ್ನನ್ನು ಕೂರಿಸ್ತಾನೆ, ಅದಕ್ಕಿಂತ ಅದ್ಭುತವಾದಂತ ಮನೆಯಲ್ಲಿ ದೇವ್ರು ನಿನ್ನನ್ನು ಎತ್ತುತ್ತಾನೆ. ದಟ್ ಇಸ್ ದ ವರ್ಕ್ ಆಫ್ ಗಾಡ್. ಅದು ದೇವರ ಕಾರ್ಯವಾಗಿದೆ. ಅಲ್ಲೆಲ್ಲೂಯ್ಯ. ಇವತ್ತು ನೀನು ದೇವ್ರಿಗಾಗಿ ಕಾಯ್ತಾ ಇದೀಯಾ? ದೇವ್ರು ನಿನ್ನನ್ನ ಇದೇ ಪ್ರಶ್ನೆ ಕೇಳ್ತಾ ಇದ್ದಾರೆ, ಆರ್ ಯು ಸ್ಟಿಲ್ ವೇಟಿಂಗ್ ಆನ್ ಮೀ? ನಾನು ಮಾಡೋವರೆಗೂ ಕಾಯ್ತಾ ಇದೀಯಾ? ನೋಡಿ, ದಾವಿದನು ಎಷ್ಟು ಒಳ್ಳೆ ವ್ಯಕ್ತಿ. ಆತನಿಗೆ ದೇವರು 16 ವಯಸ್ಸಲ್ಲಿ ಅಭಿಷೇಕ ಮಾಡ್ಬಿಡ್ತಾರೆ, ನೀನೇ ರಾಜ ಅಂತ. ಎಷ್ಟನೇ ವಯಸ್ಸಲ್ಲಿ? 16 ವಯಸ್ಸಲ್ಲಿ. ನೀವು ಬೈಬಲ್ ಓದ್ ನೋಡಿದ್ರೆ, ದಾವಿದ ಈಗ ಸೌಲ ಇರ್ತಾನೆ, ಅವನ್ ರಾಜ ಆಗಕ್ಕೆ, ಇವ್ನು ನಾನೇ ರಾಜನಾ? ಓ, ನನ್ನನ್ನ ದೇವ್ರು ರಾಜ ಆಗಿ ಅಭಿಷೇಕ ಮಾಡ್ಬಿಟ್ಟಿದಾರ, ಸೂಪರ್ ಗ್ರೇಟ್, ಹಂಗಂದ್ರೆ ಸೌಲ ಇಲ್ವೇನೋ ಅಂತ ಅನ್ಕೊಂಡ್ ಬಂದ್ ನೋಡಿದ್ರೆ ಸೌಲ ಇನ್ನೂ ರಾಜ ಆಗಿದ್ದಾನೆ. ಅಯ್ಯಯ್ಯೋ, ದೇವ್ರು ನನ್ನನ್ನು ರಾಜ ಅಂದ್ರು, ಇವ್ನು ಇನ್ನೂ ರಾಜ ಇದ್ದಾನೋ, ಇವ್ನು ಸತ್ ಮೇಲೆ ನಾನು ಆಗ್ತೀನೇನೋ ಅಂತ ಹೇಳಿ ಸೌಲ ಸಾಯೋವರೆಗೂ ಕಾಯ್ತಾ ಇರ್ತಾನೆ. ಅವನು ಸತ್ ಮೇಲೆ ಆಗತ್ತಾ? ಇಲ್ಲ, ಅವನ ಮಗ ಜೋನತನ ಇದ್ದಾನೆ. ಸರಿ, ಇವನ್ ಸತ್ರೆ ಆಗತ್ತೇನೋ, ಅವನು ಸತ್ರಾನೆ, ಅವನ್ ಸತ್ ಮೇಲೆ ಆಗ್ತಾನ? ಅವಾಗ್ಲೂ ಆಗಲ್ಲ. ಅವಾಗ ಸೌಲನ ವಂಶದಲ್ಲಿ ಒಬ್ಬ ಇಷ್ಬೋಶೇತ್ ಅಂತ ಇರುವ ಒಬ್ಬ ವ್ಯಕ್ತಿ ಬಂದು ರಾಜ ಆಗ್ತಾನೆ. 3 ಜನರೇಷನ್ ದಾವಿದ ರಾಜ ಅನ್ನುವಂತ ಅಭಿಷೇಕ ತಗೊಂಡ್ಮೇಲೂ ಹ್ಯಾಡ್ ಟು ವೇಟ್ ಫಾರ್ 3 ಜನರೇಷನ್ಸ್. ಅಲ್ಲೆಲ್ಲೂಯ್ಯ. ಹೌದಾ ಅಲ್ವೇನೋ? 3 ಜನರೇಷನ್. ಯಾಕಂದ್ರೆ ನಮ್ ದೇವರು ಜನರೇಷನ್ಗೆ ದೇವರಾಗಿದ್ದಾರೆ. ಅಲ್ಲೆಲ್ಲೂಯ್ಯ. ಆತ ನಿನ್ನನ್ನು ಯಾವ ಟೈಮಲ್ಲಿ ಎಲ್ಲಿ ಏನ್ ಮಾಡ್ಬೇಕು, ನಿನ್ಗೆ ಇವತ್ತು ಪ್ರವಾದನೆ ಕೊಟ್ಟಿದ್ದಾನೆ, ನೀನ್ ಇವತ್ತು ನೆರವೇರ್ಲಿಲ್ಲ, ನೆನ್ನೆ ನೆರವೇರ್ಲಿಲ್ಲ ಅಂತ ಬೇಜಾರಾಗ್ಬೇಡ. ಒಂದು ಟೈಮ್ ಬರ್ತದೆ ನಿನ್ನ ಜೀವಿತದಲ್ಲಿ, ಆ ಟೈಮಲ್ಲಿ ನಿನಗೆ ಇದ್ದಂತ ಎಲ್ಲಾ ಪ್ರವಾದನೆಗಳು ನೆರವೇರ್ತವೆ. Every word will be fulfilled in the mighty name of Jesus Christ. Hallelujah. ನಾನು ದೇವರನ್ನ ನಂಬಿದ ಮೇಲೂ ಕೂಡ ಇನ್ನೂ ಕೆಟ್ಟ ಅಭ್ಯಾಸದಲ್ಲಿದೆ, ಸಿಗರೇಟ್ ಹೊಡಿತಾ ಇದೆ. ಅವಾಗ ನನಗೆ ಒಬ್ರು ಪಾಸ್ಟರ್ ತುಂಬಾ ಕಷ್ಟದಲ್ಲಿದ್ದಾಗ ಒಬ್ಬ ಸೇವಕರಿಗೆ ಫೋನ್ ಮಾಡಿ, ಅವ್ರು ಪ್ರವಾದಿ ಅಂತ ಹೇಳಿದ್ರು, ಅವ್ರ ನಂಬರ್ ತಗೊಂಡು ಫೋನ್ ಮಾಡಿ, ಪಾಸ್ಟ್ರೆ ನಾನು ನಿಮ್ಮ ಹತ್ರ ಮಾತಾಡ್ಬೇಕು, ನನ್ಗೆ ತುಂಬಾ ಪ್ರಾಬ್ಲಮ್ ಇದೆ. ಸರಿ ಬಾಪ, ನಾನು ಇವಾಗ ಎಲ್ಲೋ ನಾಳೆ ಬಾ ಮನೆಗೆ. ಇಲ್ಲ ನಾನು ಇವತ್ತೇ ಮೀಟ್ ಮಾಡ್ಬೇಕು ಅಂತ ಅಂದಿದ್ಕೆ, ಸರಿ ನಾನು ಕಬ್ಬನ್ ಪಾರ್ಕ್ ಅಲ್ಲಿ ಇರ್ತೀನಿ, ಕಬ್ಬನ್ ಪಾರ್ಕ್ ಬಾ, ಅಲ್ಲೇ ಮೀಟ್ ಮಾಡ್ತೀನಿ. ಅವ್ರು ಎಲ್ಲರಿಂದ ಹೋಗಿ ಬರ್ತಾ ಇದ್ರು, ನಾನು ಅರ್ಧದಲ್ಲಿ ಹೋದೆ. ಅವ್ರು ಹೋದಾಗ ನನಗೆ ಪ್ರೇಯರ್ ಇಲ್ಲ, ಚರ್ಚ್ಗೆ ಹೋಗ್ತಾ ಇಲ್ಲ, ವಾರದಲ್ಲಿ ತಿಂಗಳಿಗೆ 1 ವಾರ ಚರ್ಚ್ಗೆ ಹೋಗ್ತಾ ಇದ್ದೀನಿ, ಇಷ್ಟೆಲ್ಲ ಮಾಡ್ತಾ ಇದ್ದೀನಿ. ಆತನು ಆ ಪಾಸ್ಟರ್ ನನ್ನ ತಲೆ ಮೇಲೆ ಕೈ ಇಟ್ಟು ಹೇಳಿದ್ರು, ನಿನ್ನನ್ನ ದೇವರು ಒಂದು ದೊಡ್ಡ ಪ್ರವಾದಿಯಾಗಿ ಉಪಯೋಗ ಮಾಡ್ತಾರೆ, ನೀನು ದೇವರ ರಾಜ್ಯಕ್ಕೆ ಬೇಕಾಗಿದ್ಯಾ, ನಿನ್ನನ್ನು ಬಲವಾಗಿ ಉಪಯೋಗ ಮಾಡ್ತಾ ಇದ್ದಾರೆ. ನನ್ನ ಪಕ್ಕದಲ್ಲಿರೋನು ನನ್ನ ನೋಡ್ತಾನೆ, ನಾನು ಅವನ ಮಗ ನೋಡ್ತಾ ಇದ್ದೀನಿ. ಇವ್ರು ನನಗೆ ಹೇಳ್ತಾವ್ರ, ನಿನಗೆ ಹೇಳ್ತಾವ್ರ ಕಣ? ಯಾಕೆ ಅವನು ಒಳ್ಳೆಯವನು. ಅವನು ಅಂತ ಇದ್ದಾನೆ, ನನಗಲ್ಲ ನಿನಗೆ ಹೇಳ್ತಾ ಇರೋದು ಅಂತ. ಒಂದು ಚೂರು ನನ್ನ ಲೈಫ್ ಸ್ಟೈಲ್ಗೂ ಪ್ರವಾದನೆಗೂ ಮ್ಯಾಚಿಂಗೇ ಇಲ್ಲ. ಆದ್ರೆ ಅದೇ ಅಲ್ಲಿಂದ ಒಂದು 5 ವರ್ಷ ಆದ ನಂತರ ನಾನು ಪಕ್ಕ ಮ್ಯಾಜಿಕ್ ನೋಡಿದೆ. ನನ್ನನ್ನು ದೇವರು ಬದಲಾಯಿಸಿದ್ರು, ಎಲ್ಲಾ ಕಾರ್ಯಗಳಿಂದ ಹೊರಬಂದು ದೇವ್ರಿಗಾಗಿ ನಿಲ್ಲುವಂತೆ ಮಾಡಿದ್ರು. ಅಲ್ಲೂಯ್ಯ. ಕಾಯ್ಬೇಕು. ಅವತ್ತು ನಾನೇನಾದ್ರೂ ಈ ವ್ಯಕ್ತಿ ಹೇಳೋದಲ್ಲ ಸುಳ್ಳು, ಇದೆಲ್ಲ ನಂದಲ್ಲ, ನಾನೇನೋ ಮಾಡ್ಕೊಂಡು ಹೋಗ್ತೀನಿ ಅಂತ ಹೋಗಿದ್ರೆ ಇವತ್ತು ನಾನು ಇಲ್ಲಿ ನಿಂತಾ ಇರ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ದೇರ್ ಆರ್ ಪ್ರಾಫೆಸಿಸ್. ದೇವರು ಮಾತಾಡಿದ್ರೆ ನಿನ್ ಲೈಫ್ಗೂ ದೇವರ ಮಾತುಗೂ ಸಂಬಂಧನೇ ಇರೋದು. ಅಲ್ಲೆಲ್ಲೂಯ್ಯ. ಸಡನ್ ಆಗಿ ದೇವ್ರು ಬಂದು ಹೇಳ್ತಾರೆ, ದಾವಿದ ಏನ್ ಮಾಡ್ತಾ ಇದ್ದಾನೆ? ಅವನಿಗೆ ಹೇಳ್ತಾರೆ, ನೀನೇ ರಾಜ ಅಂತ. ನೀವು ನಂಬ್ತೀರಾ? ಇವತ್ತು ನಿಮ್ಮ ಹತ್ರ ಬಂದ್ಬಿಟ್ಟು ನಾಳೆ ನೀನೇ ನೆಕ್ಸ್ಟ್ ಇಯರ್ ಚೀಫ್ ಮಿನಿಸ್ಟರ್ ಅಂತ ನಂಬ್ತೀರಾ ನೀವು? ಪಾಸ್ಟ್ರೆ ಏನ್ ಕಾಮಿಡಿ ಮಾಡ್ತೀರಾ ಪಾಸ್ಟ್ರೆ? ದಾವಿದ ನಂಬ್ತ. ಅಲ್ಲೆಲ್ಲೂಯ್ಯ. ಈ ಬಿಲೀವ್ಡ್. ದೇವ್ರಿಗಾಗಿ ಕಾಯ್ತಾ ಇದ್ದಾರೆ, ಒಂದಲ್ಲ ಒಂದಿನ ಮಾಡ್ತಾರೆ. ದೇವರಿಗಾಗಿ ಕಾಯ್ತಾ ಇರೋ ನಿಮಿತ್ತವಾಗಿ ಸೌಲನು ದಾವಿದನ ಸಾಯಿಸೋಕೋದ್ನ. ಅಲ್ಲೆಲ್ಲೂಯ್ಯ. ಅನೇಕ ಕಷ್ಟಗಳು ಬಂತು. ಅವನು ಊರ್ ಬಿಟ್ಟು, ಮನೆ ಬಿಟ್ಟು, ತಂದೆ ತಾಯಿನ ಬಿಟ್ಟು, ಅಣ್ಣ ತಮ್ಮಂದ್ರನ್ನ ಬಿಟ್ಟು ಎಲ್ಲೋ ಕಾಡಲ್ಲಿ ಹೋಗಿ ಜೀವನ ಮಾಡ್ತಾ ಇದ್ದ. ಯಾರು? ರಾಜ ಆದ್ಮೇಲೆ. ರಾಜ ಆಗೋಕ್ ಮುಂಚೆ ಆದ್ರೂ ಮನೇಲಿ ಊಟ ಮಾಡ್ತಾ ಇದ್ದ. ಈಗ ರಾಜ ಅಂತ ಅಭಿಷೇಕ ತಗೊಂಡ್ಮೇಲೆ ಕಾಡಲ್ಲಿ ಊಟ ಮಾಡ್ತಾವ. ಆದ್ರೆ ಎಲ್ಲಾದ್ರೂ ದಾವಿದ ದೇವ್ರ ಹತ್ರ ಹೋಗಿ, ಸ್ವಾಮಿ ನೀನು ರಾಜ ಅಂತ ಮಾಡಿದ್ರೇನೆ, ನೀನ್ ಹೇಳಿದ್ದು ನೆರವೇರಿದ್ರೇನೆ ನೀನ್ ದೇವ್ರು ಅಂತ ನಾನು ನಂಬ್ತೀನಿ ಅಂತ ಹೇಳೋದು. ನಾನು ನಮ್ ಜನ ಕೆಲವರು ಇರ್ತಾರೆ, ದೇವ್ರು ನಂಬಿ 20 ವರ್ಷ ಆಗಿರುತ್ತೆ, ಬ್ಯಾಪ್ಟಿಸಮ್ ತಗೊಂಡಿರ್ತಾರೆ. ಸ್ವಾಮಿ ನೀನೇ ನಿಜವಾದ ದೇವ್ರಾದ್ರೆ ನನಗ್ ಮಾಡಿ ತೋರ್ಸು. ಯಾಕೆ ಇಷ್ಟು ವರ್ಷ ಯಾವ ದೇವ್ರನ್ನ ಬೇಡ್ತಾ ಇದ್ದೇನೆ? ಈಗ ಸಡನ್ ಆಗಿ 20 ವರ್ಷ ಆದ್ಮೇಲೆ ನೀನೇ ದೇವ್ರು ಅಂತ ಡೌಟ್ ಬರ್ತದ? ಹೆಂಗ್ರಿ ಬರ್ತದ ನಿಮ್ಗೆ?
Hallelujah. That means you are not a person waiting on God. That's why you are doubting on God. Hallelujah. They are believers from past 20 years. When some problem comes, they will close their eyes and say, Lord, if you are the true Lord, then prove it to me. 20 years what I did. ನೀನು ಪ್ರೂವ್ ಮಾಡಕ್ಕೆ ದೇವರು ಮತ್ತೆ ಹುಟ್ಟಿ ಜನ್ಮ ತಗೊಂಡು ಸತ್ತಿ ಶಿಲುಬೆ ಎತ್ತಿ ಮತ್ತೆ ಬರ್ಬೇಕಾ? Hallelujah. You are not able to wait on God. ಅದಕ್ಕೆ ಇವತ್ತು ಅನೇಕ ಪ್ರವಾದನೆಗಳು ನಿನ್ನ ಲೈಫಲ್ಲಿ ನೆರವೇರ್ತಾ ಇದೆ. Because you are not wait on God. Hallelujah. ದಾವೀದ ನಮ್ಗೆ ಇರಲಿಲ್ಲ. He was a person who was waiting on the Lord. ಪ್ರತಿ ವಿಷಯಕ್ಕೂ ದೇವರನ್ನ ಕೇಳಿ ಉತ್ತರ ಸಿಗೋವರೆಗೂ ಕಾಯ್ತಾ ಇದ್ದ. ನಾವ್ ಹೆಂಗಂತಂದ್ರೆ ಪ್ರಾರ್ಥನೆ ಮಾಡ್ತೀವಿ, ಉತ್ತರ ಸಿಗೋವರೆಗೂ ನಮಗೆ ಪೇಷನ್ಸ್ ಇಲ್ಲ. ಎಷ್ಟೋ ಸತಿ ನಾವು ನೋಡಿದೀವಿ. ಇವತ್ತು ನೀವು ದೇವರಲ್ಲಿ ಕಾಯ್ದಿರಾ, ನಿಮ್ಮ ಆತ್ರಕ್ಕೆ ನಿಮ್ಮ ಪರಿಸ್ಥಿತಿಗೆ ತಕ್ಕಂಗೆ ನೀವು ಡಿಸಿಷನ್ಸ್ ಗಳನ್ನ ಮಾರಿಸ್ತಾ ಇರೋದಕ್ಕಾಗಿ ಏನಾಗ್ತಾ ಇದೆ ಅಂದ್ರೆ, ಬಿರಿಯಾನಿ ತಿನ್ಬೇಕಾಗಿರೋರು ಇನ್ನೂ ಅನ್ನ ಸಾರೇ ತಿಂತಾ ಇದ್ದಾರೆ. ಅನ್ನ ಸಾರು ತಿನ್ಬೇಕಾಗಿರೋರು ಇನ್ನೂ ಅನ್ನ ನೀರೇ ತಿಂತಾ ಇದ್ದೀರಾ. ಅನ್ನ ನೀರು ತಿನ್ಬೇಕಾಗಿರೋರು ಬರೀ ನೀರಷ್ಟೇ ಕುಡಿತಾ ಇದ್ದೀರಾ. ಇದು ದೇವ್ರದಲ್ಲ ಪ್ರಾಬ್ಲಮ್, ನಿನ್ ಪ್ರಾಬ್ಲಮ್. ದೇವ್ರ ನಾನ್ ಮಾಡಿದ್ನಲ್ಲಪ್ಪ, ನಾನ್ ಕಾಯಿ ಅಂತಂದಲ್ಲ, ನೀನ್ ಯಾಕೆ ಕಾಯ್ಲಿಲ್ಲ? Hallelujah. ನೀನ್ ಯಾಕೆ ಕಾಯ್ಲಿಲ್ಲ? ನೀನ್ ವೆಯ್ಟ್ ಮಾಡ್ಬೇಕಾಯ್ತು. ನೀನ್ ವೆಯ್ಟ್ ಮಾಡಿದ್ದ ಅಂದ್ರೆ ನಿನ್ ಲೈಫಲ್ಲಿ ಆಗೋದು ಆಗ್ತಾ ಇತ್ತು. ದೇವ್ರು ನಿನ್ನನ್ನ ಬೇಗ ನೋಡ್ರಿ. ನಮ್ಗೆ ಇವಾಗ ಫಾರ್ ಎಕ್ಸಾಂಪಲ್ ಏನಂತಾರೆ, ಈಗ ನಮ್ ಬ್ರದರ್ ಇದ್ದಾರೆ, ಏನ್ ಹೆಸರು, ಕೃಷ್ಣಮೂರ್ತಿ ಬ್ರದರ್. ಈಗ ಅವ್ರಿಗೆ ಒಂದು 3 ಲಕ್ಷ ಸಾಲ ಇದೆ. ಎಷ್ಟು ಲಕ್ಷ ಸಾಲ ಇದೆ? ಜೋರಾಗಿ ಎಷ್ಟು ಲಕ್ಷ ಸಾಲ ಇದೆ? ಇವ್ರು ಪ್ರೇಯರ್ ಮಾಡ್ತಾರೆ, ಬ್ರದರ್ ಸ್ವಾಮಿ ನನಗೆ ಗೊತ್ತಿಲ್ಲ. ಎಕ್ಸಾಂಪಲ್ ಅವ್ರು 3 ಲಕ್ಷ ಇಲ್ಲ, ಆಮೇಲೆ ನೀವು ಬ್ರದರ್ ನಿಮ್ಗೆ 3 ಲಕ್ಷ ಇದೆಯಾ ಅಂತ ಹೋಗಿ ಕೇಳ್ಬಿಡ್ಬೇಡಿ. ಸುಮ್ಮನೆ ಎಕ್ಸಾಂಪಲ್ ಹೇಳ್ತಾರೆ, 3 ಲಕ್ಷ ಸಾಲ ಇದೆ. ಈಗ ಸಾಲ ಇಟ್ಕೊಂಡಿದ್ದಾರೆ. ಈಗ ಬ್ರದರ್ ಏನ್ ಮಾಡ್ತಾರೆ, ಅವ್ರಿಗೆ 3 ಲಕ್ಷ ಕ್ಲಿಯರ್ ಆಗ್ಬೇಕು. ಪ್ರೇಯರ್ ರಿಕ್ವೆಸ್ಟ್ ಕೊಡ್ತಾರೆ, ನಮಗೆ ಪ್ರೇಯರ್ ಮಾಡ್ತಾರೆ. ಅವರು ಫಾಸ್ಟಿಂಗ್ ಮಾಡ್ತಾರೆ. ಏನಂತ, ಸ್ವಾಮಿ 1 ವರ್ಷದಲ್ಲಿ ನಾನು 3 ಲಕ್ಷ ಸಾಲ ತೀರ್ಬೇಕು. ಎಷ್ಟು ವರ್ಷದಲ್ಲಿ? ಜೋರಾಗಿ ಎಷ್ಟು ವರ್ಷದಲ್ಲಿ? 1 ವರ್ಷದಲ್ಲಿ ತೀರ್ಬೇಕು. ಸರಿ ಆಯ್ತಪ್ಪ, ತೀರಿಸ್ತೀನಿ. ಈಗ ಅವ್ರ ಸಂಬಳ ಒಂದು 25,000 ರೂಪಾಯಿ 3 ಲಕ್ಷ ಸಾಲ ತೀರ್ಸಕ್ಕಾಗತ್ತಾ? ಅದು 1 ವರ್ಷದಲ್ಲಿ ತೀರ್ಸಕ್ಕಾಗತ್ತಾ? ಅದಕ್ಕೆ ದೇವ್ರು ಏನ್ ಮಾಡ್ತಾರೆ, ಅವ್ರಿಗೊಂದು ಬಿಸ್ನೆಸ್ ಕೊಡ್ತಾರೆ. ಏನ್ ಕೊಡ್ತಾರೆ? ಯಾಕಂದ್ರೆ ಬಿಸ್ನೆಸ್ ಅಲ್ಲಿ ಅನ್ಲಿಮಿಟೆಡ್ ಆಗಿ ಬರ್ತದೆ, ಸ್ಯಾಲ್ರಿ ಅಲ್ಲಿ ಲಿಮಿಟೆಡ್ ಆಗಿರ್ತದೆ. ದೇವ್ರ ಅಂತಾರೆ, ನೀನು 1 ವರ್ಷದಲ್ಲಿ ನಾನು ಸಾಲ ತೀರಿಸ್ಬೇಕಂತ ನಾನು ಒಂದು ಬಿಸ್ನೆಸ್ ಕೊಡ್ತೀನಿ. Hallelujah. ಬ್ರದರ್ ಅರ್ಥನೇ ಮಾಡ್ಕೊಳಲ್ಲ, ಭಯ ಪಡ್ತಾರೆ. ಯಾ ಬ್ರದರ್ ಬಿಸ್ನೆಸ್ ಅಲ್ಲ, ಈ ಕಾಲದಲ್ಲಿ ತುಂಬಾ ಕಷ್ಟ ಬ್ರದರ್, ಅದೆಲ್ಲ ಮಾಡಿ ಬದುಕೋದೆಲ್ಲ ಕಷ್ಟ ಬ್ರದರ್. ನಾನೇನೋ ದೇವ್ರೇ ರಾಜ ಅಂತ ಹೇಳಿ ಒಂದು 25,000 ರೂಪಾಯಿ ಬೆಳಗ್ಗೆ ಹೋಗಿ ಸಾಯಂಕಾಲ ಬಂದು ದುಡ್ಕೊಂಡು ಜೀವನ ಮಾಡ್ತಾ ಇದ್ದೀನಿ, ಅಷ್ಟೇ ಸಾಕು. ಮತ್ತೆ 1 ವರ್ಷದಲ್ಲಿ ಹೆಂಗ್ ಸಾಲ ತೀರುತ್ತೆ ಹೇಳ್ರಿ? ಹೆಂಗ್ ತೀರುತ್ತೆ? ನೀವೇ ಒಂದು ಐಡಿಯಾ. ಪ್ರತಿಯೊಬ್ಬರಿಗೂ ದೇವರು ಪರಲೋಕದಿಂದ ಸೀದಾ ನಿಮ್ ಮನೆಗೆ ಬಂದು ರಾತ್ರಿ ಹೊತ್ತು ಬೀರುವಲ್ಲಿ ದುಡ್ಡು ಅಡಿಕೆ ಮಾಡಿ ನೀಟಾಗಿ ಜೋಡಿಸ್ಬಿಟ್ಟು ಹೋಗ್ಬೇಕಾ? ಇದೇನಾ ನಿಮ್ಮ ಆಸೆ? ಹೆಂಗ್ರಿ ಆಗಲ್ಲ. ಇಫ್ ಗಾಡ್ ನೀನು ಅನ್ಕೊಂಡಿದ್ದು ನಡಿಬೇಕಂದ್ರೆ ದೇವರು ಅನ್ಕೊಂಡಿದ್ದು ನೀನು ಮಾಡಕ್ ರೆಡಿ ಇರ್ಬೇಕು. ನೀನ್ ಅದನ್ನ ಮಾಡಕ್ ರೆಡಿ ಇಲ್ಲ, ನಿನ್ನಲ್ಲಿ ಪೇಷನ್ಸ್ ಇಲ್ಲ, ನೀನ್ ಆತರ ಪಡ್ತೀಯ ಅಂದ್ರೆ ಮತ್ತೆ ನೀನ ಎಷ್ಟು ದುಡ್ದು ನಿಧಾನ ತೀರ್ಸಕ್ ಆಗುತ್ತೋ ನೀನ್ ಸಾಲ ತೀರೋದು ಅಷ್ಟೇ ಲೇಟ್ ಆಗುತ್ತೆ. ದೇವ್ರು ನಮ್ ಸಾಲ ಇನ್ನೂ ಲೇಟ್ ಆಗಿ ತೀರಿಸ್ತಾರೆ. ಯಾಕಂದ್ರೆ ನೀನ್ ದೇವ್ರಿಗೆ ಕಾಯ್ತಾ ಇದ್ದ, ನೀನೇ ದುಡ್ದು ತೀರಿಸ್ಬೇಕಂತ. Hallelujah. ಕೆಲವೊಮ್ಮೆ ಅನ್ಲಿಮಿಟೆಡ್ ಸೀಸನ್ ಅನ್ನ ದೇವ್ರು ನಿನ್ ಲೈಫಲ್ಲಿ ತಗೋ ಬರ್ತಾನೆ. ಆದ್ರೆ ಅನ್ಲಿಮಿಟೆಡ್ ಸೀಸನ್ ನ ಅರ್ಥ ಮಾಡ್ಕೊಳ್ದೇ ಇರೋರು ಮುಂದಕ್ಕೆ ಹೋಗಲ್ಲ. ಅನ್ಲಿಮಿಟೆಡ್ ಸೀಸನ್ ನ ಅರ್ಥ ಮಾಡ್ಕೊಂಡವರು ಮುಂದಕ್ಕೆ ಹೋಗಲ್ಲ ದೇವ್ರು. Hallelujah. ಸಹೋದರ ಸಹೋದರರೇ, ಇವತ್ತು ದೇವ್ರು ನಿಮ್ಮ ಹತ್ರ ಕೇಳ್ತಾ ಇದ್ದಾರೆ, ನೀನು ನಂಬ್ತಾ ಇದೆಯಾ? ನೀನ್ ನಂಬಿಲ್ಲ ಅಂತಂದ್ರೆ 100% ನಿನ್ನ ಜೀವಿತದಲ್ಲಿ ದೇವರ ಕಾರ್ಯಗಳನ್ನು ಅನುಭವಿಸ್ಲಿಕ್ಕೆ ನಿನ್ನ ಕೈಯಲ್ಲಾಗಲ್ಲ. ದೇವ್ರು ನೋಡ್ರಿ ಎಂತ ವ್ಯಕ್ತಿ ದೇವ್ರು. ನಾವು ಐಸಾಯ 30ನೇ ಅಧ್ಯಾಯದಲ್ಲಿ 18ನೇ ವಚನ, ಬೇಗ ಹೋಗಲ್ಲ. ಹೀಗಿರಲು ಯೆಹೋವನು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು, ನಿಮ್ಮನ್ನು ಕರುಣಿಸಬೇಕೆಂದು ಉನ್ನತೋನ್ನತವಾಗಿ ಕಾಣಿಸಿಕೊಳ್ಳುವನು. ಯೆಹೋವನು ನ್ಯಾಯ ಸ್ವರೂಪನಾದ ದೇವರು, ಆತನಿಗಾಗಿ ಕಾದಿರುವವರೆಲ್ಲರೂ ಧನ್ಯರು. ಆತನಿಗಾಗಿ ಕಾದಿರುವವರೆಲ್ಲರೂ ಧನ್ಯರು. ದೇವರು ನಿಮಗೆ ಕೃಪೆ ತೋರಿಸಬೇಕು. ಏನಕ್ಕೆ ಕಾಯ್ಬೇಕು? ದೇವ್ರ ಹತ್ರ ಪವರ್ ಇಲ್ವಾ? ಇಲ್ಲ ಸ್ಟಾಕ್ ಇಲ್ವಾ? ಕೃಪೆ ಸ್ಟಾಕ್ ಇಲ್ವಾ ದೇವ್ರ ಹತ್ರ? ಅವ್ರೊಂದು 3 ದಿನ ನೈಟ್ ಪ್ರೇಯರ್ ಮಾಡಿದ್ರೆ ಕೃಪೆ ಬರ್ತದ ಅವ್ರಿಗೆ? ಅವಾಗ ಅವ್ರು ನಿಮಗೆ ಡಿಸ್ಟ್ರಿಬ್ಯೂಟ್ ಮಾಡ್ಬೋದಾ? ಏನಕ್ಕೆ ದೇವರೇ ನಿಮಗೆ ಕಾಯ್ತಾ ಇದ್ದಾನೆ ಕೃಪೆ ತೋರ್ಸಕ್ಕೆ? ಯಾಕಂದ್ರೆ ಕಾಯೋ ಪೇಷನ್ಸ್ ನಿಮಗ್ ಬರ್ಬೇಕು. ನಿಮಗೆ ದೇವ್ರು ಮಾಡ್ತಾನೆ, ದೇವ್ರು ಮಾಡೋವರೆಗೂ ನಾನು ಕಾಯ್ತೀನಿ ಅಂತ ಹೇಳ್ತಾರಲ್ಲ, ಆ ಲೆವೆಲ್ ಬರೋವರೆಗೂ ದೇವ್ರು ನಿಮಗೆ ಕೃಪೆ ತೋರ್ಸಕ್ ಕಾಯ್ತಾ ಇರ್ತಾರೆ.
ಅಲ್ಲೆಲ್ಲೂ ದೇವ್ರು ಕಾಯ್ತಾವನಂತೆ. ಕೆಲವೊಂದು ವಿಷಯದಲ್ಲಿ ದೇವ್ರು ತನ್ನ ಮಕ್ಕಳನ್ನ ಆಶೆ, ನೀವ್ ಅಂತೀರಾ ಬ್ರದರ್ ನಾನ್ ದೇವ್ರ ಕೃಪೆಗಾಗಿ ಉಪವಾಸ ಮಾಡಿದೆ, ದೇವ್ರು ಹೇಳ್ತಾರೆ ನಾನೇ ಕಾಯ್ತಾ ಇದ್ದೀನೋ ಕೊಡಕ್ಕೆ, ನೀನ್ ಯಾಕೋ ಮಾಡ್ತೀಯ ಉಪವಾಸ? ನೀನು ಉಪವಾಸ ಮಾಡಿ ಕೃಪೆ ಕೊಡೋದೇನ್ ಬೇಕಾಗಿಲ್ಲ, ಕೃಪೆ ತಾನಾಗೆ ಬರ್ತದೆ. ಇಟ್ ವಿಲ್ ಕಮ್ ಆಟೋಮ್ಯಾಟಿಕ್ಲಿ ವೆನ್ ಯು ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ಹೌ ಟು ವೇಟ್ ಆನ್ ದ ಲಾರ್ಡ್. ದೇವರಲ್ಲಿ ಹೇಗೆ ಕಾಯ್ಕೊಂಡಿರ್ಬೇಕು ಅಂತ ನೀನು ಕಲ್ತಾಗ ದೇವರು ನಿನಗೆ ಮಾಡಬೇಕಾಗಿರುವ ಅದ್ಭುತಗಳನ್ನು ದೇವರು ಮಾಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ದೇವರು ಕೂಡ ನೀನು ಕೊಟ್ಟಂತ ಪ್ರವಾದನೆ ಆಗ್ಲಿ ಮಾತುಗಳಾಗ್ಲಿ ನೆರವೇರಿಸದೆ ಇರೋದಕ್ಕೆ ಆತನೇನು ಸಾಧಾರಣ ಅಲ್ಲ, ಆತನು ಕಾಯ್ತಾ ಇದ್ದಾನೆ. ಆದ್ರೆ ನೀನ್ ಆ ಲೆವೆಲ್ ಬರ್ಬೇಕಲ್ಲ. ನೋಡ್ರಿ, ಅದು 2 ಪೇತ್ರ 3ನೇ ಅಧ್ಯಾಯದಲ್ಲಿ 9ನೇ ವಚನ ಓದೋಣ ಬೇಗ. 2 ಪೇತ್ರ 3ನೇ ಅಧ್ಯಾಯದಲ್ಲಿ 9ನೇ ವಚನ. ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತವನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ. ದೇವರು ನಮ್ಮ ಜೀವಿತದಲ್ಲಿ ಕೆಲವೊಂದು ಅದ್ಭುತ ಮಾಡಕ್ಕೆ ತಡ ಮಾಡ್ತಾ ಇದ್ದಾನೆ ಅಂತ ಕೆಲವರು ಅನ್ಕೊಂಡಿದ್ದೀರಾ. ಮುಂದಕ್ಕೆ ಪ್ರಕಾರ ಆತನು ತಡ ಮಾಡುವವನಲ್ಲ. ಆತನು ತಡ ಮಾಡುವವನಲ್ಲ. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು, ಎಲ್ಲರೂ ದೇವ್ರ ಕಡೆಗೆ ಅಂದ್ರೆ ಎಲ್ಲರೂ ಬದಲಾಗ್ಬೇಕು ಅಂತ ಹೇಳಿ ದೇವ್ರು ಕಾಯ್ತಾ ಇದ್ದಾರೆ. ಏನಾಗ್ಬೇಕು ಅಂತ ಹೇಳಿ, ಅದಕ್ಕೆ ದೇವರು ಕೆಲವೊಂದು ಪ್ರವಾದನೆಗಳನ್ನ ಡಿಲೇ ಮಾಡ್ತಾ ಇದ್ದಾರೆ. ಇದು ಇನ್ನೊಂದು ಅರ್ಥ ನಾವು ಹೀಗೂ ತಗೋಬಹುದು. ನಿಮ್ಮ ಜೀವಿತದಲ್ಲಿ ದೇವರ ಅದ್ಭುತಗಳನ್ನು ತಡ ಮಾಡ್ತಾ ಇರೋದು ಏನಕ್ಕಂದ್ರೆ ನೀವು ಅದ್ಭುತಗಳ ಹಿಂದೆ ಹೋಗ್ಬಿಡ್ದು ದೇವರ ಹಿಂದೆ ಬರ್ಬೇಕು ಅಂತ. ಎಲ್ರಿ ಯಾರಿಂದ ಜೋರಾಗಿದ್ರೆ ಯಾರಿದ್ರೆ ನೀನ್ ಯಾವಾಗ ಅದ್ಭುತಗಳ ಮರ್ತ್ಬಿಟ್ಟು ದೇವರಿಂದ ಬರ್ತೀಯಲ್ಲ ಅವಾಗ ದೇವ್ರು ನಿನಗೆ ತಡ ಮಾಡಲ್ಲ. ಇಸ್ರಾಯೇಲರಿಗೆ ದೇವರು 40 ವರ್ಷ ತಡ ಮಾಡಿದಕ್ಕೆ ಒಂದು ಕಾರಣ ಇದೆ. ಯಾಕಂದ್ರೆ ಅವರು ದೇವ್ರಿಗಾಗಿ ಕಾಯ್ಲಿಲ್ಲ, ಅವ್ರಿಗೆ ಅದ್ಭುತ ಬೇಕಾಗಿತ್ತು. ಅದ್ರ ಹಿಂದೆ ಅವರು ಹೋಗ್ತಾ ಇದ್ರು. ದೇವರು ಒಬ್ಬನ ಕರ್ದಿದ್ದಾನಲ್ಲ, ನಮ್ಮಿಂದಾನೆ ಒಬ್ಬನ ದೇವ್ರು ಕರ್ದಿದ್ದಾನಲ್ಲ, ಅವ್ನ್ ಏನೋ ಮಾತಾಡ್ಲಿಕ್ಕಿದ್ದಾನೆ, ಅವ್ನ್ ನಮ್ಗೇನೋ ಹೇಳ್ ಕಳಿಸ್ಲಿಕ್ಕಿದ್ದಾನೆ, ಅವ್ನ್ ಬರೋವರೆಗೂ ನಾವು ಕಾಯಲ್ಲ ಅನ್ನುವಂತ ತಾಳ್ಮೆ ಇರ್ಲಿಲ್ಲ. ಇಲ್ಲ ನಾನು ಈಗ್ಲೇ ಮಾಡ್ಬೇಕು, ಈಗ್ಲೇ ಹೋಗ್ಬೇಕು, ಈಗ್ಲೇ. ಕೆಲವ್ರಿಗಂತೂ ಈಗ್ಲೇ ಎಲ್ಲ ಆಗ್ಬಿಡ್ಬೇಕು, ನಾಳೆನೆ ಎಲ್ಲ ಆಗ್ಬಿಡ್ಬೇಕು. ಹಂಗಾಗಿನೇ ಎಷ್ಟೋ ಆಶೀರ್ವಾದಗಳನ್ನ ನೀವು ಕಳ್ಕೊಂತಾ ಇದ್ದೀರಾ. ಯು ಆರ್ ಮಿಸ್ಸಿಂಗ್ ಸರ್ಟನ್ ಬ್ಲೆಸ್ಸಿಂಗ್ಸ್ ಬಿಕಾಸ್ ಯು ಆರ್ ನಾಟ್ ಏಬಲ್ ಟು ವೇಟ್ ಆನ್ ದ ಲಾರ್ಡ್. ದೇವ್ರಿಗಾಗಿ ಕಾಯಕ್ಕೆ ನೀವು ರೆಡಿ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರರೇ, ನಿನ್ ದೇವರು ನಿನಗೆ ಎಲ್ಲವನ್ನು ಸರಿಯಾದ ಸಮಯಕ್ಕೆ ಮಾಡುವಾತನಾಗಿದ್ದಾನೆ. ಹಿ ಈಸ್ ವೇಟಿಂಗ್ ದಟ್ ಯು ವಿಲ್ ಕಮ್ ಟು ಹಿಮ್. ನೀನು ಆತನ ಕಡೆ ತಿರುಗ್ಕೊಂತೀಯ. ಸ್ವಾಮಿ ನನಗೆ ಈ ಲೋಕ ಅಲ್ಲ, ಸ್ವಾಮಿ ನನಗೆ ಈ ಹಣ ಅಲ್ಲ, ಸ್ವಾಮಿ ನನಗೆ ಈ ಕೆಲಸ ಅಲ್ಲ, ಸ್ವಾಮಿ ನನಗೆ ಈ ಬಿಸ್ನೆಸ್ ಅಲ್ಲ, ಸ್ವಾಮಿ ನನಗೆ ಈ ಮನೆ ಅಲ್ಲ, ಸ್ವಾಮಿ ನನಗೆ ಆಶೀರ್ವಾದ ಅಲ್ಲ, ಸ್ವಾಮಿ ನನಗೆ ನೀನು ಅಂತ ನಿನ್ನ ಮೈಂಡ್ ನಿನ್ನ ಬಾಯಿ ಹೇಳೋಕ್ ಶುರು ಮಾಡ್ಬಿಡ್ತಂದ್ರೆ ಇಮ್ಮಿಡಿಯೇಟ್ ಆಗಿ ತಡ ಮಾಡ್ದಿರ ನಿನ್ನ ಪ್ರವಾದನೆಗಳು ನೆರವೇರ್ಬಿಡ್ತದೆ. ನೀನು ಕೊಟ್ಟಂತ ವಾಗ್ದಾನಗಳನ್ನ ದೇವ್ರು ನೆರವೇರಿಸ್ಬಿಡ್ತಾನೆ. ಹಲ್ಲೆಲೂಯಾ. ದೇವ್ರು ನೋಡ್ತಾ ಇದ್ದಾನೆ ನೀನ್ ಯಾವ್ದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದೀಯಾ, ನಿನ್ ಕೆಲ್ಸಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದೀಯಾ, ನೀನ್ ದೇವ್ರಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದೀಯಾ, ನೀನ್ ಚರ್ಚ್ಗೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತಾ ಇದೀಯಾ, ನೀನ್ ಪ್ರೇಯರ್ಗೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತಾ ಇದೀಯಾ. ನಿನ್ನ ಜೀವಿತದಲ್ಲಿ ಎಲ್ಲ ಅದ್ಭುತಗಳನ್ನು ದೇವರು ಬಿಡುಗಡೆ ಮಾಡ್ಲಿಕ್ಕೆ ಕಾಯೋರಾಗಬೇಕು. ಹಲ್ಲೆಲೂಯಾ. ನೀವೇನಾಗ್ಬೇಕು? ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ಓದೋಣ, ಬೇಗ ಓದೋಣ. ಐಸಾಯದಲ್ಲಿ 40ನೇ ಅಧ್ಯಾಯ 31ನೇ ವಚನ. ಐಸಾಯದಲ್ಲಿ 40ನೇ ಅಧ್ಯಾಯದಲ್ಲಿ 31ನೇ ವಚನ. ಯೆಹೋವನನ್ನು ನಿರೀಕ್ಷಿಸುವರು, ಯೆಹೋವನ ಮೇಲೆ ಕಾಯ್ಕೊಂಡಿರುವವರು ಹೊಸ ಬಲವನ್ನು ಅಂದ್ರೆ, ಯಾಕಂದ್ರೆ ಹಳೆ ಬಲ ಅವ್ರಿಗೆ ಬಿದೋಗಿರ್ತದೆ. ಏನೋ ಒಂದು ನೋವು, ಏನೋ ಒಂದು ಭಾರ, ಏನೋ ಒಂದು ಕಷ್ಟ ಬಂದಿರತ್ತೆ, ಅವ್ರ ಕೈಯಲ್ಲಿ ಏನು ಮಾಡೋದು ಗೊತ್ತಿಲ್ಲ. ಆದ್ರೆ ದೇವರೇ ನಾನು ನಿನ್ನ ಮೇಲೆ ಡಿಪೆಂಡ್ ಆಗಿರ್ತೀನಿ ಅಂತ ಹೇಳೋವನಿಗೆ ದೇವರು ಹೊಸ ಬಲ ಕೊಡ್ತಾರೆ. What will release new strength, new faith, new anointing, new blessings, new power, new authority. ಯಾರು ಕೊಡ್ತಾರೆ? ಯಾರು ದೇವರಲ್ಲಿ ಕಾಯ್ಕೊಂಡಿರ್ತಾರೆ. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರರೇ, ದೇವರು ಹೇಳಿದ್ರು ನಾನು ಹೋದ ಮೇಲೆ ತಂದೆ ದೇವರು ನಿನಗೆ ಇನ್ನೊಬ್ಬ ಸಹಾಯಕನನ್ನು ಕಲಿಸ್ತಾನೆ ಅಂತ. ಆದ್ರೆ ಆ ಸಹಾಯಕನನ್ನು ಪಡ್ಕೊಳ್ಳೋಕ್ಕೂ ಅವರು ದೇವರು ಹೇಳೋವರೆಗೂ ರೂಮ್ ಬಿಟ್ಟು ಈಚೆ ಬರ್ದಿರ ದೇವರ ಸನ್ನಿಧಿಯಲ್ಲಿ ಕಾಯ್ಕೊಂಡಿರ್ಬೇಕಾಯ್ತು. They had to wait in the presence of God to receive that helper in their life. ಅವರು ದೇವರ ಆ ಸಹಾಯಕನ ಅವ್ರು ಪಡ್ಕೋಬೇಕಂದ್ರೂ ಅವರು ರೂಮ್ ಅಲ್ಲಿ ಎಷ್ಟು ದಿವಸ ಇದ್ರೋ ಗೊತ್ತಿಲ್ಲ, ಆದ್ರೆ ಅವ್ರು ದೇವರು ಹೇಳೋವರೆಗೂ ಕಾಯ್ತಾ ಇದ್ರು. They were in patience. ಅದಕ್ಕೆ ಏನಾಯ್ತು, ಸಡನ್ ಆಗಿ ಪವಿತ್ರಾತ್ಮನು ಬೆಂಕಿಯೋ ಪಾಲ್ದೆ ಆಗಿ ಆತನ ಅವ್ರ ಮೇಲೆ ಇಳಿದಂತೆ. ಇವತ್ತು ನಾವು ಆ ಪವಿತ್ರಾತ್ಮನನ್ನ ಅನುಭವಿಸಕ್ ಆಗ್ತಾ ಇಲ್ಲ, ಉಪಯೋಗಿಸಕ್ ಆಗ್ತಾ ಇಲ್ಲ, ಸ್ವೀಕಾರ ಮಾಡಕ್ ಆಗ್ತಾ ಇಲ್ಲ. ಕಾರಣ ಏನು? ನೀವು ಪೇಷನ್ಸ್ ಅಲ್ಲಿ ಪ್ರಾರ್ಥನೆ ಮಾಡಕ್ ಆಗ್ತಾ ಇಲ್ಲ.
ಅಲ್ಲೆಲ್ಲೂಯ್ಯ. ನೀವೇ ಯೋಚನೆ ಮಾಡ್ರಿ, ಅರ್ಧ ಅವರ್ ಪ್ರೇಯರ್ ಮಾಡಿದ್ರೆ ಅರ್ಧ ಅವರ್ ಅಲ್ಲಿ ನೀವು ಒಂದು 20 ಸರಿಯನ್ನ ವಾಚ್ ನೋಡಿರಲ್ವಾ? ಟೈಮ್ ಆಯ್ತಾ? ಅಲ್ಲೆಲ್ಲೂಯ್ಯ. ನೋಡ್ತಾ ಇರ್ತೀವ ಇಲ್ವಾ? ಎಷ್ಟು ಸಲ ನೋಡಿರ್ತೀವಿ. ದೇವ್ರು ಹೇಳ್ತಾರೆ ಎಲ್ಲವನ್ನು ಬಿಟ್ಟು ನನ್ನನ್ನು ನೋಡು ಅಂತ. ನಾವು ಅಲ್ಲೇ ದೇವರಲ್ಲಿ ಪೇಷನ್ಸ್ ಆಗಿ ನೋಡಕ್ ಆಗ್ತಾ ಇಲ್ಲ. ವಿ ಆರ್ ನಾಟ್ ಏಬಲ್ ಟು ಸಿ ಗಾಡ್. ದೇವರನ್ನ ನೋಡಕ್ ಆಗ್ತಾ ಇಲ್ಲ. ಪ್ರಿಯ ಸಹೋದರರೇ, ದೇವರು ನೀನು ಬದಲಾಗಬೇಕು ಅಂತ ಬಯಸ್ತಾ ಇದ್ದಾನೆ. ನೀನು ಕಾಯೋದಾದ್ರೆ ದೇವರು ನಿನ್ನ ಆಶೀರ್ವಾದ ಮಾಡಿ ಹೊಸ ಬಲವನ್ನು ಮಾಡ್ತಾನೆ. ನಿನ್ನ ಲೈಫ್ ಇದ್ದ ಹಾಗೆ ಇರಲ್ಲ. ಅದನ್ನು ಹೊಸ ಬಲ ಯಾರಿಗೆ? ಹದ್ದಿಗೆ ಬರುವಂತೆ. ಯಾವುದಕ್ಕೆ? ಹದ್ದಿಗೆ ಬರುವಂತ ಹೊಸ ಬಲ. ಅಂದ್ರೆ ಹದ್ದಿಗೆ ಹೊಸ ಬಲ ಯಾವಾಗ ಬೇಕು ಅಂತಂದ್ರೆ ಹದ್ದು ವಯಸ್ಸಾದ ಮೇಲೆ ಏನಾಗತ್ತಂದ್ರೆ ಅದ್ರ ಗುರಿ ಚೂಪಾಗಿರಲ್ಲ. ಅದ್ರ ಕಣ್ಣು, ಅದ್ರ ಫೆದರ್ ಇರತ್ತಲ್ಲ, ಏನು ಪುಕ್ಕಗಳಿರತ್ತಲ್ಲ, ಆ ಪುಕ್ಕ ಏನಾಗತ್ತಂದ್ರೆ ವಯಸ್ಸಾಗಿರೋದ್ರಿಂದ ಜಾಸ್ತಿ ಬೆಳೆದಿರತ್ತೆ. ಜಾಸ್ತಿ ಬೆಳೀತಾ ಅದ್ರ ರೆಕ್ಕೆ ಫಾಸ್ಟ್ ಆಗಿ ಹೊಡಿಯಕ್ಕಾಗಲ್ಲ. ವೆಯ್ಟ್ ಇರತ್ತಲ್ಲ, ಫಾಸ್ಟ್ ಆಗಿ ಹೋಗಕ್ಕಾಗಲ್ಲ. ಮತ್ತೆ ಅದಕ್ಕೇನಾಗತ್ತಂದ್ರೆ ಅದ್ರ ಹಲ್ಲು, ಈ ಕೊಕ್ಕು ಇರತ್ತಲ್ಲ, ಆ ಕೊಕ್ಕು ವಯಸ್ಸಾಗಿ ವೀಕ್ ಆಗಿರತ್ತೆ. ಟಕ್ ಅಂತ ಹೋದ್ರೆ ಹೊಡಿಯಲ್ಲ, ಅದಕ್ಕೆ ಇಮಿಡಿಯೇಟ್ ಆಗಿ ಕಚ್ಕೊಳಲ್ಲ, ಏಜ್ ಆಗಿರತ್ತೆ. ಅಲ್ಲೆಲ್ಲೂಯ್ಯ. ಅಂತ ಹದ್ದಿಗೆ ದೇವ್ರು ಹೇಳ್ತಾ ಇದ್ರೆ ನಾನು ನಿನ್ಗೆ ಹೊಸ ಬಲ ಕೊಡ್ತೀನಿ, ನಾನು ನಿನ್ಗೆ ಹೊಸ ರೆಕ್ಕೆ, ಮತ್ತೆ ನೀನು ಫಸ್ಟ್ ತರಾನೇ ಫಾಸ್ಟ್ ಆಗಿ ಹೋಗಂಗ್ ಕೊಡ್ತೀನಿ. ಐ ವಿಲ್ ಅಗೇನ್ ಗಿವ್ ಯು ದಟ್ ಸೇಮ್ ಫೆದರ್ಸ್ ವೇರ್ ಯು ಕ್ಯಾನ್ ಗೋ ಫಾಸ್ಟ್. ಐ ವಿಲ್ ಗಿವ್ ಯು ದ ಸೇಮ್ ಪ್ಯಾಕ್ ವೇರ್ ಯು ಕ್ಯಾನ್ ಕಿಲ್ ವಿತ್ ಒನ್ ಬೀಟ್. ಇದು ಹೊಸ ಬಲ ಅಂತ. ಇದನ್ನ ದೇವ್ರು ನಿನಗೆ ಹೇಳ್ತಾ ಇದ್ದಾರೆ, ನಾನು ಹೊಸ ಬಲ ಕೊಡ್ತೀನಿ. ಇವತ್ತು ನೀನು ಎಲ್ಲ ಮುಗಿದೋಗಿದೆ ಅಂತ ನೀನು ಅನ್ಕೊಂಡಿದ್ಯಾ? ಇನ್ನು ನಿನ್ ಮೇಲೆ ಮತ್ತೆ ಅದೇ ರೀತಿ ಓಡಾಡಕ್ ಆಗಲ್ಲ, ಮತ್ತೆ ನಾನು ಅದೇ ರೀತಿ ಜೀವನ ಮಾಡಕ್ ಆಗಲ್ಲ, ಮತ್ತೆ ನನ್ನ ಲೈಫಲ್ಲಿ ನಾ ಆಶೀರ್ವಾದ ನೋಡಕ್ ಆಗಲ್ಲ ಅಂತ ನೀನು ಅನ್ಕೊಂಡಿದ್ಯಾ? ಇಲ್ಲ ಮಗನೇ ಮಗಳೇ, ನನ್ನಲ್ಲಿ ಕಾಯ್ಕೊಂಡಿದ್ಯಲ್ಲ, ನಾನು ನಿನಗೆ ಹೊಸ ಆಶೀರ್ವಾದ ಕೊಡ್ತೀನಿ. ಇಲ್ಲ ಮಗನೇ ಮಗಳೇ, ನಾನು ನಿನಗೆ ಹೊಸ ಜೀವಿತ ಕೊಡ್ತೀನಿ. ಎಲ್ಲ ಮುಗಿದೋಯ್ತು ಅಂತ ಬರ್ದಿಡ್ಬೇಕಾದ್ರೇನೆ ದೇವ್ರು ಇಲ್ಲ, ನಾನು ನಿನಗೆ ಹೊಸ ಚಾಪ್ಟರ್ ಓಪನ್ ಮಾಡ್ತಾ ಇದ್ದೀನಿ. ಹಲ್ಲೆಲೂಯಾ. ಹೊಸ ಚಾಪ್ಟರ್. ಹಲ್ಲೆಲೂಯಾ. ನೀವು ನಂಬ್ತಿರೋ ಇಲ್ವೋ, ನನ್ನ ಲೈಫಲ್ಲಿ ಏನಾಯ್ತು ಅಂತಂದ್ರೆ ನಾನು ಡಿಸ್ಕ್ ಹೊಡೆದೋಯ್ತ್ರಿ. ನಾನು ಡಿಸ್ಕ್ ಹೊಡೆದೋಗಿ ಮಲಗ್ಬಿಟ್ಟಿದ್ದೆ. ನಮ್ಮ ವೈಫ್ ಎಲ್ಲ ಕೇಳ್ರಿ, ನಾನು 15 ದಿನ ಎದ್ದು ನಡೆದೇ ಇಲ್ಲ, ಏನೂ ಮಾಡಕ್ ಆಗ್ಲಿಲ್ಲ. ಡಾಕ್ಟರ್ ಆಪರೇಷನ್ ಮಾಡಕ್ ಅಂತ ಇದಾರೆ. ನಮ್ಗೆ ಆಪರೇಷನ್ ಬಿಡ್ರಿ, ನನಗೆ ಇಂಜೆಕ್ಷನ್ ಹಾಕೊಳಕ್ಕೂ ದುಡ್ಡಿಲ್ಲ, ಏನು ಮಾಡೋದು? ತಗೊಂಡೋಗಿ ನನ್ನ ಮನೇನ ಹಾಕ್ರಿ, ದೇವ್ರು ಕಾಪಾಡಿದ್ರೆ ಕಾಪಾಡ್ಲಿ, ಇಲ್ಲಾಂದ್ರೆ ಬೇಡ ಅಂತ ಹೇಳಿ ಬಿಟ್ಬಿಟ್ಟಿದೆ. ಆದ್ರೆ ಡಿಸ್ಕ್ ಪ್ರಾಬ್ಲಮ್ ಅಲ್ಲಿ ಮಲಗಿದ್ದಾಗ ಡಾಕ್ಟರ್ ಹೇಳಿದ್ರು, ನೀನು ಎದ್ದು ಓಡಾಡಕ್ ಆಗಲ್ಲ, ಇನ್ನು ಅಷ್ಟೇ ಅಂತ ಹೇಳಿ. ಒಬ್ಬ ಸೇವಕರು, ದೊಡ್ಡ ಸೇವಕರು, ನಮ್ಮ ವೈಫ್ ಅವ್ರ ಅಕ್ಕಂಗೆ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಅಂದ್ರೆ, ಇನ್ನಷ್ಟೇ ಪಾಪ ಅವ್ರು ಏನು ಕೆಲಸ ಮಾಡಕ್ಕಾಗಲ್ಲ, ಏನೋ ಅಲ್ಲಿ ಇಲ್ಲಿ ಕುತ್ಕೊಂಡು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಜೀವನ ಮಾಡ್ಬೇಕು, ಅವ್ರ ಲೈಫ್ ಅಷ್ಟೇ ಅಂತ ಹೇಳಿದ್ದಾರೆ. ಇನ್ನೊಬ್ರು ಹೇಳ್ತಾ ಇದ್ದಾರೆ, ನೀನ್ ಏನಾದ್ರು ಗಾಡಿ ಹತ್ತಿದ್ರೆ ನೀನ್ ಅಷ್ಟೇ ಮಲಗೇ ಇರ್ಬೇಕು. ಎಲ್ಲರೂ ನನ್ನ ಲೈಫೇ ಮುಗಿದೋಯ್ತು ಅಂತ ಅನ್ಕೊಂಡಿದ್ರು. ನಾನು ಅನ್ಕೊಂಡಿದ್ದೆ, ನನ್ನ ಹೆಂಡತಿ ಅನ್ಕೊಂಡಿದ್ಲು, ನಮ್ಮ ಅಪ್ಪ ಅನ್ಕೊಂಡಿದ್ರು ನಾನು ಇನ್ನು ಎದ್ದೊಳಕ್ ಆಗಲ್ಲ ಅಂತ. ಬಟ್ ಅವತ್ತು ದೇವ್ರು ನನ್ನ ಲೈಫಲ್ಲಿ ಹೊಸ ಚಾಪ್ಟರ್ ಬರೆದ್ರು. ಅವರೆಲ್ಲ ಏನನ್ನು ಮಾತಾಡಿದ್ರು ಅದಕ್ಕೆ ವಿಭಿನ್ನವಾಗಿ ದೇವ್ರು ನನ್ನ ನಡೆಸಿದ್ರು. ನೀನು 10 ಕಿಲೋಮೀಟರ್ ಹೋಗಲ್ಲ ಅಂತ ಹೇಳಿದ್ರು, ನಾನು ಇವತ್ತು 1,00,000 ಕಿಲೋಮೀಟರ್ಗಿಂತ ಜಾಸ್ತಿ ಓಡಾಡಿದ್ದೀನಿ ಅವ್ರು ಹೇಳಿದ ಮೇಲೆ. ಹಲ್ಲೆಲೂಯಾ. ಅವ್ರು ಹೇಳಿದ್ರು ಇನ್ನು ನಿನ್ ಲೈಫ್ ಮುಗಿದೋಯ್ತು ಅಂತ. ಆದ್ರೆ ಅಲ್ಲಿಂದಾನೆ ನನ್ನ ಸೇವೆನೇ ದೇವ್ರು ಪ್ರಾರಂಭ ಮಾಡಿದ್ರು. ಆ ಡಿಸ್ಕ್ ಮುಗ್ದೋದ್ಮೇಲೆ ನನ್ನ ಸೇವೆ ಸ್ಟಾರ್ಟ್ ಆಗಿತ್ತು. ಅದಕ್ಕೆ ನಾನು ಹೇಳ್ತೀನಿ, ಇವತ್ತು ನಿನ್ನ ಪರಿಸ್ಥಿತಿ ನೋಡಿ ಎಲ್ಲ ಮುಗಿದೋಯ್ತು, ಇನ್ನೇನು ಮಾಡಕ್ ಆಗಲ್ಲ ಅಂತ ತಿಳ್ಕೊಬೇಡ. ನಿನ್ ಜೊತೆ ಇದ್ದಾನೆ ದೇವ್ರು, ನಿನಗೆ ಹೊಸ ಬಲ ಕೊಡ್ತಾನೆ. ದೇವ್ರು ಮತ್ತೆ ನಿನ್ನ ಮೇಲೆ ಕೆತ್ತಿಸ್ತಾನೆ. ಮತ್ತೆ ನೀನು ಗಾಳಿಯಲ್ಲಿ ಓಡಾಡ್ಲಿಕ್ಕಿದ್ಯಾ, ಮತ್ತೆ ನೀನು ಕೆಳಗಿಂದ ಮೇಲಕ್ಕೆ ಹೋಗ್ಲಿಕ್ಕಿದ್ಯಾ. ಒಂದ್ಸತಿ ಜೋರಾಗಿ ದೇವರು ಚಪ್ಪಾಳೆ. ದೇವರು ನಿನ್ನ ನೋಡುವಾತನಾಗಿದ್ದಾನೆ. ದೇವರು ಮತ್ತೆ ನಾನು ನಿನ್ನನ್ನು ಆಶೀರ್ವದಿಸ್ತೀನಿ ಅಂತ ಹೇಳುವಾತನಾಗಿದ್ದಾನೆ. ನಾವು ಯಾವತ್ತು ಹೊಸ ವ್ಯಕ್ತಿಗಳಾಗಿ ನಾವು ಮಾರ್ಪಡ್ಬೇಕಂದ್ರೆ ನೀನು ದೇವರಲ್ಲಿ ನಿಂತ್ಕೋಬೇಕು, ದೇವರಲ್ಲಿ ಕಾಯ್ಬೇಕು. ನಿನ್ನ ಆತ್ರಕ್ಕೆ ದೇವರು ಮಾಡದೇ ಇರ್ಬೋದು, ಆದ್ರೆ ಅವರ ಸಮಯಕ್ಕೆ ಮಾತ್ರ ಅವ್ರು ನಿನ್ನನ್ನ ಕೈ ಬಿಡಲ್ಲ. ನಿನ್ನ ಫಸ್ಟ್ ಮೇಲಕ್ಕೆ ಎತ್ಬಿಟ್ಟು ಆಮೇಲೆ ದೇವರು ಬೇರೆ ಕೆಲಸ ಮಾಡಿ ಮಾತನಾಡಿದ್ದಾನೆ. ಇವತ್ತು ದೇವ್ರು ಹೇಳ್ತಾನೆ, ನಾನು ಸುಮ್ಮನೆ ಬಿಡಲ್ಲ, ನಿಮ್ಮನ್ನೆಲ್ಲರನ್ನು ನಾನು ಆಶೀರ್ವದಿಸ್ತೇನೆ. ಯಾಕೆ ಗೊತ್ತಾ? ನೀವೆಲ್ಲ ಆರ್ಡಿನರಿ ಆಗಿ ಬಂದವರಲ್ಲ. ನೀವ್ ಅನ್ಕೋಬೇಡ್ರಿ, ಏನೋ ನಾನು ಮನೆಯಿಂದ ಚರ್ಚಿಗೆ ಬರೋದಕ್ಕೆ ಒಂದು ಆಟೋ ಹತ್ತಿ ಬಂದೆ, ನನ್ನ ಮನೆಯಿಂದ ಚರ್ಚ್ ಬರೋದಕ್ಕೆ ಒಂದು 50 ರೂಪಾಯಿ ಬಿಸ್ನೆಸ್ ಒಂದು ಬಸ್ ಟಿಕೆಟ್ ತಗೊಂಡ್ಬಂದೆ, ನನ್ನ ಮನೆಯಿಂದ ಚರ್ಚ್ ಬರೋದಕ್ಕೆ ಗಾಡಿಗೆ ಒಂದು 100 ರೂಪಾಯಿ ಪೆಟ್ರೋಲ್ ಹಾಕಿ ಬಂದೆ ಅಂತ ನೀವ್ ಅನ್ಕೋಬೇಡ್ರಿ. ನೀವು ಚರ್ಚಿಗೆ ಬರೋದಕ್ಕೆ ನೀನ್ ದೇವ್ರು ರಕ್ತ ಕೊಟ್ಟವನೆ, ನೀನ್ ಚರ್ಚಿಗೆ ಬರೋದಕ್ಕೆ ನೀನ್ ದೇವ್ರು ತನ್ನ ಜೀವ ಕೊಟ್ಟವನೆ, ನೀನ್ ಚರ್ಚ್ ಬರೋದಕ್ಕೆ ದೇವ್ರು ಅವರ ಲೈಫ್ ಅನ್ನೇ ಸರ್ವಸ್ವ ಪರಲೋಕದಿಂದ ಹಿಡಿದು ಬಂದು ನಮಗ ಕೊಟ್ಟಿದ್ದಾನೆ. ನಿನ್ ಲೈಫ್ ಅನ್ನ ದೇವ್ರು ಸುಮ್ಮನೆ ಬಿಡಲ್ಲ. He is going to change things. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳೋಣ, ನಿನ್ ಲೈಫ್ ಇದ್ದಂಗಿರಲ್ಲ, ಬದಲಾಗ್ಲಿಕ್ಕಿದೆ. Your life is going to change. ನಿನ್ನ ಜೀವಿತ, ನಿನ್ನ ಕುಟುಂಬ ಬದಲಾಗ್ಲಿಕ್ಕಿದೆ. ಯಾಕಂದ್ರೆ ನೀನು ನಿರೀಕ್ಷಿಸುವ ದೇವರು ನಿನ್ನೊಟ್ಟಿಗಿದ್ದಾನೆ.
Baba, Shandara Dura Baba. God is a God who will never leave you, my friends. ಹದ್ದಿಗೆ ದೇವರು ಹೊಸ ಬಲವನ್ನು ಕೊಡ್ತಾನಂದ್ರೆ ಇನ್ನು ಆತನನ್ನು ನಂಬಿ ಪ್ರೀತಿ ಮಾಡಿ ಪ್ರಾರ್ಥನೆ ಮಾಡಿ ವಾಕ್ಯ ಓದಿ ನಮಗಿನ್ನೆಷ್ಟು ಬಲ ಕೊಡಲಿಕ್ಕಿಲ್ಲ. He is going to change. ಅನೇಕರ ಲೈಫ್ ಅನ್ನು ದೇವರು ಬದಲಾಯಿಸ್ತಾರೆ ವಾಗ್ದಾನ ಮಾಡ್ತಾರೆ. ಹಲ್ಲೆಲೂಯಾ. ಅನೇಕರ ಲೈಫ್ ಅನ್ನು ದೇವರು ನಾನು ಬದಲಾಯಿಸ್ತೀನಿ. ಈ ಸ್ಥಳದಲ್ಲಿ ಗಾಡ್ ಇಸ್ ಟೆಲ್ಲಿಂಗ್, I will give you new life, I will give you new strength, I will give you new joy, and I am going to transform your life. ನಿನ್ನ ಜೀವಿತಗಳು ಬದಲಾಗಲಿಕ್ಕಿದೆ, ನಿನ್ನ ಸಂತೋಷಗಳು ಮರಳಿ ಬರಲಿಕ್ಕಿದೆ, ನಿನ್ನ ಸಮಾಧಾನಗಳು ಮತ್ತೆ ನಿನ್ನ ಲೈಫಲ್ಲಿ ಇಳಿಲಿಕ್ಕಿದೆ, ನಿನ್ನ ಐಶ್ವರ್ಯಗಳು ಮತ್ತೆ ನಿನ್ನ ಕುಟುಂಬಕ್ಕೆ ಸೇರ್ಲಿಕ್ಕಿದೆ, ಮತ್ತೆ ಜನ ನಿನ್ನನ್ನು ಗೌರವಿಸ್ಲಿಕ್ಕಿದ್ದಾರೆ, ಮತ್ತೆ ಜನ ನಿನ್ನ ಬಗ್ಗೆ ಒಳ್ಳೆಯದನ್ನ ಮಾತಾಡುವಂತೆ ದೇವರು ಮಾತಾಡ್ಲಿಕ್ಕಿದ್ದಾರೆ. God is ever powerful to do it. Oh, thank you Jesus. Thank you Lord. Hallelujah. ದೇವರು ಕಾಯ್ತಾ ಇದ್ದಾನಂದ್ರೆ ದೇವರದ್ದು ಏನೋ ಪ್ಲಾನ್ ನಮ್ಮ ಲೈಫಲ್ಲಿ ನಡೀತಾ ಇದೆ. Some plan is started to work in our life. ಪ್ರಿಯ ಸಹೋದರರೇ, ಸೌಲನು ಕೂಡ ಒಂದು ಜಾಗದಲ್ಲಿ ಏನ್ ಮಾಡ್ತಾನಂದ್ರೆ ಸ್ಯಾಮ್ಯಲ್ಗಾಗಿ ಕಾಯ್ತಾನೆ. ಸ್ಯಾಮ್ಯಲ್ ಹೇಳಿ ಕಳಿಸ್ದಂಗೆ ಸೌಲ ಕಾಯ್ತಾ ಇರ್ತಾನೆ. ನಾವು ಓದೋಣ 1 ಸ್ಯಾಮ್ಯಲ್ 10ನೇ ಅಧ್ಯಾಯದಲ್ಲಿ 8ನೇ ವಚನ. ನೀನು ಮುಂದಾಗಿ, ಇದು ಸ್ಯಾಮ್ಯಲ್ ಸೌಲನಿಗೆ ಹೇಳ್ತಾ ಇದ್ದಾನೆ, ನೀನು ಮುಂದಾಗಿ ಗಿಲ್ಗಾಲಿಗೆ ಹೋಗು. 7 ದಿವಸಗಳಾದ ನಂತರ ನಾನು ಸರ್ವಾಂಗ ಹೋಮಗಳನ್ನು ಸಮಾಧಾನ ಯಜ್ಞಗಳನ್ನು ಸಮರ್ಪಿಸುವುದಕ್ಕೋಸ್ಕರ ಅಲ್ಲಿಗೆ ಬಂದು ನೀನು ಮಾಡಬೇಕಾದದ್ದನ್ನು ನಿನಗೆ ತಿಳಿಸುವೆನು. ನೀನು ಮಾಡಬೇಕಾಗಿರೋದನ್ನೆಲ್ಲ ನಾನು ತಿಳಿಸ್ತೀನಿ ಅಂತ ಸೌಲನ ಹತ್ರ ಸ್ಯಾಮ್ಯಲ್ ಹೇಳ್ತಾ ಇದ್ದಾನೆ. ಈ ಸಮಯದಲ್ಲಿ ಸೌಲ ಏನಕ್ಕೆ ಹೋಗಿರೋದಂದ್ರೆ ಕಳೆದೋಗಿರೋ ಕತ್ತೆ ಹುಡುಕಕ್ಕೆ. ಹೇಳ್ರಿ, ಏನಕ್ಕೆ ಹೋಗಿರೋದು? ಕಳೆದೋಗಿರೋ ಕತ್ತೆ ಹುಡುಕಕ್ಕೆ. ಹಲ್ಲೆಲೂಯಾ. ಈಗ ಕಳೆದೋಗಿರೋ ಕತ್ತೆ ಹುಡುಕಕ್ಕೆ ಹೋಗಿದ್ದಾನೆ. ಆದ್ರೆ ಸ್ಯಾಮ್ಯಲು ದೇವರು ಬೇರೆ ಪ್ಲಾನ್ ಮಾಡಿ, ನೀನು ಹೋಗಿ ಗಿಲ್ಗಾಲಲ್ಲಿ ಕಾಯ್ಕೊಂಡಿರು, ನಾನು ಬರ್ತೀನಿ. ಎಷ್ಟು ದಿನ ಕಾಯ್ಬೇಕು? ಜೋರಾಗಿಲ್ರಿ, ಎಷ್ಟು ದಿನ? 7 ದಿನ. ಏನು ಕಳೆದೋಗಿರೋನಿಗೆ? ನಿಮ್ ಮನೇಲಿ ಕತ್ತೆ ಬೇಡ ರೀ, ನಿಮ್ದೇನೋ ಒಂದು ರಿಂಗ್ ಕಳೆದೋಗಿದೆ, 7 ದಿನ ರೂಮಲ್ಲಿ ಕೂತ್ಕೊಂಡು ನಾನು ಆಮೇಲೆ ತೋರಿಸ್ತೀನಿ ಅಂದ್ರೆ ಕೂತ್ಕೊಂತೀರ ನೀವು? ಯಾರು ಕೂತ್ಕೊಂತಾರೆ? ಕಳೆದೋಗಿರೋ ನೋವಲ್ಲೇ ಇದೀವಿ. ಹಲ್ಲೆಲೂಯಾ. ಅಲ್ದಾ ಇಲ್ದಿರ? 7 ದಿವಸ ನಿಮ್ಮನ್ನ ರೂಮಲ್ಲಿ ಇರಿ ಅಂದ್ರೆ ನೀವು 7 ಅವರ್ ದೇವರಲ್ಲಿ ಇಡೋ ಕಣ್ಣೀರು ಅವ್ರಿಗೆ ಬೇಜಾರಾಗಿ ರಿಂಗು ತಗೊಂಬಂದು ನಿಮ್ ಕೈಯಲ್ಲಿ ಇಟ್ಟು ಹೋಗ್ಬಿಡ್ತಾರ ಅವ್ರು. ಸಾಕಮ್ಮ, ನೀನ್ ಅಳೋದ್ ಸಾಕು, ನನ್ನ ಕೈಯಲ್ಲಿ ಆಗಲ್ಲ. ಹಲ್ಲೆಲೂಯಾ. ಆದ್ರೆ ಸ್ಯಾಮ್ಯಲ್ನಿಗೆ ದೇವ್ರು ಹೇಳಿ ಕಳಿಸ್ತಾ ಇದ್ರೆ ಹೋಗು. ಸೌಲನಿಗೆ ಸ್ಯಾಮ್ಯಲ್ ಹೇಳ್ತಾ ಇದ್ದಾರೆ 7 ದಿನ ಹೋಗಿ ಕಾಯಿ, ವೆಯ್ಟ್ ದೇರ್, ನಾನು ಬರ್ತೀನಿ, ನೀನ್ ಏನ್ ಮಾಡ್ಬೇಕು ಅಂತ ಹೇಳಿ. Samuel is telling to Saul, go and wait in Gilgal. 7 days you wait there. I will come and then I will tell you what you need to do next. ಅಂತ ಹೇಳಿದಾಗ ಸೌಲನು ಎಲ್ಲ ಮರಿತಾನೆ. ಈಗ ಅವ್ರ ಅಪ್ಪನ ಬಿಸ್ನೆಸ್ ಮಾಡ್ತಾ ಇರೋದು. ಹೇಳ್ರಿ, ಏನ್ ಮಾಡ್ತಾ ಇರೋದು? He is doing his father's business. But yet Saul is obeying the voice of Samuel and going and waiting for 7 days in that place. ಗಿಲ್ಗಾಲಲ್ಲಿ ಹೋಗಿ ಅವರ ಆ ಸ್ಯಾಮ್ಯಲನ ಏನಂತಾರೆ ಸೇವಕನ ವಾಕ್ಯವನ್ನು ಕೇಳಿ, ಮಾತನ್ನು ಕೇಳಿ ವಿಧೇಯನಾಗಿ ಅವನು ಹೋಗಿ 7 ದಿನ ಕಾಯ್ತಾ ಇರ್ತಾನೆ. ಎಷ್ಟು ದಿನ? 7 ದಿನ ಕಾಯ್ತಾ. ಹಲ್ಲೆಲೂಯಾ. ಇವತ್ತು ನಾವೇನಾದ್ರೂ ಯಾರಾದ್ರೂ ಒಬ್ಬರಿಗೆ ಸೇವಕರಾಗಿ ಬಸವರಾಜ್ ಬ್ರದರ್ 7 ದಿನ ಆಟೋ ಓಡಿಸ್ಕೊಡ್ದು ನೀವು ಮನೇಲಿ ಕೂತ್ಕೋಬೇಕಂದ್ರೆ ನಾನೆಲ್ಲ ಕೂತ್ಕೊಂತೀನಿ ಬ್ರದರ್, ಕಟ್ಟೋರ್ಗೆಲ್ಲ ನೀವು ಕಟ್ತೀರಾ ಅಂತ. ಹೌದಾ? ಅಲ್ಲಿಲ್ಲ? ಹಲ್ಲೆಲೂಯಾ. ನೀವು ಕಟ್ತೀರ, ನಾವು ಇರಲ್ಲ. ವಿ ವಿಲ್ ನಾಟ್ ವೇಟ್. 7 ದಿನ ಇರಲ್ಲ. ಯು ಕಾಂಟ್ ವೇಟ್. ನಾವು ಆದ್ರೆ ಸೌಲನು ಎಲ್ಲವನ್ನು ಬಿಟ್ಟು ವಿಧೇಯತೆಯಲ್ಲಾಗಿ ಹೋಗಿ ಕಾಯ್ತಾ ಇದ್ದ. ಆತನು ಕಾಯ್ದಿದ್ದ ನಿಮಿತ್ತವಾಗಿ ದೇವರು ಆತನ ಲೈಫಲ್ಲಿ ಏನ್ ಮಾಡಿದ್ರು? 20ನೇ ವಚನದಿಂದ, ಅದೇ ಅಧ್ಯಾಯ 20ನೇ ವಚನದಿಂದ ಸಮುವೇಲನು ಇಸ್ರಾಯೇಲರ ಎಲ್ಲ ಕುಲಗಳನ್ನು ಸಮೀಪಕ್ಕೆ ಕರೆದಾಗ ಬೆನ್ಯಾಮೀನ್ ಕುಲಕ್ಕೆ ಚೀಟು ಬಿದ್ದಿತು. ಆ ಕುಲದ ಗೋತ್ರಗಳನ್ನು ಬರಮಾಡಿದಾಗ ಅಟ್ರಿ ಗೋತ್ರದಲ್ಲಿ ಕೀಷನ ಮಗನಾದ ಸೌಲನಿಗೆ ಚೀಟು ಬಿದ್ದಿತು. ಸೌಲನಿಗೆ ಚೀಟು ಬಿತ್ತಂತೆ. ನೋಡ್ರಿ, ಸೌಲ ಅಲ್ಲಿ ಕಾಯ್ತಾ ಇದ್ದಾನೆ. ಅವನೇ ನೆಕ್ಸ್ಟ್ ರಾಜ. ಅವನು ಕಾಯ್ತಾ ಇದ್ದಾನೆ. ಚೀಟಿ ಯಾರ ಹೆಸರು ಬೀಳ್ತಾ ಇದೆ? ಹಲ್ಲೆಲೂಯಾ. ಪ್ರಕೃತಿ ಕೂಡ ಸೌಲನೇ ರಾಜ ಅಂತ ಒಪ್ಕೊಂತಾ ಇದೆ. ಏನಕ್ಕೆ? ಅವ್ರು ಹೋಗಿ 7 ದಿನ ಕಾಯ್ತಾ ಇದ್ದಾರೆ. ಆಮೇಲೆ ಏನಾಗ್ತದೆ ನೆಕ್ಸ್ಟ್? ಅವನನ್ನು ಹುಡುಕಲು ಅವನು ಸಿಕ್ಕಲಿಲ್ಲ. ಅವರು ಆ ಮನುಷ್ಯನು ಇಲ್ಲಿಗೆ ಬರುವನೋ ಎಂದು ಯೆಹೋವನನ್ನು ವಿಚಾರಿಸಿದಾಗ ಆತನು ಬಂದಿದ್ದಾನೆ, ಇಗೋ ಸಾಮಾನುಗಳಲ್ಲಿ ಅಡಗಿಕೊಂಡಿದ್ದಾನೆ ಎಂದು ಉತ್ತರ ಕೊಟ್ಟರು. ಈಗ ಸ್ಯಾಮ್ಯಲ್ ದೇವ್ರ ಸೇವಕ. ಸ್ಯಾಮ್ಯಲ್ ಯಾರು? ಆತನು ಪ್ರವಾದಿ. ಹೌದಾ? He was a prophet. Samuel, when he was sitting with Saul, when he anointed Saul in the mountain top, ಆತನು ಅಲ್ಲಿಂದಾನೆ ಸೌಲನಿಗೆಲ್ಲ ಐಡಿಯಾ ಕೊಡ್ತಾ ಇದ್ದಾನೆ. ಸೌಲ,
ನೀನೊಂದು ಕೆಲಸ ಮಾಡು, ನೀನು ಹೋಗು, ಇಲ್ಲಿ ನಿನಗೆ 4 ಜನ ಸಿಗ್ತಾರೆ, ನಿನಗೆ ಬ್ರೆಡ್ ಕೊಡ್ತಾರೆ, ವೈನ್ ಕೊಡ್ತಾರೆ, ಅಲ್ಲಿಂದ ನೀನು ಮುಂದಕ್ಕೆ ಹೋದ್ರೆ ಒಂದು ಗ್ಯಾಂಗ್ ಸಿಗತ್ತೆ, ಪ್ರವಾದನೆ ಹೇಳ್ತಾ ಇರ್ತಾರೆ, ಎಲ್ಲ ಅಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದಾರೆ. ಈಗ ಇಲ್ಲಿ ಬಂದು ಸೌಲ ಇದಾನ ಇಲ್ವಾ ಸ್ವಾಮಿ, ಅವನು ಇದಾನ ಇಲ್ಲ ಅಂತ ಅನ್ಕೊಂಡ್ಬಿಟ್ಟು ಅವನ್ ಬರ್ತಾನ ಸ್ವಾಮಿ, ಅವನೆಲ್ಲ ನಾವು ಕಾಯ್ತಾನ ಸ್ವಾಮಿ, ಅವನೆಲ್ಲ ಲೋಕದ ವ್ಯಕ್ತಿ, 7 ದಿನ ಅವನ ಕೈಯಲ್ಲಿ ಕಾಯಕ್ಕಾಗತ್ತಾ, ಹೋಗ್ಬಿಟ್ಟಿರ್ತಾನ ಸ್ವಾಮಿ, ಅವನ್ ಇಲ್ಲಲ್ಲ ಸ್ವಾಮಿ. ಆದ್ರೆ ದೇವ್ರು ಹೇಳ್ತಲ್ಲೇ, ನೀನ್ ಸುಮ್ಮನಿರೋ, ನನ್ ಮಗ ಅವನು ಅಲ್ಲೇ ಇರೋನು. ಅಲ್ಲೆಲ್ಲೂಯ್ಯ. ಸೌಲ ನಂಬಲಿಲ್ಲ, ಆದ್ರೆ ದೇವರು ನೋಡ್ತಾ ಇದ್ದಾರೆ. ಅರ್ಥ ಆಗ್ತದೆ? ಯಾವಾಗ ಸೌಲನು ಸ್ಯಾಮ್ಯಲ್ ಮಾತು ಕೇಳಿ 7 ದಿನ ಕಾಯ್ಕೊಂಡಿರಕ್ಕೆ ಶುರು ಮಾಡಿದ್ನೋ, ದೇವರ ಕಣ್ಣುಗಳು ಸೌಲನ ಮೇಲೆ, ಅವನು ಎಲ್ಲಿದ್ದಾನೆ, ಎಲ್ಲಿ ಬಚ್ಚಿಕೊಂತ ಇದ್ದಾನೆ, ಏನ್ ಮಾಡ್ತಾ ಇದ್ದಾನೆ, ಯಾರು ನೋಡ್ತಾ ಇದ್ದಾರೆ. ನಾನು ಹೇಳ್ತೀನಿ, ನೀನ್ ಯಾವಾಗ ದೇವ್ರಿಗಾಗಿ ಕಾಯಕ್ಕೆ ಶುರು ಮಾಡ್ತೀಯಲ್ಲ, ನಿನ್ನ ಪ್ರತಿ ಹೆಜ್ಜೆ ಪರಲೋಕ ನೋಡ್ತಾ ಇರುತ್ತೆ. ನಿನ್ನ ಪ್ರತಿ ಹೆಜ್ಜೆಗೆ ಪರಲೋಕ ನಿನ್ ಜೊತೆ ಸಾಥ್ ಕೊಡ್ತಾ ಇರುತ್ತೆ. ನಿನ್ನ ಪ್ರತಿ ಹೆಜ್ಜೆ ನೀನ್ ಏನ್ ಮಾಡ್ತಾ ಇದೆಯಾ, ನೆಕ್ಸ್ಟ್ ಏನ್ ಆಗ್ಬೇಕು, ಎವ್ರಿಥಿಂಗ್ ವಿಲ್ ಬಿ ಟೇಕನ್ ಕೇರ್ ಬೈ ಹೆವೆನ್. 7 ದಿನ ಕಾಯ್ದಿದ್ದಕ್ಕೆ ಸೌಲನಿಗೆ ಇದ್ದ ಆಶೀರ್ವಾದ ಅಂದ್ರೆ, ಇನ್ನು ನಿಮಗೆ ದೇವ್ರಿಗಾಗಿ ಕಾಯ್ತಾ ಇರೋ ನಿಮಗೆ ಇನ್ನು ಎಷ್ಟು ಆಶೀರ್ವಾದಗಳು ಕಾಯ್ತಾ ಇರ್ತಾರೆ. ಹಲ್ಲೆಲೂಯಾ. ಆಮೇಲೆ ಏನಾಗ್ತದೆ, ಜನರ ಮಧ್ಯದಲ್ಲಿ ನಿಲ್ಲಿಸಿದರು. ಎಲ್ಲಾ ಜನರ ಗುಂಪಿನಲ್ಲಿ ಅವನ ಹೆಗಲು ತಲೆಯು ಕಾಣುವಷ್ಟು ಉನ್ನತ ಪುರುಷನಾಗಿದ್ದನು. ಆಗ ಸಮುವೇಲನು ಎಲ್ಲಾ ಜನರಿಗೆ, ನೋಡಿದ್ದೀರಾ, ಯೆಹೋವನಿಂದ ಆರಿಸಲ್ಪಟ್ಟವನು ಇವನೇ. ಯೆಹೋವನಿಂದ ಆರಿಸಲ್ಪಟ್ಟವನು, ಜೋರಾಗಿ ಹೇಳ್ರಿ, ಯೆಹೋವನಿಂದ ಆರಿಸಲ್ಪಟ್ಟವನು. ಯಾರು ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು? ಸ್ಯಾಮ್ಯಲ್ ಇಂಟ್ರೊಡ್ಯೂಸ್ ಮಾಡ್ತಾವನೆ. ಹಲ್ಲೆಲೂಯಾ. ಸಹೋದರರೇ, ಎಲ್ಲೋ ಬಚ್ಚಿಕೊಂಡಿರೋರ್ನ ಹೋಗಿ ಎಳ್ಕೊ ಬರ್ತಾರೆ. ಎಲ್ಲೋ ಬಚ್ಚಿಕೊಂಡಿರೋರ್ನ ಯಾರಿಗೆ? ಯಾಕಂದ್ರೆ ಅವನು ಕಾಯ್ಕೊಂಡಿದ್ದ. ಏನ್ ಮಾಡ್ತಾ ಇದ್ದ? ಜೋರಾಗಿ ಏನ್ ಮಾಡ್ತಾ ಇದ್ದ? ಎಲ್ಲೋ ಬಚ್ಚಿಕೊಂಡಿದ್ರು, ಕಾಯ್ಕೊಂಡ್ ಬರ್ತಾ ಇದ್ದ. ಹಲ್ಲೆಲೂಯಾ. ಕಾಯ್ಕೊಂಡ್ ಬರ್ತಾ ಇದ್ದ. ಇವತ್ತು ನೀನು ಕೂಡ ಮನೆ ಲೇಡೀಸ್ ಆಗಿ ನಿನ್ನ ಮನೆಯಲ್ಲಿ ಬರೀ ಏನೋ ಕಿಚನ್ ರೂಮ್ ಅಲ್ಲಿ ನೀನು ಬಚ್ಚಿಕೊಂಡು ಕೆಲಸ ಮಾಡ್ತಾ ಇರ್ಬೋದು. ನಿನ್ನನ್ನೇ ದೇವರು ಹುಡುಕೊಂಡು ಹೊರಗಡೆ ಬರುತ್ತೆ, ಜನರ ಮುಂದೆ ನಿಲ್ಸೋದು. ಯಾಕೆ ಹೇಳು? ನೀನ್ ದೇವರಲ್ಲಿ ಕಾಯ್ತಾ. Hallelujah. When you wait in the presence of God, wherever you are hidden, the Holy Spirit will bring you out. ಪವಿತ್ರಾತ್ಮನು ನಿನ್ನನ್ನು ಹೊರಗೆ ಕರ್ಕೊಂಡು ಬರುವಾತನಾಗಿದ್ದಾನೆ. ಯಾಕಂದ್ರೆ ಪವಿತ್ರಾತ್ಮನಿಗೆ ಮಾತ್ರ ಗೊತ್ತು ಯಾರು ನಿಜವಾಗ್ಲೂ ದೇವರಿಗಾಗಿ ಕಾಯ್ತಾ ಇದ್ದಾರೆ. ಹಲ್ಲೆಲೂಯಾ. ಅದನ್ನ ಕರ್ಕೊಂಡ್ಬಂದು ನಿಲ್ಲಿಸ್ಬಿಟ್ಟು ಎಲ್ಲರ ಮುಂದೆ ಹೇಳ್ತಾ ಇದ್ದಾರೆ, ಈತನೇ ದೇವರು ಆರಿಸಿರುವ ರಾಜ. ಇಂಟ್ರೊಡಕ್ಷನ್, ಒಬ್ಬ ಸೇವಕ, ಆ ಪಟ್ಟಣ ಇಸ್ರೇಲ್ಗೆ ಒಬ್ಬ ದೊಡ್ಡ ಸೇವಕ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದಾನೆ. He is the person. ಹಲ್ಲೆಲೂಯಾ. ಸಹೋದರರೇ, ದೇವರಲ್ಲಿ ಕಾಯುವವರಿಗೆ ಘನ, ಮಾನ, ಗೌರವ, ಮರ್ಯಾದೆ ಎಲ್ಲ ದೇವ್ರು ನೀನು ಹುಡುಕಿ ತಗೊಂಡ್ಬಂದು ಕೊಡ್ತಾರೆ. ನೀನು ಯಾವುದನ್ನು ಹುಡ್ಕೊಂಡು ಹೋಗೋದು ಬೇಕಾಗಿಲ್ಲ. ನಿನಗೆ ಬರ್ಬೇಕಾಗಿರುವ ರೆಸ್ಪೆಕ್ಟ್ ಕೂಡ ದೇವ್ರು ನಿನಗೆ ತಗೊಂಡ್ಬಂದು ನಿನ್ನ ಕೈಯಲ್ಲಿ ಕೊಡ್ತಾ ಇದ್ದಾರೆ. ಆಮೇಲೆ ಏನಾಗ್ತದೆ? ಇವನಿಗೆ ಸಮಾನರು ಇಲ್ಲ ಎಂದರು. ಜನರೆಲ್ಲರೂ ಅರಸನು ಚಿರಂಜೀವಿಯಾಗಿರಲಿ ಎಂದು ಆರ್ಭಟಿಸಿದರು. ನೋಡ್ರಿ, ಜನರು ಏನಾದ್ರು ಮಾತಾಡಿದ್ರ, ಕತ್ತ ಕಾಯವನಲ್ಲ ರಾಜನಪ್ಪ, ನಾವ್ ಹೆಂಗಪ್ಪ ಎಕ್ಸೆಪ್ಟ್ ಮಾಡೋದು? ಯಾರನ್ನ ಮಾತಾಡಿದ್ರ? Did anyone complain why a donkey keeper will become? How will this person rule us? ಇವನು ಹೆಂಗೆ ನಮ್ಮನ್ನ ಆಳ್ವಿಕೆ ಮಾಡ್ತಾನೆ? ಇಲ್ಲಿವರೆಗೂ ಇವನ್ ಕತ್ತೆನೆ ಸಿಕ್ಕಿಲ್ಲ ಅಂತ ಹೇಳಿ ಬೆಟ್ಟ ಹುಡುಕ್ತಾ ಇದ್ದ, ನಾವೇ ಕಣ್ಣಾರೆ ನೋಡಿದ್ವಿ. ಇವನಲ್ಲ ರಾಜನ? ಹಲ್ಲೆಲೂಯಾ. ಎಷ್ಟು ಜನ ಹೇಳಿರ್ಬೇಕು, ಆದ್ರೆ ಯಾರ ಬಾಯಲ್ಲೂ ತೆಗಿಯಕ್ ಬಿಟ್ರ? ನಾನು ಹೇಳ್ತೀನಿ ಕೇಳ್ರಿ, ನೀನು ದೇವರಲ್ಲಿ ಕಾಯುವಂತ ವ್ಯಕ್ತಿ ಆದ್ರೆ ನಿನ್ನ ವಿರುದ್ಧವಾಗಿ ಮಾತಾಡದೇ ಇರುವಂತೆ ಮಾತನಾಡುವ ಬಾಯಿಗಳನ್ನು ಕಟ್ಟಾಗ್ತಾ ಇರ್ತಾನೆ ದೇವರು. ಎವ್ರಿ ಮೌತ್ ಸ್ಪೀಕಿಂಗ್ ಅಗೇನ್ಸ್ಟ್ ಯು ವಿಲ್ ಬಿ ಬೈಂಡೆಡ್. ಹಲ್ಲೆಲೂಯಾ. ಕಾರಣ ಏನ್ ಗೊತ್ತಾ? ಯು ಆರ್ ಅ ಪರ್ಸನ್ ವೇಟಿಂಗ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ಯು ಆರ್ ಅ ಪರ್ಸನ್ ವೇಟಿಂಗ್ ಫಾರ್ ದ ವರ್ಕ್ ಆಫ್ ಗಾಡ್. ದೇವರ ಕಾರ್ಯಕ್ಕಾಗಿ ನೀನು ಕಾಯ್ತಾ ಇರೋ ವ್ಯಕ್ತಿ ಆಗಿರೋದ್ರಿಂದ ದೇವರು ನಿನ್ನ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ದೇವರು ಆತನನ್ನ ಅಭಿಷೇಕಿಸಿ. ಈಗ ಇದೇ ಸೌಲ ಇನ್ನೊಂದು ಜಾಗದಲ್ಲಿ ಕಾಯು ಅಂದ್ರೆ ಕಾಯೋದಿಲ್ಲ. ಈಗ ಕಾದಾಗ ಏನೇನ್ ಆಶೀರ್ವಾದ ಅಂತ ನಿಮ್ಗೆ ಗೊತ್ತಾಯ್ತಲ್ಲ, ಈಗ ಕಾಯ್ದೆ ಇದ್ದಾಗ ಏನೇನಾಗುತ್ತೆ ಅಂತ ನಾವು ನೋಡ್ಕೊಬಿಡ. ಹಲ್ಲೆಲೂಯಾ. ನಾವ್ ಏನ್ ಮಾಡೋಣ ಅಂತಂದ್ರೆ, 1 ಸ್ಯಾಮ್ಯಲ 13ನೇ ಅಧ್ಯಾಯದಲ್ಲಿ 5ನೇ ವಚನದಿಂದ ಓದೋಣ. 1 ಸ್ಯಾಮ್ಯಲ 13ನೇ ಅಧ್ಯಾಯದಲ್ಲಿ 5ನೇ ವಚನದಿಂದ. ಆಗ ಫಿಲಿಷ್ಟಿಯರು ಇಸ್ರಾಯೇಲರೊಡನೆ ಯುದ್ಧ ಮಾಡುವುದಕ್ಕೆ, ಈಗ ಫಿಲಿಷ್ಟಿಯರು ಯುದ್ಧ ಮಾಡಕ್ಕೆ ಬಂದ್ಬಿಟ್ಟಿದ್ದಾರೆ. ಆಮೇಲೆ ನೆಕ್ಸ್ಟ್ ವಚನ, 30
40,000 ರಥಬಲವನ್ನು, 6,000 ಅಶ್ವಬಲವನ್ನು, ಸಮುದ್ರದ ಮರಳಿನಷ್ಟು ಅಸಂಖ್ಯವಾದ ಕಾಲ್ಬಲವನ್ನು ತೆಗೆದುಕೊಂಡು ಬಂದು ಎಲ್ಲ ಬಂದ್ಬಿಟ್ಟಿದ್ದಾರೆ. ಆಮೇಲೆ ಬೇತಾವಿನ ಪೂರ್ವ ದಿಕ್ಕಿನಲ್ಲಿರುವ ಸಿಕ್ವಾಯಿಷ್ನಲ್ಲಿ ಪಾಳೆ ಮಾಡಿಕೊಂಡರು. ಆಮೇಲೆ ಇಸ್ರಾಯೇಲರಿಗೆ ಕೇಡು ಬಂದಿದ್ದು ತಾವು ಇಕ್ಕಟ್ಟಿನಲ್ಲಿದ್ದೇವೆಂದು ಅವರು ತಿಳಿದು ಗವಿ, ಕಾಡು, ಬಂಡೆ, ನೆಲಮನೆ, ಗುಂಡಿ ಇವುಗಳಲ್ಲಿ ಅಡಗಿಕೊಂಡರು. ಎಲ್ಲರೂ ಹೋಗಿ ಅಡ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಕೆಲವರು ಯೋರ್ದಾನ್ ಹೊಳೆ ದಾಟಿ ಗಾದ್ಯರ ದೇಶಕ್ಕೂ ಗಿಲ್ಯಾದ್ ಪ್ರಾಂತಕ್ಕೂ ಹೊರಟು ಹೋದರು. ಆಮೇಲೆ ಸೌಲನು ಇನ್ನು ಗಿಲ್ಗಾಲಿನಲ್ಲೇ ಇದ್ದಾನೆ. ಆಮೇಲೆ ಅವನ ಸಂಗಡ ಇದ್ದವರು ಭಯದಿಂದ ನಡುಗುತ್ತಿದ್ದರು. ಸೌಲನು ಸಮುವೇಲನ ಆಜ್ಞೆಯಂತೆ ಗಿಲ್ಗಾಲಿನಲ್ಲಿ 7 ದಿವಸ ಇದ್ದರು. ಸಮುವೇಲನು ಬರಲಿಲ್ಲ. ಸಮುವೇಲ್ ಬರಲೇ ಇಲ್ಲ. ಈ ಸತಿನೂ 7 ದಿನ ಕಾಯಿ ಅಂತ ಸ್ಯಾಮ್ಯಲ್ ಹೇಳಿರ್ತಾನೆ. ಆದ್ರೆ ಈ ಸತಿ ಕಾಯ್ತಾ ಇಲ್ಲ. ಹೋದ್ ಸತಿ ಕಾದ, ಯಾಕೆ ಈ ಸತಿ ಕಾಯಲಿಲ್ಲ? ಅಲ್ಲೆಲೂಯ್ಯ. ಆಮೇಲೆ ಹೇಳ್ತೇನೆ. ಅಷ್ಟರಲ್ಲಿ ಜನರು ಚದುರಿ ಹೋದರು. ಆಗ ಸೌಲನು ಜನರಿಂದ ಸರ್ವಾಂಗ ಹೋಮಕ್ಕೂ ಸಮಾಧಾನ ಯಜ್ಞಕ್ಕೂ ಬೇಕಾದದ್ದನ್ನು ತರಿಸಿ ಸರ್ವಾಂಗ ಹೋಮವನ್ನು ಅರ್ಪಿಸ್ಬಿಟ್ಟ. ಆಕ್ಚುಲಿ ರೂಲ್ ಏನ್ ಗೊತ್ತಾ? ಸರ್ವಾಂಗ ಹೋಮ ಈ ದೇವರಿಗೆ ಮಾಡ್ಬೇಕಾಗಿರೋದು ರಾಜ ಅಲ್ಲ, ಸೇವಕನು ಮಾತ್ರ ಮಾಡ್ಬೇಕು. ಮಿಸ್ಟೇಕ್ ಮಾಡ್ಬಿಟ್ಟ. ಈ ಡಿಡ್ ಎ ಮಿಸ್ಟೇಕ್. ಯಾಕೆ ಗೊತ್ತಾ? ಯಾಕೆ ಮಿಸ್ಟೇಕ್ ಮಾಡ್ದ? ಸ್ಯಾಮ್ಯುಯಲ್ ಬರ್ಲಿಲ್ಲ, ಅರ್ಜೆಂಟ್ ಪಟ್ಬಿಟ್ಟ. ಯಾಕೆ ಅರ್ಜೆಂಟ್ ಪಟ್ಟ? ಜನ ಬಿಟ್ಟೋಗ್ತಾ ಇದ್ರು. ಲೋಕನ ನೋಡೋರು ಅರ್ಜೆಂಟ್ ಪಡೋರೆ, ಮನುಷ್ಯರನ್ನ ನೋಡೋರು ಅರ್ಜೆಂಟ್ ಪಡೋರೆ. ಅಲ್ಲೆಲೂಯ್ಯ. ಯಾವಾಗ ಅರ್ಜೆಂಟ್ ಪಡ್ತಾರೋ ದೇವರು ಹೇಳೋ ಕೆಲಸ ಬಿಟ್ಟು ಅವ್ರ ಮನಸ್ಸು ಬಂದಿದ್ದ ಕೆಲಸ ಮಾಡ್ತಾರೆ. ಅಲ್ಲೆಲೂಯ್ಯ. ದೇವರು ಅವ್ರು ಮಾಡ್ಕೊಡ್ದಾಗಿತ್ತು ಅದು ಸ್ಯಾಮ್ಯುಯಲ್ ಮಾಡ್ಬೇಕು. ಈತನ ಏನ್ ಮಾಡ್ಬೇಕು? ಬರೀ ಯುದ್ಧ ಅಷ್ಟೇ ಮಾಡ್ಬೇಕು. ಆದ್ರೆ ಇವನು ಯುದ್ಧ ಮಾಡಿದಿರೋ ಹೋಮ ಮಾಡ್ಕೊಂಡ್ ಬಂದವನು. ಅಲ್ಲೆಲೂಯ್ಯ. ಆಮೇಲೆ ಏನಾಗುತ್ತೆ? ಅದು ತೀರುವಷ್ಟರಲ್ಲೇ ಸಮುವೇಲನು ಬಂದನು. ಸೌಲನು ಅವನನ್ನು ವಂದಿಸುವುದಕ್ಕೋಸ್ಕರ ಎದುರಿಗೆ ಹೋಗಲು ಸಮುವೇಲನು ಅವನನ್ನು ಇದೇನು ನೀನು ಮಾಡಿದ್ದು ಎಂದು ಕೇಳಲು ಅವನು ಜನರು ಚದುರಿ ಹೋಗುವುದನ್ನು ನೀನು ನಿಯಮಿತ ಕಾಲದಲ್ಲಿ ಬಾರದಿರುವುದನ್ನು ಫಿಲಿಸ್ಟಿಯರು ಮಿಕ್ಮಾಷಿನಲ್ಲಿ ನಮಗೆ ವಿರೋಧವಾಗಿ ಕೂಡಿಕೊಂಡಿರುವುದನ್ನು ನೋಡಿ ನಾನು ಯೆಹೋವನಿಗೆ ಶಾಂತ್ಯರ್ಪಣೆಯನ್ನು ಸಲ್ಲಿಸುವುದಕ್ಕಿಂತ ಮೊದಲೇ ಫಿಲಿಸ್ಟಿಯರು ಗಿಲ್ಗಾಲಿಗೆ ಬಂದು ನನ್ನ ಮೇಲೆ ಬಿದ್ದಾರೆಂದು ಭಯಪಟ್ಟು ಸರ್ವಾಂಗ ಹೋಮವನ್ನು ಮೊದಲನೇದಾಗಿ ಅವ್ನು ಯಾರನ್ನ ನೋಡಿದ್ರೆ ಜನರು ಚದುರು ಹೋಗೋದು ನೋಡ್ದ. ಎರಡನೇದಾಗಿ ವೈರಿಗಳನ್ನ ನೋಡ್ದ. ಮೂರನೇದಾಗಿ ಅವನ ಒಳಗಡೆ ಭಯ ಬಂತು. ನಾಲ್ಕನೇದಾಗಿ ಅವನು ದೇವರು ನನ್ನ ಲೈಫ್ ಕಂಟ್ರೋಲ್ ಅಲ್ಲಿ ಇದ್ದಾರೆ ಅಂತ ಅವನು ಅನ್ಕೊಂಡಿಲ್ಲ. ಲೋಕ ಮನುಷ್ಯರ ಕೈಯಲ್ಲೇ ನನ್ನ ಲೈಫ್ ಇದೆ ಅಂತ ಅನ್ಕೊಂಡು ಭಯ ಪಟ್ಬಿಟ್ಟ. ಆತರ ಪಡೋರ್ಗಿದೆ ಕತೆ. ದೇವ್ರಿಗಾಗಿ ಕಾಯಲ್ಲ, ಆತರ ಪಟ್ಟು ಮಾಡ್ಬಿಡ್ತಾರೆ. ದೇವರು ಮಾಡ್ತಾರೆ. ನೋಡ್ರಿ, ಒಂದು ಹೇಳ್ತೀನಿ, ನಿಮ್ಮ ಜೀವಿತ ದೇವ್ರ ಕೈಯಲ್ಲಿದೆ. ಯುವರ್ ಲೈಫ್ ಇಸ್ ಇನ್ ದ ಹ್ಯಾಂಡ್ಸ್ ಆಫ್ ಗಾಡ್. ನಥಿಂಗ್ ಕ್ಯಾನ್ ಬಿ ಡನ್ ಫ್ರಮ್ ದ ಎನಿಮಿ ವಿತೌಟ್ ದ ಪರ್ಮಿಷನ್ ಆಫ್ ಗಾಡ್. ದೇವರ ಪರ್ಮಿಷನ್ ಇಲ್ಲದೆ ಸೈತಾನನು ನಿನ್ನನ್ನ ಏನು ಮಾಡಕ್ಕಾಗಲ್ಲ. ನೀನ್ ಅನ್ಕೊಂಡಿದ್ಯಲ್ಲ, ಸೈತಾನ ಇವಾಗ ಹೋಗ್ತಾ ಇರ್ಬೇಕಾದ್ರೆ ಅಯ್ಯೋ ಸ್ವಾಮಿ ಗಾಡಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಹುಷಾರಾಗಿ ಹೋಗ್ಬೇಕು, ಇಲ್ಲಾಂದ್ರೆ ಜಾರ್ ಬಿದ್ದೋಗ್ಬಿಡ್ತೀವೇನೋ, ಅದು ನಿನ್ ಭ್ರಮೆ. ಅದು ದೇವ್ರ ಕಾರ್ಯನೋ ಸೈತಾನ್ ಕಾರ್ಯನೋ ಅಲ್ಲ. ನೀನು ಭಯ ಪಟ್ಟಿದ್ರಿಂದ ನೀನ್ ಬೀಳ್ತೀಯ. ಅಲ್ಲೆಲೂಯ್ಯ. ಅರ್ಥ ಆಗ್ತಾ ಇದೆಯಾ? ಈಗ ಸೈತಾನನಿಗೆ ಏನಾದ್ರೂ ಸೃಷ್ಟಿ ಮಾಡಕ್ಕಾಗತ್ತಾ? ಆಗಲ್ಲ. ಮತ್ತೆ ನಮ್ ವಿರುದ್ಧವಾಗಿ ಯುದ್ಧ ಮಾಡ್ಲಿಕ್ಕೆ ಅದೇನಂತಾರೆ, ಯುದ್ಧ ಆಯುಧಗಳನ್ನು ಅವ್ನು ತಯಾರಿ ಮಾಡಕ್ಕಾಗತ್ತಾ? ಮತ್ತೆ ಅವನಿಗೆ ಯುದ್ಧ ಆಯುಧಗಳು ಹೆಂಗ್ ಸಿಗತ್ತೆ ಗೊತ್ತಾ? ಯುದ್ಧ ಆಯುಧಗಳು ಹೆಂಗ್ ಸಿಗತ್ತೆ ಗೊತ್ತಾ? ಏನಾದ್ರೂ ಒಂದು ನಡೆಯಕ್ಕಿಂತ ಮುಂಚೆ ನಿನ್ನ ಆಲೋಚನೆಯಲ್ಲಿ ಒಂದು ಭಯ ಬರ್ತದಲ್ಲ, ಆ ಭಯದ ಆಲೋಚನೆ ಅವನ ಆಯುಧ. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ನಿನ್ ಭಯನೇ ಅವನ ಆಯುಧ. ನೀನು ಭಯದಲ್ಲಿ ಏನ್ ಆಲೋಚನೆ ಮಾಡ್ತೀಯ? ಅರ್ಥ ಆಗ್ತದ್ಯಾ? ಈ ಬ್ರದರ್ ಹೋಗ್ತಾ ಇದಾರೆ ಗಾಡಿಯಲ್ಲಿ, 2 ವೀಲರ್ ಅಲ್ಲಿ ಹೋಗ್ತಾ ಇದಾರೆ, ಎಲ್ಲ ಚೆನ್ನಾಗಿದೆ. ಸಡನ್ ಆಗಿ ಅಲ್ಲಿ ಮಣ್ಣುಗಳು ಕಾಣಿಸುತ್ತೆ, ಭಯಂಕರ ಮಣ್ಣಿದೆ. ಸಡನ್ ಆಗಿ ಅವ್ರಿಗೊಂದು ಭಯ ಆಗತ್ತೆ. ಅಯ್ಯಯ್ಯೋ ಮಣ್ಣುಗಳು ಬಂತಲ್ಲಪ್ಪ, ಈ ಗಾಡಿ ಟೈರ್ ಬೇರೆ ಸರಿ ಇಲ್ಲ, ಸರಿ ಸ್ಕಿಡ್ ಆಗಿ ಬಿದ್ದೋಗ್ಬಿಟ್ರೆ ಏನ್ ಮಾಡೋದು ಅಂತ ಭಯ ಪಡ್ತಾರಲ್ಲ, ಅವ್ರು ಅನ್ಕೊಳ್ದೆ ಇದ್ರು ಸ್ಕಿಡ್ ಆಗ್ತಾರೆ. ಅವತ್ತು ಸ್ಕಿಟ್ ಆಗದೆ ಇರ್ಬೋದು, ಇನ್ನೊಂದ್ ಕಡೆ ಇನ್ನೊಂದು ಮಣ್ಣಿರ್ಬೇಕು. ಯಾಕಂದ್ರೆ ಇವಾಗ ಆಯುಧ ಕೊಟ್ಬಿಟ್ಟಿದ್ದಾರೆ. ಭಯ ಪಟ್ಟೆ ಮಣ್ಣಿದ್ರೆ ಸ್ಕಿಟ್ ಆಗ್ತೀವಿ ಅನ್ನೋ ಆಯುಧ ಅವನ ಕೈಯಲ್ಲಿದೆ. ಈಗ ಅವ್ನು ಹೇಳ್ತಾನೆ ಸೈತಾನ, ಹೆಂಗಿದ್ರು ಮಣ್ಣಿದ್ರೆ ಸ್ಕಿಟ್ ಆಗ್ತೀನಿ ಅಂತ ಅವರೇ ಹೇಳ್ಕೊಂಡವ್ರೆ, ಇದನ್ನ ಇಟ್ಕೊಂಡೆ ಅವ್ರನ್ನ ಬೀಳಿಸ್ಬೋದು ಅಂತ ಬೀಳಿಸ್ತಾರೆ. ನಿನ್ನ ಪ್ರತಿಯೊಂದು ಆಲೋಚನೆ ಸೈತಾನಿನ ಆಯುಧ. ಅಲ್ಲೆಲೂಯ್ಯ. ಬ್ರದರ್ ಆಟೋ ತಗೊಂಡು ಹೋಗ್ತಾರೆ,
ಇನ್ನು ಮಳೆ ಬಂದಿರಲ್ಲ, ಮಳೆ ಬರೋ ತರ ಆಗ್ತಾ ಇರುತ್ತೆ. ಅವ್ರ ವೈಫ್ ಕೇಳ್ತಾರೆ, ಯಾಕ್ರಿ ಆಟೋಗೆ ಹೋಗಲ್ವಾ ನೀವು? ಅವ್ರು ಒಂದ್ ಮಾತು ಹೇಳ್ಬಿಡ್ತಾರೆ, ಅಯ್ಯೋ ಮಳೆ ಬರೋ ತರ ಇದೆ, ಆಟೋಗೆ ಹೋದ್ರೆ ನೀರ್ ಬಂದ್ರೆ ಆ ಗಾಡಿ ಆಫ್ ಆಗ್ಬಿಡತ್ತೆ ಅಂತ. ಈಗ ಅದು ಅವ್ರು ಕೊಟ್ಬಿಟ್ರು ಯುದ್ಧ. ಈಗ ಆಯುಧ ಅವನ ಕೈಯಲ್ಲಿದೆ. ಓ ನೀನ್ ಹೇಳ್ದ ಮಗನೇ, ನೀನು ಬಾ ಯಾವತ್ತಾದ್ರೂ, ನೀನು ಬಿಸ್ಲಿದ್ರು ಮಳೆ ಬರ್ಸಿ ಆಟೋ ನಿಲ್ಲಿಸ್ತೀನಿ ನೋಡು ಅಂತ. ಅರ್ಥ ಆಗ್ತಾ ಇದೆಯಾ? ಇದೊಂದು ಎಕ್ಸಾಂಪಲ್. ನಾನು ಅವ್ರು ಹಂಗೆ ಹೇಳಿರ್ತಾರೆ, ಇವ್ರು ಹಿಂಗೆ ಮಾಡ್ತಾರೆ ಅಂತಲ್ಲ, ನಾನು ಒಂದು ಉದಾಹರಣೆಗೆ ಹೇಳ್ತಾ ಇದ್ದೀನಿ. ನೀನ್ ಏನು ಭಯ ಪಡ್ತೀಯೋ ಅದೇ ಯಾವಾಗ ನಿನಗಬೇಕು, ಅದು ಇಟ್ಕೊಂಡು. ಅದಕ್ಕೆ ಯೋಬ ಏನಂತಾನೆ, ಅವನು ಅವ್ರ ಮಕ್ಕಳಿಗೆ ಏನಾದ್ರೂ ಪಾಪ ಮಾಡಿದ್ರೆ ಅದ್ರ ನಿಮಿತ್ತವಾಗಿ ಅವ್ರಿಗೆ ಸಾವು ಮರಣ ಬಂದ್ಬಿಡುತ್ತೆ ಅಂತ ಹೇಳಿ ಅವನಿಗೆ ಯಜ್ಞ ಅರ್ಪಣೆ ಮಾಡ್ತಾ ಇದ್ದ. ಹಿ ಗೇವ್ ದ ವೆಪನ್ ಟು ಡೆವಿಲ್. ಈಗ ಒಂದಿನ ಬಂತು, ಫಸ್ಟ್ ಅವನು ಅವ್ರ ಮಕ್ಕಳನ್ನೇ ಸಾಯಿಸ್ದ. ಅವ್ನು ಹೇಳ್ದ, ನಾನು ಏನು ಭಯ ಪಟ್ನೋ ಅದೇ ನೆರವೇರ್ಬಿಡ್ತು. ಹೇಳ್ತಾನ ಯೋಬನಲ್ಲಿ ಹೇಳ್ತಾನೆ, ವಾಟ್ ಐ ಫಿಯರ್ಡ್ ಕೇಮ್ ಅಪಾನ್ ಮೈ ಚಿಲ್ಡ್ರನ್ ಬಿಕಾಸ್ ಯುವರ್ ಫಿಯರ್ ಇಸ್ ದ ವೆಪನ್ ಟು ದ ಡೆವಿಲ್. ನಿನ್ನ ಭಯನೇ, ನಿನ್ನ ಆಲೋಚನೆ, ನೆಗೆಟಿವ್ ಥಾಟ್ಗಳೇ ಅವನಿಗಿರುವ ಆಯುಧಗಳು. ಅವನ ಹತ್ರ ಯಾವ ಆಯುಧನೂ ಇಲ್ಲ. ನಿನ್ನ ಹತ್ರ ಆಯುಧ ಇದೆ. ನಿನ್ನ ಆಯುಧ ದೇವರ ಮಾತುಗಳು. ನಿನ್ನ ನಾಲಿಗೆನೇ ನಿನ್ನ ಆಯುಧ. ನಿನ್ನ ನಾಲಿಗೆಯಲ್ಲಿ ನೀನು ಒಂದು ಮಾತು ಹೇಳಿದ್ರೆ, ನೀನು ಹೋಗ್ಬಿಟ್ಟು ಸೈತಾನ್ ಹತ್ರ ಕತ್ತಿ ತಗೊಂಡು ಯುದ್ಧ ಮಾಡ್ಬೇಕಾಗಿಲ್ಲ. ನೀನು ಹೋಗ್ಬಿಟ್ಟು ದುರಾತ್ಮಗಳೊಟ್ಟಿಗೆ ದಾರ ಗೀರ ತಗೊಂಡು ಚೈನ್ ತಗೊಂಡು ಕೈ ಕಾಲ್ಗಳು ಕಟ್ಟಾಕ್ಬೇಕಾಗಿಲ್ಲ. ನೀನ್ ನಿಂತಿದ್ದ ಜಾಗದಲ್ಲಿ ಯೇಸು ನಾಮದಲ್ಲಿ ಕೈ ಕಟ್ಟಾಕ್ತಿದ್ದೀನಿ ಅಂದ್ರೆ ಕೈ ಕಟ್ಟಾಕಲ್ಪಡ್ತದೆ. ನಿನ್ನ ನಾಲ್ಗೆನೆ ನಿನ್ನ ಆಯುಧ. ಇದು ನಮಗೆ ಗೊತ್ತಿಲ್ಲ. ಈ ಜ್ಞಾನ ನಮಗಿಲ್ದೆ ಈ ನಾಲಿಗೆನ ನಾವು ಸೈತಾನ ಆಯುಧ ಮಾಡ್ಬಿಟ್ಟಿದ್ವಿ. ಹಲ್ಲೆಲೂಯಾ. ಎಲ್ಲದಕ್ಕೂ ಭಯ ಪಟ್ಟು ನೆಗೆಟಿವ್ ಥಿಂಕ್ ಮಾಡಿ ಆಗೋದು. ಈತನು ಹಂಗೆ ಮಾಡ್ದ. ಯಾರಿಗೆ ನೆಗೆಟಿವ್ ಭಯ ಇರ್ತಲ್ಲ, ಅವ್ರು ಯಾವತ್ತೂ ದೇವ್ರಿಗಾಗಿ ನಿರೀಕ್ಷೆಯಿಂದ ಕಾಯೋಕೆ ಆಗಲ್ಲ. ದೇ ಕೆನಾಟ್ ವೇಟ್ ಇನ್ ದ ಪ್ರೆಸೆನ್ಸ್ ಆಫ್. ಅವ್ರಿಗೆ ಇಮಿಡಿಯೇಟ್ ಆಗ್ಬಿಡ್ಬೇಕು. ಆಮೇಲೆ ಏನಾಗುತ್ತೆ, ಸಮರ್ಪಿಸುವುದಕ್ಕೆ ಮುಂಗೊಂಡೆನು ಅಂದನು. ಆಗ ಸಮುವೇಲನು, ನೀನು ಬುದ್ಧಿಹೀನ ಕಾರ್ಯವನ್ನು ಮಾಡಿ. ಏನ್ ಮಾಡಿದೆ? ಬುದ್ಧಿಹೀನ ಕಾರ್ಯ. ಯಾವ ಕಾರ್ಯ? ಬುದ್ಧಿಹೀನ ಕಾರ್ಯ. ಆತ್ರ ಪಟ್ಟು ಮಾಡೋದು. ಏನ್ರಿ ಯಾವ ಕಾರ್ಯ? ಆತ್ರ ಪಟ್ಟು ಮಾಡೋದನ್ನ ಸ್ಯಾಮ್ಯಲ ಬುದ್ಧಿಹೀನ ಕಾರ್ಯ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನೀನ್ ಏನೋ ಒಂದು ದೇವ್ರು ಕೇಳಿರ್ತೀಯಲ್ಲ, ಸ್ವಾಮಿ ಇದನ್ನ ಮಾಡ್ಲಾ ಬೇಡವಾ ಅಂತ. ಕೇಳಿದ್ಮೇಲೆ ದೇವ್ರು ಲೇಟ್ ಆಗಿ ಉತ್ತರ ಕೊಡ್ತಾರೆ ಅಂತ ನಿನ್ ಪಾಡಿಗೆ ನೀನ್ ಹೋಗಿ ಮಾಡ್ಕೊಂಡಿರ್ತೀಯಲ್ಲ, ಅದೇ ಬುದ್ಧಿಹೀನ ಕಾರ್ಯ. ಆಮೇಲೆ ನೀನು ನಿನ್ನ ದೇವರಾದ ಯೆಹೋವನ ಆಜ್ಞೆಯನ್ನು ಕೈಗೊಳ್ಳಲಿಲ್ಲ. ಕೈಗೊಂಡಿದ್ದರೆ ಆತನು ನಿನ್ನ ರಾಜ್ಯವನ್ನು ಇಸ್ರಾಯೇಲರಲ್ಲಿ ಶಾಶ್ವತವಾಗಿ ಸ್ಥಿರಪಡಿಸುತ್ತಿದ್ದನು. ಶಾಶ್ವತವಾಗಿ ನಿನ್ನ ರಾಜ್ಯವನ್ನು ಅಂದ್ರೆ ನಿನ್ನನ್ನ ರಾಜನಾಗಿ, ನೀನಾದ್ಮೇಲೆ ನಿನ್ ಮಗ ಆದ್ಮೇಲೆ ನಿನ್ ಮೊಮ್ಮಗ ಆದ್ಮೇಲೆ ಇನ್ನೊಬ್ಬ, ಹೀಗೆ ಜನರೇಷನ್ ಅಲ್ಲಿ ನಿನ್ನ ವಂಶದವರೇ ರಾಜರಾಗಿರೋರು. ಆದ್ರೆ ನೀನು ಆತ್ರ ಪಟ್ಟು ಮಾಡಿದ್ರಿಂದ ಇವತ್ತು ನಿನ್ನ ವಂಶದವರಲ್ಲ, ಅದು ಬೇರೆ ವಂಶಕ್ಕೆ ಹೋಗ್ತಾ ಇದೆ. ಗೊತ್ತಾಗ್ತಾ ಇದೆಯಾ? Today many people are losing their blessings because they are not waiting on the Lord, and God is transforming them. ಅದಕ್ಕೆ ದೇವರು ನಿಮ್ಮ ಮೇಲಿರೋ ಆಶೀರ್ವಾದ ಇನ್ನೊಬ್ಬರ ಮೇಲೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಆಮೇಲೆ ಈಗಲಾದರೂ ನಿನ್ನ ಅರಸುತನವು ನಿಲ್ಲುವುದಿಲ್ಲ. ನೀನು ಯೆಹೋವನ ಆಜ್ಞೆಯನ್ನು ಕೈಗೊಳ್ಳದೆ ಹೋದದ್ದರಿಂದ ಅವನು ತನಗೆ ಒಪ್ಪುವ ಬೇರೊಬ್ಬ ಪುರುಷನನ್ನು ತನ್ನ ಪ್ರಜೆಯ ಮೇಲೆ. ಯಾರು ದೇವರಿಗೆ ವೆಯ್ಟ್ ಮಾಡಿ ದೇವರ ಮೇಲೆ ಕಾಯ್ಕೊಂಡಿರೋದು, ದೇವರು ಅವ್ರನ್ನ ಯಾವುದೇ ಸೇವೆಯಲ್ಲಿ ಉಪಯೋಗ ಮಾಡಲ್ಲ. ಅವ್ರನ್ನ ಉಪಯೋಗ ಮಾಡ್ಬೇಕು ಅಂತಿದ್ರು ಅವ್ರ ಜಾಗದಲ್ಲಿ ದೇವ್ರು ಬೇರೆಯವ್ರನ್ನ ಕರ್ಕೊಂಡು. ನೀನು ಆತ್ರಪಟ್ಟು ತೀರ್ಮಾನಗಳನ್ನು ಮಾಡ್ತೀಯಾ, ನೀನು ಆತ್ರಪಟ್ಟು ನೀನು ಡಿಸಿಷನ್ಸ್ ಮಾಡ್ತಾ ಇದೀಯಾ, ನೀನು ಆತ್ರಪಟ್ಟು ಕೆಲಸಗಳನ್ನು ಮಾಡ್ತಾ ಇದೀಯಾ, ನಿನ್ನನ್ನು ದೇವರು ಉಪಯೋಗ ಮಾಡಲ್ಲ. ಹಲ್ಲೆಲೂಯಾ. ನಿನ್ನನ್ನು ದೇವರು ಉಪಯೋಗ ಮಾಡಲ್ಲ. ದೇವರು ಯಾರನ್ನ ಉಪಯೋಗ ಮಾಡ್ತಾರೆ ಅಂದ್ರೆ a person who can wait in patience. ಇವತ್ತಾಗಿಲ್ವಾ, ನೋ ಪ್ರಾಬ್ಲಮ್, ನಾಳೆ ಮಾಡ್ಬೋದು ದೇವರು. ನಾಳೆ ಆಗಲ್ವಾ, ನೋ ಪ್ರಾಬ್ಲಮ್, ಮುಂದಿನ ತಿಂಗಳು ಮಾಡ್ಬೋದು ದೇವರು. ನಾಳೆ ಪರವಾಗಿಲ್ಲ, ಮುಂದಿನ ವರ್ಷ ಮಾಡ್ಬೋದು ದೇವರು. But a person who keeps on waiting in the Lord, he is the one whom God is going to use mightily. ಅವನ್ನೇ ದೇವರು ಬಲವಾಗಿ ಉಪಯೋಗ ಮಾಡ್ತಿದ್ದಾರೆ. ಹಲ್ಲೆಲೂಯಾ. ಮೋಶೆನ ದೇವರು ಆತನ ಒಬ್ಬನ ಸಾಯಿಸಿದ ನಿಮಿತ್ತವಾಗಿ ಆತನು ಐಗುಪ್ತ ದೇಶ ಬಿಟ್ಟು ಓಡೋಗಿ 40 ವರ್ಷ ಆತನು ಇನ್ನೊಂದು ಜಾಗದಲ್ಲಿ ಜೀವನ ಮಾಡಬೇಕಾಯ್ತು. ಅಲ್ಲಿ 40 years ಏನೋದು ಅವನು 40 years ಮತ್ತೆ ದೇವರು ಅವನ ಹತ್ರ ಮಾತಾಡೋವರೆಗೂ ಅವನು ಐಗುಪ್ತ ದೇಶಕ್ಕೆ ಬರಲಿಲ್ಲ. ಬಂದ ಜೋರಾಗಿ ಹೇಳ್ರಿ, ಬಂದ. ಯಾವಾಗ ಬಂದ ಅವನು? ದೇವರು ಮಾತಾಡಿದ ಮೇಲೆ ಬಂದ. ಹೌದಾ ಅಲ್ವೀರಾ? ಹಲ್ಲೆಲೂಯಾ. ಅದರ ನಿಮಿತ್ತವಾಗಿನೇ ಅವನ ಮತ್ತೆ ಕರ್ಕೊಂಡ್ಬರ್ಬೇಕಾದ್ರೆ ದೇವರು ಫರೋವನಿಗೆ ರಾಜನಾಗಿ ಕರ್ಕೊಂಡ್ಬಂದ್ರು. He brought Moses back to Egypt as a king to Pharaoh.
He made him to wait for 40 years. 40 ವರ್ಷಗಳು ಆತನು ಮಾಡದೇ ಇರುವಂತ ಕುರಿ ಕೆಲಸವನ್ನೇ ಮಾಡ್ಕೊಂಡಿರುವಂತ ದೇವರು ಮಾಡಿದ್ರು. ಆದ್ರೆ ಟೈಮ್ ಬಂದಾಗ ದೇವರು ಬಂದು ಮಾತಾಡ್ತಾ ಇದ್ದಾರೆ, ಮಗನೇ ನೀನು ಹೋಗು, ನಾನು ನಿನ್ನನ್ನು ಉಪಯೋಗಿಸ್ತೇನೆ. ನಿನ್ನ ಸಮಯ ಬರೋವರೆಗೂ ಕಾಯಿ. ನಿನ್ನ ಸಮಯಕ್ಕೆ ದೇವ್ರು ನಿನ್ನನ್ನು ಮೇಲೆ ಕೆತ್ತುತ್ತಾನೆ. ನಿನ್ನ ಸಮಯ ಬರೋವರೆಗೂ ನೀನಾಗಿ ಮೈಂಡಲ್ಲಿ ಇಟ್ಕೊಂಡು ಏನೇನೋ ಕೆಲಸ, ಏನೇನೋ ಬಿಸ್ನೆಸ್, ಎಲ್ಲೆಲ್ಲೋ ಜಂಪ್ ಆಗ್ಬೇಡ್ರಿ. ವೆಯ್ಟ್, ದೇವ್ರಿಗಾಗಿ ಕಾಯ್ತಾ ಇದೆ. ಆ ಟೈಮ್ ಕರೆಕ್ಟ್ ಆಗಿ ನಿಮ್ಮನ್ನ ತಗೊಂಡು ಹೋಗ್ತಾನೆ. ಹಲ್ಲೆಲೂಯಾ. ಒಂದು ಹೇಳ್ತೀನಿ ಪ್ರಿಯ ಸಹೋದರ ಸಹೋದರರೇ, ಯಾವುದೇ ಲೌಕಿಕ ವಿಷಯ, ನೀವೊಂದು ಚರ್ಚ್ ಆಗ್ಲಿ, ಒಂದು ಸಭೆ ಆಗ್ಲಿ, ಒಂದು ಪಾಸ್ಟರ್ ಆಗ್ಲಿ, ಅಥವಾ ಒಂದು ಕೆಲಸ ಆಗ್ಲಿ, ಒಂದು ಬಿಸ್ನೆಸ್ ಆಗ್ಲಿ, ನೀವು ಲೌಕಿಕ ಕೆಲಸದ ಲೌಕಿಕ ಕಾರಣಗಳನ್ನು ತೋರಿಸಿ ನೀವು ಬಿಟ್ಟು ಹೋಗೋದಾದ್ರೆ ನಿಮಗೆ ನೆಕ್ಸ್ಟ್ ಇದ್ರಲ್ಲೂ ನಿಮಗೆ ಆಶೀರ್ವಾದ ಇರಲ್ಲ. ಯು ಹ್ಯಾವ್ ಟು ಸರ್ವೈವ್ ಲೈಕ್ ದಿಸ್. ಅರ್ಥ ಮಾಡ್ಕೊಂತ ಇದ್ದೀರಾ? ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಫಾರ್ ಎಕ್ಸಾಂಪಲ್, ಈಗ ಏನಾಗತ್ತೆ, ಈಗ ಬರ್ತಾ ಇರ್ತೀರಾ, ಇಲ್ಲಿ ನೀವು ಸಭೆಗೆ ರೆಗ್ಯುಲರ್ ಆಗಿ ಬರ್ತಾ ಇರ್ತೀರಾ, ಸಡನ್ ಆಗಿ ಏನಾಗತ್ತೆ, ಏನೋ ಒಂದು ನನ್ನ ಮೆಸೇಜು ಅಥವಾ ನನ್ನಿಂದಾನೋ ಅಥವಾ ನಿಮ್ ಪಕ್ಕದಲ್ಲಿ ಇರೋರಿಂದಾನೋ ಏನೋ ಡಿಸ್ಟರ್ಬ್ ಆಗಿ ನೀವು ಚರ್ಚ್ ಬಿಟ್ಟು ಹೋಗ್ಬಿಡ್ತೀರಾ, ನೀವು ಬೇರೆ ಚರ್ಚ್ಗೆ ಹೋಗ್ತೀರಾ. ಬೇರೆ ಚರ್ಚ್ಗೆ ಹೋಗೋ ನಿಮಿತ್ತವಾಗಿ ದೇವ್ರು ನಿಮ್ಮನ್ನ ಅಲ್ಲಿ ಆಶೀರ್ವಾದ ಮಾಡಲ್ಲ. ಇದೇ ಕಷ್ಟ ಇರ್ತದೆ. ಆದ್ರೆ ನೀವು ಚರ್ಚ್ ಚೇಂಜ್ ಮಾಡೋದಕ್ಕೆ ನನಗೆ ಒಳ್ಳೆ ವಾಕ್ಯ ಸಿಗ್ತಾ ಇಲ್ಲ, ಆ ವಾಕ್ಯಕ್ಕಾಗಿ ನಾನು ಹೋದೆ. ನನಗೆ ಒಳ್ಳೆ ಪ್ರಸನ್ನತೆ ಸಿಗ್ತಾ ಇಲ್ಲ, ಪ್ರಸನ್ನತೆಗಾಗಿ ಹೋದ್ರೆ, ನನ್ನ ಮಕ್ಕಳಿಗೆ ಬೆಳವಣಿಗೆಗಾಗಿ ಹೋದೆ ಅಂತ ನೀನು ಹೇಳೋದಾದ್ರೆ, ನೀನು ಬಂದ ಹೊಸ ಜಾಗದಲ್ಲಿ ದೇವ್ರು ನಿನ್ನನ್ನು ವಿಶೇಷ ರೀತಿಯಾಗಿ ಆಶೀರ್ವದಿಸ್ತಾನೆ. ರೀಸನ್ ಇಸ್ ಇಂಪಾರ್ಟೆಂಟ್. ಏನ್ ಇಂಪಾರ್ಟೆಂಟ್? ಕಾರಣಗಳು ಇಂಪಾರ್ಟೆಂಟ್. ಏನೇನೋ ಕಾರಣಗಳು, ಲೌಕಿಕ ಕಾರಣಗಳನ್ನು ಹೇಳಿದ್ರೆ ದೇವ್ರಿಗೆ ಇಷ್ಟ ಆಗಲ್ಲ. ಆದ್ರೆ ನಾನು ವಾಕ್ಯಕ್ಕಾಗಿ ಬಂದೆ, ದೇವರಲ್ಲಿ ಬೆಳೆಯೋದಕ್ಕಾಗಿ, ನನಗೇನೋ ಇಲ್ಲಿ ಬಂದ್ರೆ ನನ್ನ ಸೇವೆ ಇದೆ ಅಂತ ಅನ್ಕೊಂಡು, ಸಮಥಿಂಗ್ ಲೈಕ್ ದಟ್, ಯು ವಿಲ್ ಸಿ ಗಾಡ್ ಟ್ರಾನ್ಸ್ಫರ್. ನಿನ್ನ ದೇವರು ಹಂಗೇ ಬದಲಾಯಿಸ್ಬಿಡ್ತಾನೆ. ಕೆಲಸನೂ ಅಷ್ಟೇ, ನೀವು ಕೆಲಸ ಬಿಟ್ಟಿದ್ದು ಇದೊಂದು ಕಾರಣ, ಅದೊಂದು ಕಾರಣ, ಈ ಕಾರಣ, ಅಥವಾ ಬಿಸ್ನೆಸ್ ಬಿಡೋದಕ್ಕೆ ಏನೋ ಒಂದು ಕಾರಣ, ನನಗೆ ಬಿಸ್ನೆಸ್ ಆಗ್ತಾ ಇಲ್ಲ, ಇಲ್ಲ ಅಂಗಡಿ ಬಾಡಿಗೆ ಇಲ್ಲ, ಓನರ್ ಸರಿ ಇಲ್ಲ, ಏನೋ ಒಂದು ಕಾರಣ. ಈ ಕಾರಣಗಳಿಗಾಗಿ ನೀವು ಬಿಟ್ರೆ ನೀವು ನೆಕ್ಸ್ಟ್ ಅಲ್ಲಿ ಹೋದ್ರೂ ನಿಮ್ಮ ಆಶೀರ್ವಾದ ಅಷ್ಟರಲ್ಲೇ ಇರ್ತದೆ. ಆದ್ರೆ ನೀನು ಹೋಗೋದಕ್ಕೆ ಕಾರಣ ದೈವಿಕ ಕಾರಣ ಆದ್ರೆ, ಇಫ್ ಇಟ್ ಇಸ್ ಅ ಹೆವನ್ಲಿ ರೀಸನ್, ನಿನ್ನನ್ನು ದೇವರ ಆಶೀರ್ವಾದ ಮಾಡ್ತಾನೆ, ನಿನ್ನ ದೇವರು ಮೇಲೆ ಕೆತ್ಕೊಳ್ತಾನೆ. ಅದಕ್ಕೆ ನಾನು ಯಾರಾದ್ರೂ ಬಂದು ನಾನು ಕೆಲಸ ಬಿಡ್ತೀನಿ, ಕಾರಣ ಏನು? ಕಾರಣ ಇದಾ? ದೇವ್ರು ಹೇಳಿದಾರ ನಿನ್ನ ಕೆಲಸ ಬಿಡುತ್ತಾ? ಇಲ್ಲ ಪಾಸ್ಟ್ರೆ, ಇಲ್ಲೇ ತೊಂದರೆ ಆಗ್ತಾ ಇದೆ. ಬಿಡಬೇಡ. ತೊಂದರೆ ಆಗೋದ್ರಿಂದ ನೀನು ಬಿಡ್ಕೊಡುದು, ದೇವ್ರು ಹೇಳೋದ್ರಿಂದ ಮಾತ್ರನೇ ಬಿಡಬೇಕು. ನೀನ್ ದೇವ್ರು ಹೇಳೋದ್ರಿಂದ ಬಿಟ್ರೆ ಮಾತ್ರನೇ ನಿನಗೆ ಇನ್ನೊಂದು ಆಶೀರ್ವಾದ ಬೇಗ ಸ್ಟಾರ್ಟ್ ಆಗುತ್ತೆ. ನೀನು ಸಭೆ ಆಗ್ಲಿ, ಕೆಲಸ ಆಗ್ಲಿ, ಬಿಸ್ನೆಸ್ ಆಗ್ಲಿ, ದೇವ್ರು ಹೇಳೋದು. ಅದನ್ನು ಅರ್ಥ ಆಗ್ತಾ ಇದೆ? ಕೆಲವೊಮ್ಮೆ ನಾವೇನ್ ಮಾಡ್ತೀವಿ, ಇಲ್ಲ ಬ್ರದರ್ ನಮ್ಗೆ ತುಂಬಾ ಟಾರ್ಚರ್ ಆಗ್ತಾ ಇದೆ, ಬಿಡ್ತಾ ಇದ್ವಿ. ಬಿಡಕ್ ಹೋಗ್ಬೇಡಿ. ಸಾರಾ ಹಗರನ್ನ ತುಂಬಾ ಟಾರ್ಚರ್ ಮಾಡಿದ್ಲು. ಅವಳು ಹೊಟ್ಟೆಯಲ್ಲಿ ಮಗು ಇಟ್ಕೊಂಡು, ಅಯ್ಯಯ್ಯಪ್ಪ ನನ್ ಕೈಯಲ್ಲಿ ತಡಿಯಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಹಗರಲ್ಲಿ ಓಡ್ ಬಂದ್ಬಿಡ್ತಾಳೆ. ದೇವದೂತರು ಬಂದು ಏನ್ ಹೇಳ್ತಾರೆ? ವಾಪಸ್ ಹೇಳ್ತಾರ, ಗೋ ಬ್ಯಾಕ್, ಯು ಕಾಂಟ್ ರನ್ ಬಿಕಾಸ್ ಆಫ್ ದಟ್. ಅವಳು ಹಿಂಸೆ ಕೊಡ್ತಾಳೆ ಅಂತ ನೀನ್ ಬರಕ್ಕಾಗಲ್ಲ. ಅವಳಿಗೆ ಹೋಗಿ ಅಧೀನತೆಯಲ್ಲಿರು. ಅವಳು ಏನ್ ಹೇಳ್ತಾಳೆ ಅದನ್ನ ನೀನ್ ಮಾಡು. ಅವಳು ತಲೆ ತಗ್ಸಿರು, ನೋಡು, ಆಮೇಲೆ ನೀನು ಆಶೀರ್ವದಿಸ್ತೀನಿ. ಹೌದಾ? ಆದ್ರೆ ಸೆಕೆಂಡ್ ಟೈಮ್ ಅವಳು ಮಗು ಎತ್ತದ ಮೇಲೆ ಓಡ್ ಬರ್ತಾಳೆ. ಆದ್ರೆ ಅದು ದೇವ್ರ ಪ್ಲಾನ್ ಆಗಿರುತ್ತೆ. ಅವಾಗ ದೇವ್ರು ಬಂದು ವಾಪಸ್ ಹೋಗು ಅಂತ ಹೇಳಲ್ಲ. ಅವಾಗ ಪ್ರವಾದನೆ ಹೇಳ್ತಾರೆ, ನಿನ್ನ ಮಗನನ್ನು ನಾನು ಆಶೀರ್ವದಿಸ್ತೇನೆ, ಆತನ ದೊಡ್ಡ ಜನಾಂಗವಾಗಿ ಮಾಡ್ತೇನೆ, ನಾನು ಹಿಂಗ್ ಬಿಡೋದಿಲ್ಲ. ಅದಕ್ಕೆ ಹೇಳ್ತೇನೆ, ದೇರ್ ಹ್ಯಾಸ್ ಟು ಬಿ ಅ ಹೆವನ್ಲಿ ರೀಸನ್ ಫಾರ್ ಯು ಟು ಡೂ ಎನಿಥಿಂಗ್. ನೀನೊಂದು ಜಾಗದಲ್ಲಿ ಇರ್ಬೇಕಂತಂದ್ರೂ, ಇಲ್ಲಿ ನಿನಗೆ ವಾಕ್ಯ ಸೆಟ್ ಆಗ್ತಾ ಇಲ್ಲ, ಇಲ್ಲಿ ನೀನು ಬೆಳೀತಾ ಇಲ್ಲ ಅಂದ್ರೆ ಫಸ್ಟ್ ಬಿಡ್ಬಿಡು. ಎಲ್ಲಿ ವಾಕ್ಯ ಸಿಗತ್ತ ಅಲ್ಲಿಗೆ ಹೋಗು. 100% ನಿಮ್ಮ ದೇವ್ರ ಆಶೀರ್ವಾದ ಮಾಡಿ. ಇಲ್ಲಿ ವಾಕ್ಯ ಸಿಗತ್ತಂದ್ರೆ ಇಲ್ಲೇ 100 ಜನ ಬಂದು ನಿಮ್ಮನ್ನು ಕರೆದ್ರು ಹೋಗ್ಬೇಡ್ರಿ, ನಿಮ್ಮ ದೇವ್ರು ಇಲ್ಲೇ ಆಶೀರ್ವಾದ ಇದೆ. ಅದರಲ್ಲೂ ನಿಮ್ಮ ದೇವ್ರು ಬದಲಾಯಿಸ್ತಾರೆ. ಅದಕ್ಕೆ ದೇವ್ರು ಹೇಳ್ತಾರೆ, ನೋಡ್ರಿ, ಇಲ್ಲಿ ತನ್ನ ದೇವರಲ್ಲಿ ಕಾಯ್ಕೊಂಡು ಇಲ್ಲದೆ ಇರೋದ್ರಿಂದ ಏನ್ ಅಲ್ಲಿ ಸಿಕ್ಕಿದಂತ ಗೌರವ ಇಲ್ಲಿ ಹೋಯ್ತಾ? ಈ ಲಾಸ್ ದ ಆನರ್. ಅಲ್ಲಿ ಸಿಕ್ಕಿದಂತ ರಾಜ ಪಟ್ಟ ಇಲ್ಲಿ ಕಳ್ಕೊಂಡ, ರಾಜ ದಂಡ. ಇವಾಗ ಏನೆಲ್ಲ ನೀವು ದೇವರಲ್ಲಿ ಕಾಯ್ಕೊಂಡಿದ್ರು ಸಿಗತ್ತೋ, ಅವೆಲ್ಲ ನೀವು ದೇವರಲ್ಲಿ ಕಾಯ್ಕೊಂಡಿಲ್ಲ, ಅದು ಸಿಗಲ್ಲ. ಅದಕ್ಕೆ ಇವತ್ತು ನಾವು ದೇವ್ರಿಗೆ ಒಪ್ಪಿಸ್ಕೊಡೋಣ, ಸ್ವಾಮಿ ನಾನು ಆತರ ಪಟ್ಟು ಏನೂ ಮಾಡಲ್ಲ. ಏನ್ ಮಾಡಲ್ಲ? ಏನಾದ್ರೂ ನೀವು ಲೌಕಿಕವಾದ ಇದನ್ನ ಮಾಡಿ ನೀವು ಏನಾದ್ರೂ ಬಿಟ್ಬಿಡ್ತೀರಾ? ದೇವ್ರಿಗಾಗಿ ಕಾಯ್ತಾ ಇರ್ತೀರಾ? ದೇವ್ರು ಹೇಳೋವರೆಗೂ, ಇಲ್ಲ ಸ್ವಾಮಿ ಎಷ್ಟು ಕಷ್ಟ ಆದ್ರೂ ನೀನು ಹೇಳೋವರೆಗೂ ಇರ್ತೀನಿ ಅಂತ. ವಿಲ್ ಯು ಸ್ಟೇ ದೇರ್ ಟಿಲ್ ಗಾಡ್ ಸೇಸ್ ಇಸ್ ಟು ಮೂವ್ ಫ್ರಮ್ ದ ಪ್ಲೇಸ್? ಯಾವುದೇ ಒಂದು ಸ್ಥಳವನ್ನು ದೇವ್ರು ಹೇಳೋವರೆಗೂ ನೀವು ಬಿಟ್ಟು ಹೋಗ್ಬೇಡ್ರಿ. ದೇವರು ನಿಮಗೆ ತೋರಿಸೋವರೆಗೂ ಸ್ಥಳವನ್ನು ಚೇಂಜ್ ಮಾಡಬೇಡ್ರಿ. Wait on the Lord. You will see the hand of God blessing and promoting you. ನಿಮ್ಮನ್ನ ದೇವರು ಪ್ರಖ್ಯಾತಿಗೆ ತಗೋಬರ್ತಾರೆ, ಮುಂದಕ್ಕೆ ತಳ್ತಾ ಇರ್ತಾರೆ. ಇವತ್ತು ಅನೇಕ ಕ್ರೈಸ್ತರು ಮಿಸ್ ಆಗ್ತಾ ಇರೋದ ಕಾರಣನೇ ದೇ ಆರ್ ನಾಟ್ ವೇಟಿಂಗ್ ಆನ್ ದ ಲಾರ್ಡ್. ಅದು ದೇವರು ಕಾಯ್ತಾ ಇರ್ತಾರೆ.
ಕೆಲವರು ಹೇಳ್ತಾ ಇದ್ದಾರೆ, ಬ್ರದರ್ ನಾನು ಕಾದಿ ಕಾದಿ ಸಾಕಾಗೋಗ್ಬಿಟ್ಟಿದೆ ಬ್ರದರ್, ಇದಕ್ ಮೇಲೆ ದೇವ್ರು ಮಾಡ್ತಾನ ಅನ್ನೋ ನಂಬಿಕೆ ನನಗಿಲ್ಲ. ಅಲ್ಲೆಲ್ಲೂಯ್ಯ. ಅಂತವ್ರಿಗೂ ದೇವ್ರು ಏನು ಮಾಡಕ್ಕಾಗಲ್ಲ. ಸಾಯೋವರೆಗೂ ದೇವ್ರು ಮಾಡ್ತಾನೆ ಅಂತ ನಮ್ಮವನಿಗೆ ದೇವ್ರು ಮಾಡೋದು. ಅರ್ಥ ಆಗ್ತಾ ಇದೆ? ಸಾಯೋವರೆಗೂ ಮಾಡ್ತಾನೆ. ನೋಡಿ, ಅಬ್ರಾಹ್ಮನಿಗೆ ದೇವ್ರು ಮಗು ಕೊಡ್ತೀನಿ ಅಂದ್ರ ಹೇಳಿಲ್ವಾ? ಹೇಳಿದ್ರು. ಆದ್ರೆ ಅವನಿಗೆ ಮಗು ಕೊಟ್ಟೇ ಇಲ್ಲ. ಯಾಕಂದ್ರೆ ದೇವರು ಮಗು ಕೊಡ್ಬೇಕಾಗಿದ್ದು ಪರ್ಪಸ್ಗೆ, ಉದ್ದೇಶಕ್ಕೆ. ಆದ್ರೆ ಇಲ್ಲಿ ಅಬ್ರಾಹ್ಮನಿಗೆ ಒಂದು ಮಗು ಬೇಕಾಗಿದೆ, ಹಗರಳಿಗೆ ಒಂದು ಮಗು ಬೇಕಾಗಿದೆ. ಯಾಕೆ ಬೇಕಾಗಿದೆ? ಯಾಕಂದ್ರೆ ಎಲ್ಲಾರ್ಗು ಮಗು ಆಗ್ತದೆ. ಬ್ರದರ್, ನಮ್ಮ ಪಕ್ಕದ ಮನೆಯವ್ರಿಗೆ ಮಗು ಆಗಿದೆ, ಎದುರು ಮನೆಯವ್ರಿಗೆ ಮಗು ಆಗಿದೆ, ಮನೆಯಲ್ಲಿರೋರ್ಗೆ ಮಗು ಆಗಿದೆ. ಅಷ್ಟೇ ಯಾಕೆ ನಮ್ಮ ಮನೆಯಲ್ಲಿರೋ ನಾಯಿ, ಕತ್ತೆ, ಕುದುರೆ ಎಲ್ಲ ಮರಿ ಆಗ್ತಾ ಇದೆ, ನಾನೇ ಆಗ್ತಾ ಇಲ್ಲ. ಅದಕ್ಕೆ ನನಗೊಂದು ಮಗು ಬೇಕು. ಏನ್ ಮಾಡ್ತೀಯಾ? ಅಡ್ಡದಾರಿ ಹಿಡಿತೀವಿ. ದೇವ್ರು ಹೇಳದೇ ಇರುವಂತ ಒಂದು ಹಗರನ್ನ ಹೋಗಿ ಹಿಡಿದು ಮದುವೆ ಆಗಿ ಒಂದು ಮಗು ಏನೋ ಆಯ್ತು, ಮಗು ಆಗೋಯ್ತು. ಆದ್ರೆ ಮಗು ಅವನ ಜೊತೆ ಇತ್ತ? ನೀನು ಯಾವುದು ದೇವರಲ್ಲಿ ಕಾಯ್ಕೊಂಡಿಲ್ಲದೆ ಏನಾದ್ರೂ ಮಾಡ್ತೀಯಲ್ಲ, ಅದು ನಿರಂತರವಾಗಿ ನಿನ್ನ ಹತ್ರ ಇರಲ್ಲ, ತಾತ್ಕಾಲಿಕವಾಗಿ ಸಂತೋಷ ಕೊಡುತ್ತೆ. ಆದ್ರೆ ದೇವರು ಉದ್ದೇಶದಿಂದ ನಿನಗೊಂದು ಈ ಸಾಕನನ್ನು ಕೊಟ್ಟನಲ್ಲ ಅಬ್ರಾಹ್ಮಿಗೆ, ಅದು ಲಾಸ್ಟ್ ವರ್ಗು ಜೊತೆಗೆ. ಅದಕ್ಕೆ ಆತ್ರದಲ್ಲಿ ಏನು ಮಾಡಕ್ ಹೋಗ್ಬೇಡ್ರಿ. ಆತ್ರದಲ್ಲಿ ಅಬ್ರಹಾಮನು ಹಾಗರಳು ಹೋಗಿ ಮದುವೆ ಆಗಿ ಆ ಮಗು ಇಷ್ಮಾಯಿಲೇನೋ ಬಂದ, ಅಬ್ರಹಾಮ್ಗೇನೋ ನನಗೊಂದು ಮಗು ಆಯ್ತು ಅಂತ ಖುಷಿ ಆಯ್ತು. ಆದ್ರೆ ದೇವ್ರಿಗೆ ಎಷ್ಟು ಬೇಜಾರಾಯ್ತು. ನನ್ನ ಮಗ ನಾನು ಹೇಳೋವರೆಗೂ ಕಾಯ್ಲಿಲ್ವಲ್ಲ, ನಾನು ಹೇಳೋವರೆಗೂ ಕಾಯ್ಲಿಲ್ವಲ್ಲ. ಅಲ್ಲೆಲ್ಲೂಯ್ಯ. ಅದಕ್ಕೆ 5 ವರ್ಷದಲ್ಲಿ ಆಗಿದ್ದು ಅವ್ರಿಗೆ 100 ವರ್ಷ ಮಾಡ್ಬಿಟ್ರೆ ಅನ್ನೋ ದೇವ್ರು ಗೊತ್ತಿಲ್ಲ. ಅದಕ್ಕೆ ನಾವು ಅದೆಲ್ಲ ಮಾಡ್ತೀವಿ, ವೆಯ್ಟ್ ಆಗಲ್ಲ. ಕೆಲವ್ರು ಬಂದು ಹೇಳ್ತಾರೆ ನನಗೆ, ಬ್ರದರ್ ನನಗೆ ಮದುವೆ ಆಗ್ಬೇಕು ಅಂತ. ಕೆಲವ್ರು ಫೋನ್ ಮಾಡಿ ಹೇಳ್ತಾರೆ, ಪಾಸ್ಟ್ರೆ ನನಗೆ ಈ ತರ ಒಂದು ಮದುವೆ ಮಾಡಿಸ್ರಿ ಬೇಗ. ತಂದೆ ತಾಯಿಗಳು ಬಂದು ಹೇಳ್ತಾರೆ, ಬ್ರದರ್ ನನ್ನ ಮಗನಿಗೆ ಒಂದು ಮದುವೆ ಮಾಡಿಸ್ರಿ ಬೇಗ. ಯಾಕಪ್ಪ ಮದುವೆ, ಏನಾಯ್ತು? ಬ್ರದರ್ ಇಲ್ಲ ಬ್ರದರ್, ಅವನ ಜೊತೆಯಲ್ಲಿ ಓದೋರ್ಗೆಲ್ಲ ಮದುವೆ ಆಗ್ಬಿಟ್ಟಿದೆ ಬ್ರದರ್. ಓ, ಅವನ ಜೊತೆಯಲ್ಲಿ ಓದೋರ್ಗೆ ಆಗಿದೆ ಅಂತ ಮಾಡ್ಬೇಕಾ? ಇಲ್ಲಾಂದ್ರೆ ಇನ್ನೊಂದು ಡೈಲಾಗ್ ಹೊಡಿತಾರೆ. ಇನ್ನೊಂದು ಡೈಲಾಗ್ ಏನಂದ್ರೆ, ಇಲ್ಲ ಬ್ರದರ್ ಅವನಿಗೂ ವಯಸ್ಸಾಗ್ತಾ ಇದೆ ಬ್ರದರ್, ಬೇಗ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಬ್ರದರ್. ಇದೊಂದು ಡೈಲಾಗ್. ಇದು ಇಲ್ಲ ಅಂದ್ರೆ 3ನೇ ಡೈಲಾಗ್ ಒಂದು ರೆಡಿ ಆಗಿಟ್ಟಿರ್ತಾರೆ. ಅದೇನಂತಂದ್ರೆ, ಬ್ರದರ್ ನಾನು ಸಾಯೋವಷ್ಟರಲ್ಲಿ ಅವ್ನ ಮದುವೆ ನೋಡ್ಬಿಟ್ಟು ಸಾಯ್ಬೇಕು ಬ್ರದರ್. ನೀನ್ ಸಾಯೋದಕ್ಕೆ ಅವನ ಸಾಯಿಸ್ತೀಯಾ? ಇದು ಬೇಕಾ? ನೋಡ್ರಿ, ನಿನಗೆ ಮದುವೆ ಆಗ್ಬೇಕಂದ್ರೂ ವಯಸ್ಸಾಗಿದೆ, ಫ್ರೆಂಡ್ಸ್ಗಾಗಿದೆ, ಜೊತೆಲಿರೋರ್ಗಾಗಿದೆ ಅಂತಲ್ಲ. ಅದು ಹೊಟ್ಟೆ ಕಿರ್ಚಲ್ ಆಗೋ ಮದುವೆ. ಅದು ಖಂಡಿತವಾಗ್ಲೂ ದೇವ್ರ ಚಿಂತೆಯಲ್ಲಿ ಆಗಲ್ಲ. ವೇಟ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ಎಷ್ಟೇ ಲೇಟ್ ಆದ್ರೂ ದೇವ್ರು ಕೊಟ್ರೆ ಅದ್ರೊಟ್ಟಿಗೆ ನೀವು ಸಂತೋಷವಾಗಿರುವಂತೆ ದೇವ್ರು ಮಾಡ್ತಾನೆ. ಅಬ್ರಾಹ್ಮನಿಗೆ 100 ವರ್ಷ ಆದ್ಮೇಲೆ ಮಗು ಕೊಟ್ಟರು, ಅವನು ದೊಡ್ಡವನಾಗೋವರೆಗೂ, ಅವನು ಮದುವೆ ಮಾಡೋವರೆಗೂ ಅಬ್ರಾಹ್ಮನು ಬದುಕಿದ್ದ. ವಯಸ್ಸಾಗಿದೆ ಟೆನ್ಷನ್ ಮಾಡ್ಕೊಬಿಡ್ರಿ. ವಯಸ್ಸಿಗೆ ತಕ್ಕಂಗೆ ದೇವರು ಮೀರಿ ನಿನ್ನ ಅದ್ಭುತಗಳನ್ನು ನಿನ್ನ ಲೈಫಲ್ಲಿ ಮಾಡಕ್ಕಾಗಲ್ಲ. ದೇವರ ಸಮಯಕ್ಕೆ ಕಾಯ್ದಾಗ ದೇವರ ಅದ್ಭುತ ಕಾರ್ಯವನ್ನು ಮಾಡ್ತಾರೆ. ಆಲ್ವೇಸ್ ಇಟ್ ಶುಡ್ ಬಿ ಲೈಕ್ ದಿಸ್. ನಿಮ್ಮ ಕೆಲಸ ಆಗ್ಲಿ, ನಿಮ್ಮ ಬಿಸ್ನೆಸ್ ಆಗ್ಲಿ, ನೀವು ಕೆಲಸ ಓದ್ ಮುಗಿಸಿದಿನ, ಕೆಲಸ ಸಿಕ್ಕಿಲ್ವಾ, ಬೇಜಾರಾಗ್ಬೇಡ್ರಿ. ಅದೇನ್ ತಪ್ಪಲ್ಲ. ಎಷ್ಟೋ ಜನ ಹಾಗಿರ್ತಾರೆ, ನೋ ಪ್ರಾಬ್ಲಮ್. ಬಟ್ ದೇವ್ರಿಗಾಗಿ ಕಾಯ್ಕೊಂಡಿರಿ. ರೈಟ್ ಟೈಮಲ್ಲಿ ನೀನು ಒಳ್ಳೆ ಕೆಲಸ ದೇವ್ರು ತಗೊಂಡು, ನೀನು ಅನ್ಕೊಳ್ಳದೆ ಇರುವಂತ ಅದ್ಭುತದ ಕೆಲಸ ನಿನ್ ಕೈ ಬಂದು ಸೇರ್ತಾರೆ. ಅಲ್ಲಲ್ಲಿ ಜಸ್ಟ್ ವೇಟ್ ಅಪ್. ಜಸ್ಟ್ ಸ್ವಾಮಿ, ನಾನು ಕಾಯ್ತಾ ಇದ್ದೀನಿ. I'm waiting on him. I'm waiting for a purpose. I'm waiting for a call. I'm waiting for something to be done. 100% ದೇವರು ಮಾಡ್ತಾರೆ. ನಿನ್ನ ಜೀವಿತದಲ್ಲಿ ದೇವರು ಮಾಡಿದ್ರೆ ಹೀಗೆ ಅದ್ಭುತವಾಗಿ ಮಾಡ್ತಾರೆ. ಆದ್ರೆ ನಾವು ಕಾಯ್ಬೇಕು. ಏನ್ ಮಾಡ್ಬೇಕು? ದೇವರಲ್ಲಿ ಒಪ್ಪಿಸ್ಕೊಡೋಣ. ಸ್ವಾಮಿ, ಇವತ್ತಿಂದ ನಾನು ಕಾಯ್ತೀನಿ. ಏನ್ ಮಾಡ್ತೀರಾ? ಜೋರಾಗಿ ಏನ್ ಮಾಡ್ತೀರಾ? ಕಾಯ್ತೀನಿ. ಯಾರು ಕಾಯ್ತೀರಾ? ದೇವರು ಕಾಯ್ತೀನಿ. ಆಶೀರ್ವಾದಕ್ಕ, ಹಣಕ್ಕ, ದೇವರೇ ನಿನ್ನ ಕಾರ್ಯಕ್ಕಾಗಿ ನಾನು ಕಾಯ್ತೀನಿ. ನಾವೆಲ್ಲರೂ ನಿಂತ್ಕೊಳ್ಳೋಣ ಬೇಗ. ಆನ್ಲೈನ್ ಅಲ್ಲೂ ಕೂಡ ಇವತ್ತು ದೇವರೇ ನಾನು ಕಾಯ್ತೀನಿ ಅನ್ನೋರ ಜೀವಿತದಲ್ಲಿ ದೇವರನ್ನು ಬದಲಾವಣೆ ತರ್ತಾ ಇದ್ದಾರೆ. ದೇವರೇ ನಾನು ಕಾಯ್ತೀನಿ ಅಂತ ಹೇಳುವವರ ಜೀವಿತದಲ್ಲಿ ದೇವರು ವಿಶೇಷ ಅದ್ಭುತಗಳನ್ನು ಮಾಡುವಾತ, ವಿಶೇಷ ಬಿಡುಗಡೆಗಳನ್ನು ಮಾಡುವಾತನಾಗಿದ್ದಾನೆ.